ಎಲ್ರಿಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್. ಮೊದಲಿಗೆ ಇವತ್ತಿನ ಮಾಸ್ಟರ್ ಆಫ್ ಸೆರೆಮನಿ, ಇವತ್ತಿನ MC ಕಾರ್ಯಕ್ರಮ ನಡೆಸ್ಕೊಟ್ಟಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಟೀಮಿನ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು, ಕ್ಯಾಪ್ಟನ್ ಅಂತ ಹೇಳ್ಬೋದು, ಅವ್ರದೇ ಆದಂತ ಒಂದು ಟ್ವಿಂಕ್ಲಿಂಗ್ ಸ್ಟಾರ್ಸ್ ಅನ್ನೋ ಒಂದು ತಂಡನ ಕಟ್ಕೊಂಡು ಮೇಂಟೈನ್ ಮಾಡ್ತಾ ಇರುವಂತ ಒಂದು ಲೇಡಿ ಟೈಗರ್ ಅಂತ ಹೇಳ್ಬೋದು, ನಮ್ಮ ಸರಸ್ವತಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಲೀಡರ್ಸ್ ಮೀಟಿಂಗ್. ಸೊ ಈ ಲೀಡರ್ಸ್ ಮೀಟಿಂಗ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮೆಲ್ರಿಗೂ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಂತ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಸರ್ ಹಿಂದೂಸ್ತಾನಿ ಸರ್ಜಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇಂತ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ, ನಿಮ್ಮೆಲ್ರು ನನಗೆ ಪರಿಚಯ ಮಾಡಿಸಿದಾರಲ್ವಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಬ್ಯಾಕ್ ಬೋನ್ ಆಗಿರೋದು, ನಾನು ಏನೇ ಒಂದು ಸ್ಟೆಪ್ ತಗೊಂಡ್ರು ಕೂಡ ಸಕ್ಸಸ್ ನ ಸ್ಟೆಪ್ಸ್ ಇದಲ್ಲ ಅಂತ ಹೇಳ್ಕೊಡೋದು, ಈ ದಾರಿ ಸರಿ ಇದೆ ಅಂತ ಹೇಳ್ಕೊಡೋರು ಒಬ್ರು ಗುರು ಬೇಕಲ್ವಾ. ಸೊ ಈ ಒಂದು RK ಟೀಮಿನ ಫೌಂಡರ್ ಅಂತ ಹೇಳ್ಬೋದು, ನಮ್ಮ ಕಂಪನಿಯ ಫೌಂಡರ್, RK ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಸರ್ಜಿ. ಸೊ ಅವ್ರಿಗೂ ಕೂಡ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಇಷ್ಟು ಒಂದು ಲೆವೆಲ್ ಅಲ್ಲಿ ನಾನು ಒಂದ್ ಸಕ್ಸಸ್ ತಗೊಂಡಿದ್ದೀನಿ. ಒಂದು ಪ್ರಿಯಾ ಕದಂ ಅಂತ ಅಂದ್ರೆ ಯಾರು ಅಂತ ಯಾರಿಗೆ ಕೇಳಿದ್ರು ಹೇಳ್ತಾರಲ್ವಾ, ಒಂದು ಸಣ್ಣ ಒಂದು ಪುಟ್ಟ ನೇಮಾದ್ರೂ ನಾನು ಮಾಡಿದೀನಿ ಅಂತ ಅನ್ಕೊಂಡ್ರೆ ಸೊ ಅದಕ್ಕೆ ಕಾರಣ ಸಂತೋಷ್ ಸರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಇಡೀ RK ಫ್ಯಾಮಿಲಿ, ನನ್ನದೇನ್ ಫ್ಯಾಮಿಲಿ ಇದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನಗೆ 2 ಫ್ಯಾಮಿಲಿ ಅಲ್ಲ, ನನಗೆ 3 ಫ್ಯಾಮಿಲಿ ಅಂತ ಹೇಳಿ. 2 ಫ್ಯಾಮಿಲಿ ಅಂತ ಹೇಳಿದ್ರೆ ಕಾಮನ್ ಆಗಿ ಪ್ರತಿಯೊಬ್ಬರಿಗೂ 2 ಫ್ಯಾಮಿಲಿ ಇರುತ್ತೆ. ಒಂದು ಅಮ್ಮ ಅಪ್ಪ ಫ್ಯಾಮಿಲಿ, ಇನ್ನೊಂದು ಹಸ್ಬೆಂಡ್ ಫ್ಯಾಮಿಲಿ ಅಂತ. ಅಂದ್ರೆ ನನ್ಗ 2 ಫ್ಯಾಮಿಲಿ ಜೊತೆಗೆ ಮಧ್ಯದಲ್ಲಿ ಅದೆರಡಕ್ಕಿಂತ ಇನ್ನೂ ಒಂದು ದೊಡ್ಡ ಫ್ಯಾಮಿಲಿ ಇದೆ, ಅದು V-ಸ್ಟಾರ್ ಫ್ಯಾಮಿಲಿ. ಅಪ್ಪ ಅಮ್ಮನ್ ಫ್ಯಾಮಿಲಿ ತಗೊಂಡ್ರು ಎಷ್ಟು ಜನ ನನಗ್ ಸಿಗಲ್ಲ ಅಪ್ಪ ಅಮ್ಮನ್ ಫ್ಯಾಮಿಲಿಯಿಂದಾನು ಕೂಡ. ಅದೇ ಹಸ್ಬೆಂಡ್ ಫ್ಯಾಮಿಲಿಯಿಂದ ತಗೊಂಡ್ರು ಕೂಡ ಇಷ್ಟು ದೊಡ್ಡ ಫ್ಯಾಮಿಲಿ ಸಿಗೋದಿಲ್ಲ. ಆದ್ರೆ V-ಸ್ಟಾರ್ ತಗೊಂಡೋದ್ರೆ ಅದನ್ನೆಲ್ಲ ಬೀಟ್ ಮಾಡುವಂತ ಒಂದು ದೊಡ್ಡ ಫ್ಯಾಮಿಲಿ ಅಂದ್ರೆ ಅದು V-ಸ್ಟಾರ್ ಫ್ಯಾಮಿಲಿ. ಅಷ್ಟು ಹೈಯೆಸ್ಟ್ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿ ಕೊಡ್ತಾ ಇರುವಂತ ಫ್ಯಾಮಿಲಿ ಅಂದ್ರೆ ಅದು V-ಸ್ಟಾರ್ ಫ್ಯಾಮಿಲಿ ಅಂತ ಹೇಳ್ತೀನಿ. ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ನಾವು ನನ್ನ ಪರ್ಸನಲ್ ಫ್ಯಾಮಿಲಿ ಜೊತೆ ಟ್ರಿಪ್ ಹೋದ್ರು ಅಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ, ಅಷ್ಟು ಎಂಜಾಯ್ ಮಾಡ್ತೀವೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಫ್ಯಾಮಿಲಿ ಒಟ್ಟಿಗೆ ಹೋದಾಗ ಫ್ಯಾಮಿಲಿಗೆ ಜಾಸ್ತಿ ನಮ್ಮ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಫ್ಯಾಮಿಲಿ ಜೊತೆ ಹೋದಾಗ ನಮ್ಮ ಮಕ್ಳಿಗೆ ನೋಡ್ಕೊಳ್ಬೇಕು, ಅವ್ರಿಗೆ ಕೇರ್ ಮಾಡ್ಬೇಕು, ಅವ್ರನ್ನ ನೋಡ್ಕೊಳ್ಬೇಕು. ಸೊ ಪ್ರತಿಯೊಂದು ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಸೊ ಅಷ್ಟು ಎಂಜಾಯ್ಮೆಂಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಆದ್ರೆ V-ಸ್ಟಾರ್ ಅಂತ ಹೋದಾಗ ನಾವೇ ಮಕ್ಳುಗಳಾಗ್ಬಿಡ್ತೀವಿ. ಎಲ್ಲೇ ಹೋದ್ರು ಒಂದು ಬೀಚ್ ಹತ್ರ ಹೋಗ್ತೀವಾ, ಇಲ್ಲಾಂದ್ರೆ ಒಂದು ಗುಂಪಲ್ಲಿ ಇರ್ತೀವ, ನಾವೇನು ನಮ್ ಏಜ್ ಏನು ಅನ್ನೋದು ನಾವು ಮರ್ತು ಬಿಡ್ತೀವಿ, ಕುಪ್ಪಳಿಸ್ತೀವಿ. ಸೊ ಅಷ್ಟು ಎಂಜಾಯ್ ಮಾಡ್ತೀವಿ. ಸೊ ಅದಕ್ಕೆ ನನ್ನ ಒಂದು ಫ್ಯಾಮಿಲಿ V-ಸ್ಟಾರ್ ಫ್ಯಾಮಿಲಿ, ಈ ಒಂದು ಫ್ಯಾಮಿಲಿ ಜೊತೆ ಇರೋದಕ್ಕೆ ನನಗೂ ತುಂಬಾ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಇದು ಎಲ್ಲದಕ್ಕಿಂತ ಇನ್ನೂ ದೊಡ್ಡ ಖುಷಿ ಇದೆ, ಏನ್ ಗೊತ್ತಾ? ವಾರ ಕಂಟಿನ್ಯೂ ಆಗಿ ವಾರ ನೋಡ್ತಾ ಇದೀವಿ RK ಚಾಂಪಿಯನ್, ನಮ್ಮ RK ಟೀಮ್ ಬರ್ತಾ ಇದೆ. ನಾವು ಪ್ರತಿ ವೆಡ್ನೆಸ್ಡೇ ಏನ್ ಕ್ಲೋಸಿಂಗ್ ಇರುತ್ತೆ ಅದಾಗಿದೆ ನೆಕ್ಸ್ಟ್ ಥರ್ಸ್ಡೇ ಬೆಳಗ್ಗೆ ವೇಟ್ ಮಾಡ್ತಾ ಇರ್ತೀವಿ, ಯಾರಪ್ಪ ಈ ವಾರದ ಚಾಂಪಿಯನ್, ಯಾರ್ ಫೋಟೋ ಬರುತ್ತೆ, ಈ ವಾರ ಯಾರು ಫಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಯಾರಪ್ಪ ಫಸ್ಟ್ ಆಗ್ಬೋದು, ಈ ವಾರದಲ್ಲಿ ಯಾರು ಜಾಸ್ತಿ ಹೈಯೆಸ್ಟ್ ID ಕೊಡ್ಬೋದು, ಯಾರು ಈ ವಾರದ ಚಾಂಪಿಯನ್ ಅಂತ ವೇಟ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಲಾಸ್ಟ್ ಇಂದ ಒಂದು 3-4 ವೀಕ್ಸ್ ಇಂದ ನಾವು ಕಂಟಿನ್ಯೂ ಆಗಿ ನೋಡ್ತಾ ಇದೀವಿ RK ಚಾಂಪಿಯನ್ ಅಂತ ಹೇಳಿ. ಆದ್ರೆ ಲಾಸ್ಟ್ ವೀಕ್ ಅಲ್ಲಿ RK ಚಾಂಪಿಯನ್ ಮಾತ್ರ ಅಲ್ಲ, RK ಕ್ಯಾಪಿಂಗ್ ಕೂಡ ಬಂದಿತ್ತು. ಇದು ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ RK ಕ್ಯಾಪಿಂಗ್ ತುಂಬಾ ವರ್ಷದ ಹಿಂದೆನೆ ಬಂದಿತ್ತು. ಬಟ್ ಈಗ ರೀಸೆಂಟ್ ಆಗಿ RK ಕ್ಯಾಪಿಂಗ್ ಬಂತು, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ವಾರ ನಾವು ಥರ್ಸ್ಡೇ ಬಂದ್ರೆ ಸಾಕು, ಬೆಳಗ್ಗೆ ಏನೋ ಒಂದ್ ವರ್ಕಲ್ಲಿ ಬಿಸಿ ಇರ್ತೀವಿ, ಏನೋ ಒಂದ್ ಟೆನ್ಷನ್ ಇರ್ತೀವಿ. ಬಟ್ ಮೊಬೈಲ್ ನೋಡಿ RK ಚಾಂಪಿಯನ್ ನಂಬರ್ 1 ಅಂತ ಬಂದ ತಕ್ಷಣ ಅದ್ ಎಲ್ಲೆಲ್ಲಿದೆ ಖುಷಿ ಬಂದ್ಬಿಡುತ್ತೆ. ಈ ಸಲ ಖುಷಿ ನಾವೇ ಗೆದ್ಬಿಟ್ಟಿದೀವಿ ಏನೋ ಅನ್ನುವಷ್ಟು ಒಂದು ಖುಷಿ ಆಗುತ್ತೆ. ಸೊ ಆ ಒಂದು ಪಟ್ಟಣ ಪ್ರತಿ ವಾರ ನಮ್ಮ RK ತಗೊಳ್ತಾ ಇದೆ, ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇದೆಲ್ಲಾ ಕ್ರೆಡಿಟ್ಸ್ ನಮ್ಮ ಇಡೀ RK ಫ್ಯಾಮಿಲಿಗೆ ಸೇರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಂತೋಷ್ ಸರ್ಗೆ ಸೇರ್ಬೇಕು ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ RK ಫ್ಯಾಮಿಲಿ ಏನ್ ಮಾಡಿದೀವಿ, ಏನ್ ವರ್ಕ್ ಮಾಡಿದೀವಿ, ಎಷ್ಟು ಅಚೀವರ್ಸ್ ಗಳಾಗಿದೀವಿ, ಇದೆಲ್ಲ ಅಚೀವರ್ಸ್ ಗಳಾಗೋದಕ್ಕೆ ಕಾರಣಕರ್ತರೆ ಅವ್ರು ಆಫರ್ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಅಚೀವ್ ಆಗ್ತಾ ಇದ್ವಿ ಅಲ್ವಾ. ಈಗ ಎಷ್ಟು ಆಫರ್, ಸಿಲ್ವರ್ ಕ್ರೌನ್ ಅಚೀವರ್, ಬೆಳ್ಳಿ ಕಿರೀಟ ಅಚೀವರ್ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ. ಸೊ ಬೇರೆ ಈಗ ಹೈದರಾಬಾದ್ ಆಫರ್ ಕೊಟ್ಟಿದ್ರು ಅಲ್ವಾ. ಸೊ MD ಸರ್ ಏನೋ ಒಂದು ಆಫರ್ ಕೊಟ್ಟಿದ್ರು, ಕಂಪನಿ ಲೆವೆಲ್ ಅಲ್ಲಿ ಏನೋ ಒಂದು ಆಫರ್ ಕೊಟ್ಟಿದ್ರು. ನಾವ್ ಏನೇ ಒಂದು ಅಚೀವ್ಮೆಂಟ್ ಮಾಡಿದೀವಿ, ಅಚೀವ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ
ಅವ್ರೆವ್ರು ಆಫರ್ ಕೊಟ್ರು ಅಂತ ಹೇಳಿ ನಾವು ವರ್ಕ್ ಮಾಡಿದ್ವಿ ಅಲ್ವಾ. ಸೊ ಎಲ್ರು ವರ್ಕ್ ಮಾಡ್ತಾ 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 ನಾವು ನಮ್ಗಳಿಗೋಸ್ಕರ ವರ್ಕ್ ಮಾಡೋಣ. ಆರ್ಕೆ ನಂಬರ್ 1 ಬರ್ಬೇಕು ಅಂತ ಹೇಳಿ ವರ್ಕ್ ಮಾಡೋದಲ್ಲ, ನಮಗೋಸ್ಕರ ವರ್ಕ್ ಮಾಡೋಣ. ನಾನು ಎಟ್ ಪ್ರೆಸೆಂಟ್ ನಾನು ಯಾವ ರ್ಯಾಂಕ್ ಅಲ್ಲಿ ಇದ್ದೀನಿ, ನಾನ್ ನೆಕ್ಸ್ಟ್ ಯಾವ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು, ನನ್ನ ಕನಸು ಏನು, ನಾನು ಏನೋ ಒಂದು ಗುರಿ ಇಟ್ಕೊಂಡು ನಾನು V-Star ಬಂದಿದ್ದೀನಿ, ಆ ಗುರಿನ ಮುಟ್ಬೇಕು, ಆ ಗುರಿನ ಮುಟ್ಬೇಕು ಅನ್ನೋ ದಾರಿಲಿ ನಾವು ನಡ್ಕೊಂಡು ಹೋದ್ರೆ 100% ನಾವೆಲ್ಲರೂ ಅಚೀವ್ಮೆಂಟ್ ಆದ್ರೆ ಆರ್ಕೆ ತಂತಾನೆ ನಂಬರ್ 1 ಆಗುತ್ತೆ ಅಲ್ವಾ. ನಾವೆಲ್ಲ ಅಚೀವ್ಮೆಂಟ್ ಆದ್ರೆ ಆರ್ಕೆ ತಂತಾನೆ ನಂಬರ್ 1 ಆಗುತ್ತೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ MD ಸರ್ ಎಷ್ಟು ಹೊಗಳ್ತಿದ್ದಾರೆ ಅಂದ್ರೆ, ಇವತ್ತು 6th ರ್ಯಾಂಕ್ ಅಂಡ್ ಎಬೋ ರ್ಯಾಂಕ್ ಲೀಡರ್ಸ್ ಮೀಟ್ ಇತ್ತು ಇವತ್ತು ಬೆಳಗ್ಗೆ. MD ಸರ್ ಅಲ್ಲೂ ಕೂಡ ನಮ್ಮ ಆರ್ಕೆ ಟೀಮ್ ಬಗ್ಗೆ ಅನೌನ್ಸ್ ಮಾಡಿದ್ರು, ಚಾಂಪಿಯನ್ ಅಂತ ಹೇಳಿ. ಅವ್ರಿಗೂ ಕೂಡ ತುಂಬಾ ಖುಷಿ ಪಟ್ರು. ಸೊ ಏನ್ರಿ ಇದು ಹವಾ, ನಿಮ್ಮ ಆರ್ಕೆ ಹವಾ, ವಾರ 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 ಕ್ಯಾಪಿಂಗ್ ಬರ್ತಾ ಇದೆ ಅಂತ ಹೇಳಿ, ವಾರ 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 ಚಾಂಪಿಯನ್ ಆಗ್ತಾ ಇದಾರೆ ಅಂತ ಹೇಳಿ. ಸೊ ನಾನ್ ಹೇಳೋದು ಇಷ್ಟೇ, ಯಾಕೆಂದ್ರೆ ನಮ್ಮ ಆರ್ಕೆ ಯೂನಿಟಿ ಯಾವ ತರ ಇದೆ ಅಂತ ಹೇಳಿದ್ರೆ, ಬರೀ ಈ ವಾರ ಅಲ್ಲ, ಪ್ರತಿ ವಾರ ಚಾಂಪಿಯನ್ ಆಗ್ಬೇಕು. ಅಷ್ಟು ಒಂದು ಟಾಪ್ ಒಂದು ಸ್ಟ್ರೆಂತ್ ನಮ್ಮ ಆರ್ಕೆನಲ್ಲೇ ಇರೋದು. ಟಾಪ್ ಅಚೀವರ್ಸ್, ಹೈಯೆಸ್ಟ್ ಅಚೀವರ್ಸ್ ಲೀಸ್ಟ್ ನಮ್ಮ ಆರ್ಕೆನಲ್ಲೇ ಇರೋದು. ಒಂದು ಯೂನಿಟಿ. ಸೊ ನೀವು ಯಾವ್ದೇ ಟೀಮಲ್ಲಿ ತೋರಿಸಿ, ನಮ್ಮ ಆರ್ಕೆ ಯೂನಿಟಿ ಎಷ್ಟಿದೆ ಅಷ್ಟು ಯೂನಿಟಿ ಬೇರೆ ಟೀಮಲ್ಲಿ ಇಲ್ಲ. ಸೊ ಹೈಯೆಸ್ಟ್ ಯೂನಿಟಿ ಇರೋದು ನಮ್ಮ ಆರ್ಕೆ ಟೀಮಲ್ಲಿ. ಸೊ ಇಷ್ಟು ಯೂನಿಟಿ ಇದ್ದಾಗ ನಾವ್ ಯಾಕೆ ನಂಬರ್ 1 ಆಗಲ್ಲ ಅಲ್ವಾ. ಸೊ ಈ ಏನ್ 3-4 ವೀಕ್ ಇಂದ ಆರ್ಕೆ ಚಾಂಪಿಯನ್ ಬರ್ತಾ ಇದೆ, ಇದು ಪ್ರತಿ ವಾರ ಕಂಟಿನ್ಯೂಟಿ ಆಗುತ್ತೆ. ಯಾಕೆಂದ್ರೆ ಅಷ್ಟು ಸಪೋರ್ಟಿವ್ ಆಗಿರುವಂತ ಲೀಡರ್ ನಮ್ಮೊಟ್ಟಿಗೆ ಇದಾರೆ ಅಂತ ಹೇಳಿದಾಗ ನಾವ್ ಯಾಕೆ ನಂಬರ್ 1 ಬರ್ಬಾರ್ದು ಅಲ್ವಾ. ಸೊ ಹಾಗೆ ಅದ್ರ ಜೊತೆಗೆ ನಾಳೆ ಎಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇಂತ ವಂಡರ್ಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಂತ ನಮ್ಮ MD ಸರ್ ನ ಹುಟ್ಟುಹಬ್ಬ, ನಮ್ಮ MD ಸರ್ ನ ಬರ್ತ್ಡೇ. ನನಗೆ ಒಂದ್ಸಲ ಶಾಕ್ ಆಗುತ್ತೆ. ನಮ್ಗೆ ಎಷ್ಟು ನಿಯರ್ ಈಗ ಎಷ್ಟು ಜನ ಇದೀವಿ ನಾವು V-Star ಅಲ್ಲಿ, ಎಲ್ಲ 25+. ಎಲ್ಲರಿಗೂ ಕೂಡ 25+ ಇರುತ್ತೆ. 25, 35, 45, 55, 65, 75 ಏಜ್ ವರ್ಗೂ ಇದಾರೆ ಅಲ್ವಾ V-Star ಅಲ್ಲಿ. ಇಷ್ಟು ವರ್ಷದ ಬರ್ತ್ಡೇ ನೀವು ಆಚರಿಸ್ಕೊಂಡಿದ್ದೀರಾ. ಫಸ್ಟ್ ಇಯರ್ ಇಂದಾನು ಇಷ್ಟು ಇಯರ್ ವರ್ಗು ನಾವೆಲ್ಲರೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದೀವಲ್ವಾ. ಆದ್ರೆ V-Star ಬಂದ ಮೇಲೆ ಇಷ್ಟು ವರ್ಷದಿಂದ ನಾವು ಆಚರಿಸ್ಕೊಂಡಿರೋ ಬರ್ತ್ಡೇ ವಿಶಸ್ ಇದೆಯಲ್ವಾ, ಒಂದು ಪಾಯಿಂಟ್ ಲೆಕ್ಕಕ್ಕಿಲ್ಲ. ಈ V-Star ಬಂದ್ಮೇಲೆ ಆ ವಿಶ್ ಬರುತ್ತಲ್ವ, ನಮ್ಗೆ ಅದ್ರ ರೆಸ್ಪಾನ್ಸ್ ಮಾಡಕ್ಕೆ ಟೈಮ್ ಇರಲ್ಲ. ಬರ್ತ್ಡೇ ದಿನ ಎಷ್ಟು ಜನರ ಕಾಲ್ಸ್ ಬರುತ್ತೆ, ಎಷ್ಟು ಜನ ಕಾಲ್ಸ್ ಮಾಡ್ತಾರೆ, ಆ ಕಾಲ್ಸ್ಗೆ ರೆಸ್ಪಾನ್ಸ್ ಮಾಡಕ್ ನಮಗ್ ಆಗಲ್ಲ. ಅದ್ರಲ್ಲಿ ವಾಟ್ಸಪ್ ಅಲ್ಲಿ ನಮ್ಗೆ ಮೆಸೇಜ್ ಹಾಕಿರ್ತಾರೆ. ಈಗ ಬರೀ ವಾಟ್ಸಪ್ ಅಲ್ಲ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಎಲ್ಲಾದ್ರಲ್ಲೂ ನಮ್ಗೆ ವಿಶ್ ಮಾಡಿರ್ತಾರೆ. ಆ ವಿಶ್ಗೆ ರಿಟರ್ನ್ ರಿಪ್ಲೈ ಮಾಡಕ್ಕೆ ನಮ್ಗೆ ಟೈಮ್ ಇರಲ್ಲ. ಅಂದ್ರೆ ಅಷ್ಟು ವಿಶಸ್ ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡೋಣ. ಆ ಒಂದಿನ ಇಡೀ ಬರೀ ಕಾಲ್ಸೇ ಬರ್ತಾ ಇರುತ್ತೆ, ಬರೀ ಕಾಲ್ಸ್ಗೆ ನಾವು ರಿಪ್ಲೈ ಮಾಡೋದಾಗುತ್ತೆ. ಇನ್ನು ಆ ಮೆಸೇಜಸ್ ಗಳಿಗೆ ರಿಪ್ಲೈ ನಾವು ನೆಕ್ಸ್ಟ್ ಡೇ ಮಾಡ್ತೀವಿ. ನಮ್ಗಳಿಗೆ ಹೀಗೆ ಅಂದಾಗ ನಮ್ಮ MD ಸರ್ ಬರ್ತ್ಡೇ ವಿಶಸ್ ಹೇಗಿರ್ಬೋದು ಅಂತ ಒಂದು ಸಲ ನೆನೆಸ್ಕೊಂಡ್ರೆ, ಒಂದ್ ವಾರ ಇಡೀ ಅವರು ಬರ್ತ್ಡೇ ಏನ್ ವಿಶ್ ಮಾಡಿರ್ತಾರೋ ಅದಕ್ಕೆ ರಿಪ್ಲೈ ಮಾಡೋದಾಗ್ಬಿಡುತ್ತಾ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಪ್ರತಿ ಸಲ ಹೇಳ್ತಾರೆ, ಯಾರಿಗೆ ಅಂತ ವಿಶ್ ಮಾಡೋಣ, ಒಂಚೂರು ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಸಾಕು ಟಕ 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 1000 ಮೆಸೇಜಸ್ ಬಂದಿರುತ್ತೆ. ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡೋದು MD ಸರ್ ಅಲ್ವಾ. ರಿಯಲಿ, ಯಾಕಂದ್ರೆ ಲೈಫ್ ಅಲ್ಲಿ ನಾವೇನೋ ಒಂದು ಸಾಧನೆ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಮ ಬರ್ತ್ಡೇ ದಿನ ಗೊತ್ತಾಗುತ್ತೆ, ನಮ್ಮ ವಿಶಸ್ ಅಲ್ಲಿ ಗೊತ್ತಾಗುತ್ತೆ. ಎಷ್ಟು ಜನ ನಮ್ಗೆ ಪ್ರೀತಿ ಮಾಡ್ತಾರೆ, ಎಷ್ಟು ಜನ ನಮ್ಗೆ ಇಷ್ಟ ಪಡ್ತಾರೆ, ಎಷ್ಟು ಜನ ನಮ್ಗೆ ವಿಶ್ ಮಾಡ್ತಾರೆ ಅನ್ನೋದು ಅವತ್ತಿನ ದಿನ ಗೊತ್ತಾಗುತ್ತೆ. ಎಲ್ರು ಕೂಡ ಅವ್ರ ಬರ್ತ್ಡೇನ ಆಚರಿಸ್ತಾರೋ ಇಲ್ವಾ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನ್ ಬಂದು ಡೇ 1 ಇಂದ ನೋಡ್ತಾ ಇದ್ದೀನಿ MD ಸರ್ ಬರ್ತ್ಡೇನ ಪ್ರತಿ ವರ್ಷ ಪ್ರತಿಯೊಬ್ರು ಆಚರಿಸ್ತಾರೆ. ಅವ್ರವ್ರದ್ದೇ ಆದಂತ ಒಂದು ಗ್ರೂಪ್, ಅವ್ರವ್ರದೇ ಆದಂತ ಒಂದು ಗ್ರೂಪ್ ಮಾಡಿ ಅವರು ಮೀಟಿಂಗ್ ಹಾಲ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಹಾಲ್ ಬುಕ್ ಮಾಡ್ತಾರೆ, ಇಲ್ಲ ಮನೆ ಹತ್ರನೇ ಹೋಮ್ ಮೀಟಿಂಗ್ ಮಾಡ್ಕೊಂಡು ಕೇಕ್ ಕಟಿಂಗ್ ನ ಮಾಡ್ತಾರೆ. ಆದ್ರೆ ಇನ್ ಕೆಲವರು ಅನಾಥಾಶ್ರಮ, ವೃದ್ಧಾಶ್ರಮ, ಅವ್ರದೇ ಆದಂತ ಹೋಗಿ ದಾನ ಮಾಡ್ತಾರೆ, ಕೇಕ್ ಕಟಿಂಗ್ ಮಾಡ್ತಾರೆ. ಅವ್ರ ಬರ್ತ್ಡೇ ಆಚರಿಸ್ತಾರೆ ಇಲ್ವೋ ಗೊತ್ತಿಲ್ಲ, MD ಸರ್ ಬರ್ತ್ಡೇ ಅಂತೂ ಅದ್ದೂರಿಯಾಗಿ ಆಚರಿಸ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ MD ಸರ್ ಬರ್ತ್ಡೇ ಅಂದ್ರೆ ಏನೋ ಒಂಥರ ಖುಷಿ. ನಾಳೆ MD ಸರ್ ಬರ್ತ್ಡೇ ಅಂತ ಹೇಳಿದ್ರೆ ಇವತ್ತಿಂದನೇ ನಾಳೆ MD ಸರ್ ಬರ್ತ್ಡೇ ಅಂತ. ಅದ್ರಲ್ಲೂ ನಂಗೆ ನಳಿನಿ ಮೇಡಮ್ ಕಾಲ್ ಮಾಡಿದ್ರು, ಮೇಡಮ್ ಏನ್ ಪ್ಲಾನ್ ಮಾಡಿದೀರಾ MD ಸರ್ ಬರ್ತ್ಡೇಗೆ, ನೀವ್ ಎಲ್ ಪ್ಲಾನ್ ಮಾಡಿದೀರಾ, ಎಲ್ ಕೇಕ್ ಕಟಿಂಗ್ ಮಾಡ್ತೀರಾ, ನಿಮ್ ಟೀಮ್ ಅವರೆಲ್ಲ ನಾಳೆ ಏನಾದ್ರು ಬರ್ತಾರಾ, ನಾಳೆ ನಾವೆಲ್ಲ ಒಂದ್ ಯೂನಿಟಿ ಮಾಡಿ ಕೇಕ್ ಕಟಿಂಗ್ ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಅಂದ್ರೆ ನಾಳೆ ಒಬ್ರು MD ಸರ್ ಬರ್ತ್ಡೇ ಅಂದ್ರೆ ಇವತ್ತೇ ಲೀಡರ್ಸ್ ಗಳು ಪ್ಲಾನ್ ಮಾಡ್ತಾ ಇದಾರೆ. ನಾವೆಲ್ಲ ಏನ್ ಪ್ಲಾನ್ ಮಾಡಿದ್ವಿ, ಸಂಡೇ ಹೇಗಿದ್ರು BOP, ಈಗ ನಾಳೆ ಬಂದ್ರೆ ವರ್ಕ್ ಅಲ್ಲಿ ಇರೋರ್ಗಿರ್ಬೋದು, ಇಲ್ಲ ಏನಾದ್ರೂ ಅವರಿಗೆ ಪರ್ಸನಲ್ ವರ್ಕ್ ಇರ್ಬೋದು, ನಾಳೆ ಬಂದ್ ನಾಡಿದ್ದು BOP ಬರಕ್ ಕಷ್ಟ ಆಗುತ್ತೆ ಅಂತ ಹೇಳಿ ನಾವೆಲ್ಲ MD ಸರ್ ಬರ್ತ್ಡೇನ ನಾಡಿದ್ದು ಪ್ರತಿಯೊಬ್ರು ಕೂಡ ಆಚರಿಸ್ತಾ ಇದೀವಿ.
ಕೇಕ್ ಕಟಿಂಗ್ ಮಾಡಿ ನಮ್ಮ MD ಸರ್ ಬರ್ತಡೇನ ನಾವೆಲ್ಲರೂ ಆಚರಿಸ್ತಾ ಇದೀವಿ. ಸೊ ನೀವು ಅಷ್ಟೇನೆ ಪ್ರತಿಯೊಬ್ರು ಕೂಡ ಒಂದು ಕೇಕ್ ಕಟಿಂಗ್ ಮಾಡೋದ್ರ ಮುಖಾಂತರ ನಾವು ನಮಗೆ ಇಂಥ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದಾರಲ್ವಾ ಅಲ್ವಾ ಇಂಥ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಅವ್ರ ಬರ್ತಡೇನ ನಾವು ಪ್ರತಿಯೊಬ್ರು ಆಚರಿಸ್ಬೇಕು. ಸೊ ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ ಫ್ರೈಡೆ ನಾವೆಲ್ಲರೂ ಕೂಡ ಹೆಡ್ ಆಫೀಸ್ ವಿಸಿಟ್ ಮಾಡಕ್ ಹೋಗಿದ್ವಿ. ಹೆಡ್ ಆಫೀಸ್ ವಿಸಿಟ್ ಮಾಡೋದ್ರ ಜೊತೆಗೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಸ್ಪೀಚ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವ್ರ MD ಮಾತಾಡ್ತಾ ಇದ್ರೆ ಯಾರಿಗೂ ಕೂಡ ಟೈಮ್ ಆಗದೆ ಗೊತ್ತಾಗಲ್ಲ. ಸೊ ಅಷ್ಟು ಚೆನ್ನಾಗಿ, ಯಾಕಂದ್ರೆ ಅವ್ರು ಮೋಟಿವೇಶನ್ ಮಾಡಲ್ಲ, ರಿಯಾಲಿಟಿನ ಮಾತಾಡ್ತಾರೆ. ತುಂಬಾ ಜನದ ಸ್ಪೀಚ್ ನಾನು ನೋಡಿದೀನಿ, ತುಂಬಾ ಜನರ ಸ್ಪೀಚ್ ನ ಕೇಳಿದೀನಿ. ಸೊ ಅವರಲ್ಲಿ ಏನೇ ಮಾತಾಡಿದ್ರು ಏನು ನಮ್ಗೆ ಮೋಟಿವೇಶನ್ ಮಾಡ್ತಾ ಇದಾರೇನೋ, ನಾವೇನೋ ಈ ಬಿಸ್ನೆಸ್ ನಾವು ಇನ್ವಾಲ್ವ್ ಆಗೋಣ, ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಲಿ, ಈ ಒಂದು ವರ್ಕ್ ಅನ್ನ ನಾವು ಶುರು ಮಾಡ್ಲಿ ಅಂತ ಹೇಳಿ ನಮಗೆ ಮೋಟಿವೇಟ್ ಮಾಡ್ತಾ ಇದಾರೇನೋ ಅಂತ ಅನ್ಸುತ್ತೆ. ಬಟ್ ಆದ್ರೆ MD ಸರ್ ಒಂದೊಂದು ವರ್ಡ್ ಅಲ್ಲೂ ಕೂಡ ಆ ಮೋಟಿವೇಶನ್ ನಮಗ್ ಕಾಣೋದೇ ಇಲ್ಲ. ಯಾಕಂದ್ರೆ ಅವರು ರಿಯಾಲಿಟಿನ ಮಾತಾಡ್ತಾರೆ. ಯಾಕಂದ್ರೆ ಡೇವನಿಂದ ಅವರು ಚಿಕ್ಕದಿಂದನೂ ಬೆಳೆದಿರೋ ರೀತಿ ಆ ತರ ಇದೆ. ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂದ್ರೆ, ಹುಟ್ದಾಗ್ಲೇ ಕರೋಡ್ಪತಿ ಅಂದಾಗ ಅವ್ರಿಗೆ ಕಷ್ಟ ಅನ್ನೋದು ಏನು ಅಂತ ಗೊತ್ತಿರಲ್ಲ. ಹುಟ್ದಾಗಿನ ಕಷ್ಟದಿಂದ ಬೆಳಿತಾರ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಅಂದ್ರೆ ಏನು ಅಂತ. ನಮ್ MD ಸರ್ 0 ಇಂದ ಹೀರೋ ಆಗಿರೋದು. ಸೊ ಅವರಿಗೆ ಪ್ರತಿಯೊಂದು ಏನೇ ಮಾತಾಡಿದ್ರು ಕೂಡ ರಿಯಾಲಿಟಿನ ಮಾತಾಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅವ್ರು ಮಾತಾಡ್ತಾ ಇದ್ದ ಸ್ಪೀಚ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಇಂತ ಒಂದು ವಂಡರ್ಫುಲ್ MD ಸರ್ ನಮ್ಮೊಟ್ಟಿಗಿದ್ದಾರೆ ಅಂತ. ಅದ್ರ ಜೊತೆಗೆ MD ಸರ್ ಸೂಪರ್ ಡೂಪರ್ ಆದಂತ ಆಫರ್ ಕೂಡ ಅನೌನ್ಸ್ ಮಾಡಿದ್ರು ಅವತ್ತು. ಏನಂತ ಹೇಳಿದ್ರೆ, ಯಾರು ಈ ವಾರದಲ್ಲಿ 300 SP ನ ಮಾಡ್ತಿರೋ ನಿಮಗೆ ಚಿಕ್ಕಮಂಗಳೂರು 1 ಡೇ ಟ್ರಿಪ್ ಅಂತ ಹೇಳಿ 7Z ಪಾಯಿಂಟ್ ನಮ್ಗೆ ಓಪನ್ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿ, ನಮ್ಗೆ ಜಿಪ್ ಲೈನ್ ಇರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಡಿ ಎಂಜಾಯ್ಮೆಂಟ್ ಚಿಕ್ಕಮಂಗ್ಳೂರ್ ನಾವ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಟ್ರಿಪ್ ಮಾಡ್ಬೋದು ಅಂತ ಹೇಳಿ ನಿಮ್ಗಿರ್ಬೋದು. ಆದರೆ MD ಸರ್ ನಮಗೆ ನಮ್ ಜೊತೆಗೆ ಲಂಚ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಆಫರ್ ನ ಕೊಟ್ರು, 1 ವೀಕ್ ಆಫರ್ ಕೊಟ್ರು. ಸೊ ರಿಯಲಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿದೆ, ದೊಡ್ಡ ದೊಡ್ಡ ಕಂಪನಿಯ MD ಗಳಿದ್ದಾರೆ, ಅವ್ರು ನಮ್ ಕಣ್ಗೂ ಕಾಣಲ್ಲ. ದೊಡ್ಡ ದೊಡ್ಡ ಇವೆಂಟ್ ಮಾಡ್ತಾರೆ ವರ್ಷಕ್ಕೊಂದ್ಸಲ, ಇಲ್ಲ ವರ್ಷಕ್ಕೊಂದ್ಸಲ ಆನಿವರ್ಸರಿ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಏನ್ ಆನಿವರ್ಸರಿ ಮಾಡ್ತಾರೋ ಆ ಆನಿವರ್ಸರಿಗೆ MD ಸರ್ ಬರ್ತಾರೆ. ಆ MD ಸರ್ ಜೊತೆಗೆ ಬೌನ್ಸರ್ಸ್ ಬರ್ತಾರೆ. ಆ ಬೌನ್ಸರ್ ಜೊತೆಗೆ MD ಸರ್ ಬರ್ತಾರೆ, ಗೆಸ್ಟ್ ಆಗಿ ಒಂದ್ 5 ನಿಮಿಷ ಸ್ಪೀಚ್ ಮಾಡ್ತಾರೆ, ರಿಟರ್ನ್ ಆ ಬೌನ್ಸರ್ ಜೊತೆಗೆ ವಾಪಸ್ ಹೋಗ್ತಾರೆ. ಆದ್ರೆ ಆ ದಿನ ಮಾತ್ರ, ವರ್ಷಕ್ಕೊಂದ್ಸಲ ಮಾತ್ರ ನಾವು MD ಸರ್ ನ ವಿಸಿಟ್ ಮಾಡ್ಬೇಕಾಗುತ್ತೆ ಬೇರೆ ಕಡೆ. ಆದ್ರೆ ಇಲ್ಲಿ ನಮ್ಗೆ MD ಸರ್ ಯಾವ ತರ ಸಿಗ್ತಾರೆ ಅಂದ್ರೆ ನೋಡಿ, ಅವತ್ತಿನ ದಿನ ನಮ್ಗೆ ನಿಮ್ಮೊಟ್ಟಿಗೆ ನಾನು ಲಂಚ್ ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ರಿಯಲಿ ಖುಷಿ ಆಗುತ್ತೆ. MD ಸರ್ ಜೊತೆಗೆ ನಾವು ಲಂಚ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಯಾರಿಗೂ ಈ ಅವಕಾಶ ಸಿಗೋದಿಲ್ಲ. ಸೊ ಅವತ್ತು ಏನ್ ಖುಷಿ ಆಯ್ತೋ ಗೊತ್ತಿಲ್ಲ MD ಸರಿಗೆ. ಯಾರು ಈ ವಾರದಲ್ಲಿ 300 SP ನ ಮಾಡ್ತಿರೋ, ಸೊ ನಿಮ್ಮೊಟ್ಟಿಗೆ ಅವತ್ತು 1 ಡೇ ಫುಲ್ ಚಿಕ್ಕಮಂಗ್ಳೂರ್ ಟ್ರಿಪ್, ಆ ಟ್ರಿಪ್ ಜೊತೆಗೆ ನಮ್ಗೆ ಮಧ್ಯಾಹ್ನದ ಲಂಚ್ ನಾನ್ ನಿಮ್ಮೊಟ್ಟಿಗೆ ಮಾಡ್ತೀನಿ ಅಂತ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ರು. ಆದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ, ಬುಧವಾರ ಆಲ್ರೆಡಿ ವೆಡ್ನೆಸ್ಡೇ ಕ್ಲೋಸಿಂಗ್ ಆಗೋಗಿದೆ. ಎಷ್ಟು ಜನ ಅಚೀವ್ಮೆಂಟ್ ಮಾಡಿದಿರೋ, ಎಷ್ಟು ಜನ ಮಾಡಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ನಮಗ್ ಫೀಲ್ ಆಯ್ತು, ಅಂತ ಒಂದು MD ಒಟ್ಟಿಗೆ ನಮಗೆ ಲಂಚ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ MD ಸರ್ ಜೊತೆಗೆ ಯಾರಿಗ್ ಸಿಗುತ್ತೆ, ಯಾರಿಗುಂಟು ಯಾರಿಗಿಲ್ಲ ಇಂತ ವಂಡರ್ಫುಲ್ ಆಫರ್. ಅವತ್ತಿನ ದಿನ ನಾವು MD ಸರ್ ಜೊತೆಗೆ ಕುತ್ಕೊಂಡು ಲಂಚ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದ್ ಸೆಲ್ಫಿ ಇರ್ಬೋದು. ಸೊ ಎಷ್ಟು ಖುಷಿ ಕೊಡುತ್ತಲ್ವಾ ಅವ್ರ ಜೊತೆ ಕುತ್ಕೊಂಡು ಲಂಚ್ ಮಾಡೋದು. ಯಾಕೆ ಅವಕಾಶ ನಮ್ಗೆ ಒಂದೇ ವಾರ ಕೊಟ್ಬಿಟ್ರಲ್ಲ ಅಂತ ಹೇಳಿ ನಮ್ಮ ಏನ್ RK ಫೌಂಡರ್ಸ್ ಇದಾರೆ, ನಾವೆಲ್ರೂ ಕೂಡ ಡಿಸ್ಕಸ್ ಮಾಡಿ, ನಾವೆಲ್ರೂ ಕೂಡ MD ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. MD ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಎಸ್ ನಮ್ಗೆ ಏನಾದ್ರೂ ಒಂದು ಅವಕಾಶ ಕೊಡಿ ಅಂತ ಹೇಳಿ. ಅದ್ರ ಬಗ್ಗೆ ನಮ್ಮ ನಳಿನಿ ಮೇಡಮ್ ಕೇಳೋಣ. ಯಾಕೆಂತ ಹೇಳಿದ್ರೆ ನಾವು ಫೌಂಡರ್ಸ್ಗೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಏನ್ ಹೇಳಿದ್ರು ನಮ್ಮ ಸಂತೋಷ್ ಅವರು, ಏನ್ ಆಫರ್ 1 ಮೂರು ಆಫರ್ ಕೊಟ್ರು ಅಂತ ಹೇಳಿ ನಮ್ಮ ನಳಿನಿ ಮೇಡಮ್ ಕೇಳೋಣ. ನಳಿನಿ ಮ್ಯಾಮ್ ಫ್ರೀ ಇದೀರಾ? ಹೇಳಿ ಹೇಳಿದ್ರಿ. ಒಂದ್ಸತಿ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಮಂಡೇ ನಾವು MD ಸರ್ ನ ಮೀಟ್ ಮಾಡಿದ್ದು. ಸಡನ್ ಆಗಿ ಅವ್ರಿಗೆ ಏನ್ ಖುಷಿ ಆಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ನಮ್ಗೆ ಒಂದು ಆಫರ್ ನ ಕೊಟ್ರು. ಯಾವ ಲೆವೆಲ್ಗೆ ಖುಷಿ ಆಯ್ತು ಅಂತ ಹೇಳಿದ್ರೆ, ಒಂದು ನಾವು RK ಫ್ಯಾಮಿಲಿ ಅಂದ್ರೆ ಯಾವ್ದೇ ಟ್ರಿಪ್ ಹೋದ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಜೊತೆಗೆ ಅದ್ರಲ್ಲಿ ಎಸ್ಪೆಷಲಿ MD ಒಟ್ಟಿಗೆ ಲಂಚ್ ಅಂತ ಹೇಳೋ ತಕ್ಷಣ ಇನ್ನೂ ಖುಷಿ ಆಯ್ತು. ಓಕೆ, 100% ಇಷ್ಟು ಜನ ಅಚೀವ್ ಮಾಡ್ತಾನ ಅಂತ ಪ್ಲಾನ್ ಅಲ್ಲಿ ಬಂದಿವಿ. ಅನ್ಫಾರ್ಚುನೇಟ್ಲಿ ಆಗಿರೋದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮಂಡೇ ಮೀಟಿಂಗ್ ಆಯ್ತು, ಟ್ಯೂಸ್ಡೇ ನಾವೆಲ್ಲರೂ ಮನೆಗೆ ರೀಚ್ ಆಗಿದ್ವಿ. ಇರೋ 1 ದಿನಕ್ಕೆ ನಮ್ಗೆ ಎಲ್ರಿಗೂ ಕಷ್ಟ ಆಯ್ತು. ಸೀರಿಯಸ್ಲಿ, ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ನಮ್ಮ ಟೀಮ್ ಅವ್ರಿಗೂ ರಿಯಲಿ ಕಷ್ಟ ಆಗಿತ್ತು ಅದು ಕಂಪ್ಲೀಟ್ ಮಾಡ್ಕೊಳಕ್ಕೆ. ಸ್ವಲ್ಪ ಜನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಬಟ್ 2-3 ಜನ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ. ಬಟ್ ನಾವೆಲ್ಲರೂ ಸೇರಿ ನಮ್ಮ ಸಂತೋಷ್ ಅವ್ರಿಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಎಸ್ ಅಂತ ಹೇಳಿ ಒಂದು ಗುಡ್ ನ್ಯೂಸ್ ಹೇಳಿದ್ದಾರೆ. ಬಟ್ ಒಂದ್ ಕಡೆ ಬೇಜಾರಾಯ್ತು, ಬಟ್ ಇವಾಗ ಖುಷಿಯಾಗಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದೀನಿ.
ಬಟ್ ಅದು ನಾನ್ ಹೇಳಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಕಮಿಂಗ್ ಡೈಮಂಡ್ ಆದಂತ ನಮ್ಮ ಲೇಡಿ ಡೈಮಂಡ್ ಅಂತಾನೆ ಹೇಳ್ಬೋದು. ರಿಯಲಿ ಖುಷಿ ಆಗ್ತಾ ಇದೆ ನಮ್ಮ ಪ್ರಿಯಾ ಮ್ಯಾಮ್ ನಿಮ್ ಕಡೆ ಆಫರ್ ಲಾಂಚ್ ಮಾಡ್ಬೇಕು ಅಂತ ನನ್ನ ಒಂದು ವಿನಂತಿ ನಮ್ಮೆಲ್ಲ ಮಾರ್ಕೆಟ್ ಟೀಮ್ ಪರವಾಗಿ. ಎಸ್ ಮ್ಯಾಮ್, ಆ ಒಂದು ಗುಡ್ ನ್ಯೂಸ್ ನಿಮ್ ಮುಖಾಂತರ ಬರ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಓವರ್ ಟು ಯು ಮ್ಯಾಮ್. ಮ್ಯಾಮ್ ಹೇಳಿ ಮ್ಯಾಮ್, ಯಾಕಂದ್ರೆ ತುಂಬಾ ಜನ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ತುಂಬಾ ಮಿಸ್ ಮಾಡ್ಕೊಂಡಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ತಿರ್ಗಾದು ಸಿಗತ್ತಾ ಅಂತ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇತ್ತಲ್ವಾ, ಅದು ಇದೆಯಾ ಇಲ್ವಾ ಅನ್ನೋದು ನಿಮ್ ಕಡೆಯಿಂದ ಹೇಳಿದ್ರೆ ಮಾತ್ರ ನಮ್ಗೆ ಎಲ್ರಿಗೂ ಖುಷಿ ಆಗತ್ತೆ ಮ್ಯಾಮ್. ಹೇಳಿ ಹೇಳಿ ಹೇಳಿ. ಎಸ್, ಖಂಡಿತವಾಗ್ಲು ಏನು ತುಂಬಾ ಜನಕ್ಕೆ ಬೇಜಾರಂತೂ ಆಗಿರುತ್ತೆ. ಯಾಕೆಂದ್ರೆ ಇಂತ ಅವಕಾಶ ನಮಗ್ ಸಿಕ್ಕಿತ್ತಲ್ಲಪ್ಪ, MD ಸರ್ ಜೊತೆಗೆ ಲಂಚ್ ಮಾಡೋ ಅವಕಾಶ ಸಿಕ್ಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ನಾವು ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಯಾರು ಅನ್ಕೊಳ್ತಿದ್ದೀರಾ. ನಿಮ್ಮೆಲ್ರಿಗೋಸ್ಕರನು ನಮ್ಮ ಇಡೀ RK ಟೀಮ್ ಅಲ್ಲಿ ಇರುವಂತ ಎಲ್ಲಾ ಫೌಂಡರ್ಸ್ ಗಳು ಸಂತೋಷ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ 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 ಮತ್ತೆ ಅಗೇನ್ 50 ಸರ್ ನಮ್ಮೆಲ್ಲರ ಪರವಾಗಿ ಮತ್ತೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. 15th ವರೆಗೂ ಈ ಅವಕಾಶ ಕಂಟಿನ್ಯೂ ಆಗ್ತಾ ಇದೆ. ಯಾರು 300 SP ನ ಮಾಡ್ತೀರಾ, ನಿಮಗೆ ಮತ್ತೆ ಒಂದು ವಾರದ ಧಮಾಕ ಆಫರ್ ಅಂತ ಕೊಡ್ತಾ ಇದ್ದಾರೆ. 15th ಒಳಗೆ ಯಾರು 300 SP ನ ಮಾಡ್ತೀರಾ, ಮತ್ತೆ ನಿಮಗೆ ಚಿಕ್ಕಮಂಗ್ಳೂರ್ ಒನ್ ಡೇ ಟ್ರಿಪ್ ಜೊತೆಗೆ MD ಸರ್ ಜೊತೆಗೆ ಲಂಚ್ ಜೊತೆಗೆ MD ಸರ್ ನ ಒಂದು ಸ್ಪೀಚ್ ಕೂಡ ಅವತ್ತಿರುತ್ತೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಯಾರ್ಯಾರಿಗೆ ಬೇಜಾರಾಗಿತ್ತು, ಅಯ್ಯೋ 300 SP ನ ನಾನು ಮಿಸ್ ಮಾಡ್ಕೊಂಡ್ವಲ್ಲ, MD ಸರ್ ನ ಮೀಟ್ ಮಾಡೋದು ಮಿಸ್ ಮಾಡ್ಕೊಂಡ್ವಲ್ಲ, MD ಸರ್ ಒಟ್ಟಿಗೆ ನಮಗೆ ಲಂಚ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಹೇಳಿ ಯಾರ್ಯಾರಿಗೆ ಫೀಲ್ ಆಗಿತ್ತು, ನಿಮ್ಮೆಲ್ರಿಗೂ ಒನ್ ಮೋರ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ರಿಕ್ವೆಸ್ಟ್ ಮುಖಾಂತರ ನಾವು ಮತ್ತೆ ಒಂದು ವಾರಕ್ಕೆ ಈ ಒಂದು ಅವಕಾಶನ ತಗೊಂಡಿದೀವಿ. ಯಾರ್ಯಾರು ಫೀಲ್ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮಗೆ 300 SP ಮಾಡಿ MD ಸರ್ ಜೊತೆಗೆ ಲಂಚ್ ನ ತಗೊಳ್ಳೋ ಒಂದು ಅವಕಾಶ. ಈಗಾಗ್ಲೇ ಯಾರು ಅಚೀವ್ಮೆಂಟ್ ಆಗಿದ್ರೆ ನಿಮ್ಗೆ ಬೇಜಾರಾಗ್ತಾ ಇರ್ಬೋದಲ್ವಾ, ಅಯ್ಯೋ ಒಂದ್ 5 ಜನನೋ 6 ಜನನೋ ನಾವು ಅಚೀವ್ಮೆಂಟ್ ಆಗಿದ್ವಿ, ಹೆಂಗೋ MD ಸರ್ ಜೊತೆಗೆ ಬರೀ ನಾವು 5 ಜನ ಕೂತ್ಕೊಂಡು ಲಂಚ್ ಮಾಡ್ಬಿಡ್ಬೋದಿತ್ತು ಅಂತ. ಹಂಗ್ ಬಿಟ್ಬಿಡ್ತೀವ ನಾವು RK ಫ್ಯಾಮಿಲಿ ಅವರು? ಯಾಕೆಂದ್ರೆ MD ಸರ್ ನ ಮೀಟ್ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿರ್ತೀವಿ ಅಲ್ವಾ. ಅಂತದ್ರಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ, ಅಯ್ಯೋ ಇಂಥ ವಂಡರ್ಫುಲ್ ಅವಕಾಶನ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಹೇಳಿ. ಬಟ್ ಆ ಟೈಮಲ್ಲಿ ಮಾಡೋದಿಕ್ಕೆ ಏನೇ ಒಂದು ಅಡೆತಡೆ ಇದ್ರು ಕೂಡ ನಿಮ್ಗೆ ಮತ್ತೆ ಒಂದ್ ಚಾನ್ಸ್ ಸಿಗ್ಲಿ ಅಂತ ಹೇಳಿ ಸಂತೋಷ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ 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 ನಮ್ಮ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. MD ಸರ್ ಅವತ್ತಿನ ದಿನ ಫ್ರೈಡೆ ತುಂಬಾ ಜನ ಬರೋದಿಕ್ ಆಗ್ಲಿಲ್ಲ, ಅವಕಾಶ ಇರ್ಲಿಲ್ಲ, ಬಂದಿದ್ರು ಬಟ್ ಕೆಲವರಿಗೆ ಬರಕ್ ಆಗ್ಲಿಲ್ಲ. ಕೆಲ್ಸದ ಒತ್ತಡ ಇರ್ಬೋದು, ಅವ್ರ ಬಿಸಿ ಶೆಡ್ಯೂಲ್ಸ್ ಇರ್ಬೋದು. ಸೊ ಆ ಕೆಲ್ಸದ ಒತ್ತಡದಿಂದ ಬರ್ದೇ ಇರೋದಕ್ಕೆ ನಿಮ್ಗೆ ಬರೋಕೆ ಅವಕಾಶ ಸಿಕ್ಕಿರಲ್ಲ. ಅದಕ್ಕೋಸ್ಕರ ಒನ್ ಮೋರ್ ಚಾನ್ಸ್ ಅಂತ ಹೇಳಿ ನಾವು MD ಸರ್ ಒಟ್ಟಿಗೆ ಮತ್ತೆ ಈ ಒಂದು ವಾರದ ಅವಕಾಶನ ನಮ್ಮ ಸಂತೋಷ್ ಸರ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. 300 SP ನ ಕಂಪ್ಲೀಟ್ ಮಾಡ್ಕೊಂಡು ಅವತ್ತಿನ ದಿನ ನೀವು MD ಸರ್ ಜೊತೆಗೆ ಲಂಚ್ಗೆ ಬರ್ಬೋದು. ಸೊ ತುಂಬಾ ಖುಷಿ ಆಗುತ್ತೆ. ಜಸ್ಟ್ ನಾವು ಚಿಕ್ಕಮಂಗ್ಳೂರ್ ಹೆಡ್ ಆಫೀಸ್ ಹತ್ರ ಹೋದ್ರೆ ಸಾಕು, ಅಲ್ಲಿಂದ ಜೀಪ್ ಓಪನ್ ಜೀಪ್ ರೆಡಿ ಆಗಿರುತ್ತೆ. ಸೊ ಆ ಓಪನ್ ಜೀಪ್ ಅಲ್ಲಿ ನಾವು ಚಿಕ್ಕಮಂಗ್ಳೂರ್ ಸೈಟ್ ಸೀನ್ಸ್ ನ ನೋಡಕ್ಕೆ ಹೋಗ್ಬೋದು. 7Z ಪಾಯಿಂಟ್ಸ್ ಹೋಗ್ಬೋದು. ಜೊತೆಗೆ ಅಲ್ಲೆಲ್ಲ ಸಖತ್ ಮೋಜು ಮಸ್ತಿ ಮಾಡ್ಬೋದು, ಜಿಪ್ ಲೈನ್ ಇರ್ಬೋದು, ಎಲ್ಲ ಆಟ ಆಡ್ಬೋದು. ಅದೆಲ್ಲದಕ್ಕಿಂತ ನಮ್ಗೆ ಆ ಸೈಟ್ ಸೀನ್ ನೋಡ್ಬೋದು. ನಾವು ಚಿಕ್ಕಮಂಗ್ಳೂರ್ ವಿಸಿಟ್ ಮಾಡೋದು ಅಂದ್ರೆ ಅದೆಲ್ಲ ತಲೆಲಿಲ್ಲ, MD ಸರ್ ಒಟ್ಟಿಗೆ ಲಂಚ್ ಅಂದ್ರೇನೆ ಏನೋ ಒಂಥರ ಖುಷಿ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಮತ್ತೊಮ್ಮೆ ಈ ಅವಕಾಶನ ನಮ್ಗೆ ಸಂತೋಷ್ ಸರ್ಜಿ ಮಾಡ್ಕೊಟ್ಟಿದ್ದಾರೆ. ಸಂತೋಷ್ ಸರ್ಜಿಗೆ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ತಗೊಂಡಿದೀವಿ. ಯಾಕೆ ಗೊತ್ತಾ, ನಮ್ಮಲ್ಲಿರುವಂತ ಎಲ್ಲಾ ಲೀಡರ್ಸು MD ಸರ್ ಜೊತೆಗೆ ಲಂಚ್ ಬರ್ತಾರೆ, ಒನ್ ಮೋರ್ ಚಾನ್ಸ್ ಕೊಡೋಣ ಅಂತೇಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದೀವಿ. ಅದ್ ಬಿಟ್ಟು ನೀವು ಯಾರು ಅಚೀವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ದು ಗಂಟೆ ಗಟ್ಲೆ ಕೂತ್ಕೊಂಡು ಸಂತೋಷ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿ ಈ ಒಂದು ಆಫರ್ ನ ರಿಟರ್ನ್ ತಗೊಂಡಿದೀವಿ. ನೀವ್ ಯಾರು ಅಚೀವ್ಮೆಂಟ್ ಮಾಡಿಲ್ಲ ಅಂದ್ರೆ ಆ 1 ಗಂಟೆ ಟೈಮ್ ರಿಕ್ವೆಸ್ಟ್ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ರು ಕೂಡ ಅಚೀವ್ಮೆಂಟ್ ನ ಮಾಡಿ MD ಸರ್ ಒಟ್ಟಿಗೆ ಲಂಚ್ ಮಾಡೋಣ. ಅದ್ರ ಜೊತೆಗೆ ಇನ್ನೊಂದು ಆಫರ್ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಹೈದರಾಬಾದ್ ಆಫರ್ ನ ಕೊಟ್ಟಿದ್ರು ಅಲ್ವಾ. ಸೊ ಹೈದರಾಬಾದ್ ಆಫರ್ ನ ಕೊಟ್ಟಿದ್ರು. ಯಾರು 200 SP ನ ಮಾಡ್ತೀರಾ, 200 SP ಮಾಡಿ 9,999 rupees ನ ಯಾರು ಪೇ ಮಾಡ್ತೀರಾ, ನಿಮಗೆ ಹೈದರಾಬಾದ್ ಟ್ರಿಪ್, ಅದು ರಾಮೋಜಿ ಫಿಲ್ಮ್ ಸಿಟಿ ಹೋಗೋದು ಬರೋದು ಟ್ರೈನ್ ಟಿಕೆಟ್ಸ್ ಇಂದಾನು ಫ್ರೀ ಆಫ್ ಕಾಸ್ಟ್ ನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಮತ್ತೆ ಇದನ್ನ ನಾವು ರಿಕ್ವೆಸ್ಟ್ ಮಾಡಿ ನಾವು ಹೇಳಿದ್ವಲ್ಲ ಆಗ್ಲೇ, ಹೈದರಾಬಾದ್ ಟ್ರಿಪ್ಪಿಗೆ ಹೋಗ್ತೀವಿ, ಹೈದರಾಬಾದ್ ಒಂದು ಟೀಮ್ ಇಂದ ಹೋಗ್ತಾ ಇದೀವಿ ಅಂದ್ರೆ ನಮ್ಮ RK ಯೂನಿಟಿ ಯಾವ ತರ ಇರುತ್ತೆ,
ನಮ್ಮ ಮಾರ್ಕೆಟ್ ಸ್ಟ್ರೆಂತ್ ಯಾವ ತರ ಇರುತ್ತೆ. ಅಲ್ಲಿ ಒಂದು 10 ಜನ ಹೋಗ್ಬಿಟ್ಟು ಎಸ್ ನಾವು ಹೈದರಾಬಾದ್ ಬಂದಿದೀವಿ, ನಾವು ರಾಮೋಜಿ ಫಿಲ್ಮ್ ಸಿಟಿಲಿ ಇದೀವಿ ಅಂದ್ರೆ 10 ಜನ ನೋಡಿದ್ರೆ MD ಸರ್ ವಿಡಿಯೋನಾದ್ರೂ ಕಳ್ಸಕ್ ಮನ್ಸು ಬರುತ್ತಾ? RK ಟೀಮ್ ಇಂದ ಆಫರ್ ಕೊಟ್ಟಿದ್ರಂತೆ ಹೈದರಾಬಾದ್, ಬರೀ 10 ಜನ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು ವಿಡಿಯೋ ಮಾಡ್ಬೇಕು ಒಂದು ಖುಷಿಯಾಗಿ ಅಂದ್ರೆ ನಮ್ಮ ಯೂನಿಟಿ ನಾವು ತೋರಿಸ್ಬೇಕಲ್ವಾ, ಒಂದ್ ಹೈಯೆಸ್ಟ್ ಅಚೀವರ್ಸ್ ಆಗ್ಬೇಕಲ್ವಾ. ಅದಕ್ಕೋಸ್ಕರ ನಮ್ಮ ಟೀಮ್ ಅವ್ರ ಪರವಾಗಿ ನಾವು MD ಸರ್ ನಾವು ಸಂತೋಷ್ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ಮತ್ತೆ 29th ವರ್ಗೂ ಅವಕಾಶನ ಕೊಟ್ಟಿದ್ದಾರೆ. ಇದೇ ಮಂತ್ 29th ವರ್ಗೂ ನಮ್ಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಹೈದರಾಬಾದ್ ಟ್ರಿಪ್ 200 SP ಮಾಡಿ 9,999 rupees ಪೇ ಮಾಡ್ಬೇಕು. ನಿಮ್ಗೇನು ಹೈದರಾಬಾದ್ ಟ್ರಿಪ್, ರಾಮೋಜಿ ಫಿಲ್ಮ್ ಸಿಟಿ, 2 night ಗೈಡ್ಸ್ ಎಲ್ಲ ಫ್ರೀ ಇರುತ್ತೆ. ಆದರೆ ಏನ್ ಟ್ರೈನ್ ಟಿಕೆಟ್ಸ್ ನ ಫ್ರೀ ಅಂತ ಹೇಳಿದ್ರೆ ಅದು ಕ್ಯಾನ್ಸಲ್ ಕಟ್. ಯಾಕೆಂದ್ರೆ ಅವ್ರಾಗೆ ಆಫರ್ ಕೊಟ್ಟಿದ್ರು. ಆ ಒಂದು ಆಫರ್ ಅಲ್ಲಿ ನಾವ್ ಅಚೀವ್ಮೆಂಟ್ ಮಾಡಿದ್ದಿದ್ರೆ ನಮಗೆ ಟ್ರೈನ್ ಟಿಕೆಟ್ ನು ಕೂಡ ಅವರೇ ಹಾಕೊಂಡು ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅವ್ರು ಆಫರ್ ಕೊಟ್ಟಾಗ ನಾವು ಮಾಡ್ಲಿಲ್ಲ. ನಾವೇ ರಿಕ್ವೆಸ್ಟ್ ಮಾಡಿ ಸರ್ ಆಫರ್ ಕೊಡಿ, ಸರ್ ಇನ್ನೊಂದ್ ಸ್ವಲ್ಪ ದಿನ ಆಫರ್ ಕೊಡಿ, ಸರ್ ಇನ್ನೊಂದ್ ಸ್ವಲ್ಪ ದಿನ ಆಫರ್ ಕೊಡಿ ಅಂತ ನಾವ್ ರಿಕ್ವೆಸ್ಟ್ ಮಾಡಿ ನಾವ್ ಸರ್ ಹತ್ರ ನಾವು ಗೋಗರ್ದಾಗ ಸಾವಿರ ಆಫರ್ ಅವ್ರು ಕಟ್ ಮಾಡಿ ಅಟ್ಲೀಸ್ಟ್ ಹೈದರಾಬಾದ್ ನ ಕೊಟ್ಟಿದ್ದಾರೆ. ಇದೇ ಮಂತ್ 29th ವರ್ಗೂ 200 SP ನ ಮಾಡ್ತೀರಾ, ನೀವು ಕೂಡ ಹೈದರಾಬಾದ್ಗೆ ಬರ್ಬೋದು. ಆದರೆ ನಿಮಗೆ ಟ್ರೈನ್ ಟಿಕೆಟ್ಸ್ ಇರೋದಿಲ್ಲ, ಅವೈಲಬಿಲಿಟಿ ಇರೋದಿಲ್ಲ. ನೋಡಿ ಇನ್ನೊಮ್ಮೆ ನಮ್ಗೆ ಅವಕಾಶನ ಕೊಟ್ಟಿದ್ದಾರೆ. ಆದಷ್ಟು 200 SP ನ ಕಂಪ್ಲೀಟ್ ಮಾಡ್ಕೊಂಡು ಹೈದರಾಬಾದ್ ಟ್ರಿಪ್ ನ ಅಚೀವ್ಮೆಂಟ್ ಮಾಡ್ಕೊಂಡು ಬನ್ನಿ, ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇಂತ ಒಂದು ವಂಡರ್ಫುಲ್ ಆಫರ್ಸ್ ಗಳನ್ನ ನಮಗೆ ಕೊಡ್ತಾ ಇದ್ದಾರೆ. ಆಫರ್ಸ್ ಮೇಲೆ ಆಫರ್. ಪ್ರತಿಯೊಬ್ರು ಕನ್ಸಿರುತ್ತೆ, ಏನೋ ಒಂದು ಕನಸನ್ನ ಇಟ್ಕೊಂಡು ಬಂದಿರ್ತೀವಿ, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಕೊಂಡು ದೊಡ್ಡ ಕನಸುಗಳನ್ನ ಇಟ್ಕೊಂಡು ನಾವು ಬಂದಿರ್ತೀವಿ. ನಮ್ ಕನಸು ನನಸಾಗ್ಬೇಕು ಅಂದ್ರೆ ನಾವು ಒಳ್ಳೆ ವರ್ಕ್ ಮಾಡ್ಬೇಕು, ಒಳ್ಳೆ ಐಡಿಯಾಸ್ ಗಳನ್ನ ತಗೊಂಡ್ ಬರ್ಬೇಕು, ರ್ಯಾಂಕ್ ಮೇಲೆ ರ್ಯಾಂಕ್ ಕಂಪ್ಲೀಟ್ ಮಾಡ್ಬೇಕು ಅಲ್ವಾ. ಸೊ ಅದ್ರಲ್ಲೂ ಎಷ್ಟೋ ಜನ ವಿತೌಟ್ ಆಫರ್ ರ್ಯಾಂಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದಾರೆ. ಒಂದೇ ವರ್ಷಕ್ಕೆ ಡೈಮಂಡ್ ಆಗಿರೋರು ಇದಾರೆ ಅಲ್ವಾ. 6 ತಿಂಗಳಲ್ಲಿ 7th ರ್ಯಾಂಕ್ 8th ರ್ಯಾಂಕ್ ಕಂಪ್ಲೀಟ್ ಆಗಿರೋರು ಇದಾರೆ. ಅಂದ್ರೆ ವಿತೌಟ್ ಆಫರ್ಸ್ ಅವ್ರು ಅಚೀವ್ಮೆಂಟ್ ನ ಮಾಡ್ತಾ ಇದಾರೆ. ನಮ್ಮಲ್ಲಿ ವಿತ್ ಆಫರ್ ನಾವು ಅಚೀವ್ಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಸೊ ಅದನ್ನ ಸೀರಿಯಸ್ಲಿ ನಾವು ಯೋಚನೆ ಮಾಡ್ಲೇಬೇಕು. ಯಾಕೆಂದ್ರೆ ಇಷ್ಟು ವಂಡರ್ಫುಲ್ ಆಫರ್ ನ ಕೊಡ್ತಿದ್ದಾರೆ. ಬೇರೆ ಟೀಮ್ ಅಲ್ಲೆಲ್ಲ 200 SP ಮಾಡಿದ್ರೆ 2000 rupees ಬರುತ್ತಷ್ಟೇ. ಆದ್ರೆ ನಮ್ಮಲ್ಲಿ 200 SP ಮಾಡಿದ್ರೆ ಅದ್ರ ಜೊತೆ 2000 rupees ಬರೋದಲ್ದೇನೆ ಎಕ್ಸ್ಟ್ರಾ ಆಫರ್ಸ್ ನ ಕೊಡ್ತಾ ಇದಾರೆ. ನಾವು ಪ್ರತಿ ಸಲನು ನಾವ್ ಎಷ್ಟು ಐಡಿ ಮಾಡ್ತೀವಿ ಅಷ್ಟು ಐಡಿಗೆ ಎಕ್ಸ್ಟ್ರಾ ನಾವು ಏನಾದ್ರೂ ಆಫರ್ ನ ತಗೊಳ್ತಾನೇ ಬರ್ತಾ ಇದೀವಿ ಅಲ್ವಾ. ನೀವು ಕಂಪನಿ ಲೆವೆಲ್ ಅಲ್ಲೇ ಹೋಗಿ ಎಷ್ಟು ಜನ ಟಾಪ್ ಫೌಂಡರ್ಸ್ ಇದಾರೆ, ಯಾವ ಫೌಂಡರ್ಸ್ ಜೊತೆಗೆ ಹೋಗಿ ನೀವು ವಿಚಾರಿಸಿ ನೋಡಿ, ಇಷ್ಟು ಆಫರ್ಸ್ ಕೊಡ್ತಾ ಇರೋದು ಯಾರು ಕೊಡ್ತಾ ಇಲ್ಲ. ಅಷ್ಟು ಆಫರ್ಸ್ ನಮ್ಮ RK ಟೀಮ್ ಇಂದ ಕೊಡ್ತಾ ಇದ್ದಾರೆ. ರಿಯಲಿ ನಾವೆಲ್ಲ ಲಕ್ಕಿ ಅಂತ ಹೇಳ್ಬೋದು. ಬೇರೆ ಟೀಮ್ ಅವ್ರು ನೋಡಿ, ನಾವು RK ಟೀಮ್ ಅಲ್ಲಿ ಇರ್ಬೇಕಿತ್ತು, ಸಂತೋಷ್ ಸರ್ ಎಷ್ಟು ಆಫರ್ಸ್ ಕೊಡ್ತಾರೆ, ಏನು 3 ತಿಂಗಳು 1 ಟ್ರಿಪ್ ಹೋಗ್ತಾರೆ. ಯಾರಿಗುಂಟು ಯಾರಿಗಿಲ್ಲ, ವರ್ಷಕ್ಕೆ 4 ಟ್ರಿಪ್ ಯಾರಿಗುಂಟು ಯಾರಿಗಿಲ್ಲ. ಅಷ್ಟು ಟ್ರಿಪ್ ಆಗಷ್ಟೇ ದಾಂಡೇಲಿಗೆ ಹೋಗ್ ಬಂದ್ರು, ಆಗ್ಲೇ ಗೋವಾಗ್ ಹೋಗ್ ಬಂದ್ರು, ಇನ್ನು ಡೆಲ್ಲಿ ಇದೆ, ಡೆಲ್ಲಿನೇ ಹೋಗಿಲ್ಲ, ಆಗ್ಲೇ ಇನ್ನು ಹೈದರಾಬಾದ್. ಅಂದ್ರೆ ವರ್ಷಕ್ಕೆ 4 ಟ್ರಿಪ್ ಯಾರಿಗ್ ಸಿಗುತ್ತೆ? ಬೇರೆ ಟೀಮ್ ಅವ್ರು ಹೊಟ್ಟೆ ಹೊರ್ಕೊಳ್ತಾರೆ. ನಾವೆಲ್ಲ ಗ್ರೂಪ್ ಅಲ್ಲಿ ಫೋಟೋಸ್ ಗಳನ್ನ ಹಾಕ್ತಿವಲ್ವಾ, ಟ್ರಿಪ್ ಹೋಗಿದ್ದು ಸ್ಟೇಟಸ್ ಹಾಕ್ತಿವಿ, ಗ್ರೂಪ್ ಗಳಲ್ಲಿ ಹಾಕ್ತಿವಿ, ವಿಡಿಯೋಸ್ ಮಾಡಿ ಹಾಕ್ತಿವಿ. ಅದನ್ನೆಲ್ಲ ನೋಡಿ ನಾವು ಯಾಕೆ RK ಟೀಮ್ ಅಲ್ಲಿ ಇಲ್ಲ, ನಾವು RK ಟೀಮ್ ಅಲ್ಲಿ ಇರ್ಬೇಕಿತ್ತು, ನಮ್ ಟೀಮ್ ಅಲ್ಲಿ ಯಾವ ಆಫರ್ ಇಲ್ಲ ಏನಿಲ್ಲ, ಅಲ್ಲಿ ನೋಡಿದ್ರೆ ಗಿಫ್ಟ್ ಮೇಲೆ ಗಿಫ್ಟ್, ಟ್ರಿಪ್ ಮೇಲೆ ಟ್ರಿಪ್, ಇಷ್ಟೊಂದು ಆಫರ್ಸ್ ಕೊಡ್ತಾರಲ್ಲ ಅಂತ ಹೊಟ್ಟೆ ಹೊರ್ಕೊಳ್ತಿದ್ದಾರೆ ಬೇರೆ ಟೀಮ್ ಅವರು. ಆದ್ರೆ ನಾವ್ ಈ ಟೀಮ್ ಅಲ್ಲಿ ಇದೀವಿ, ನಮ್ಗೆ ಗೊತ್ತಾಗ್ತಿಲ್ಲ ನಾವ್ ಯಾವ ಟೀಮ್ ಅಲ್ಲಿ ಇದೀವಿ, ನಮ್ಗೆ ಎಷ್ಟೆಲ್ಲ ಸಪೋರ್ಟ್ ಇದೆ, ಇಷ್ಟು ಆಫರ್ಸ್ ಕೊಡ್ತಾ ಇದಾರೆ, ನಾವೆಷ್ಟು ಲಕ್ಕಿ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ಬೇರೆ ಟೀಮಿಗೆ ಗೊತ್ತಿದೆ ಆ ಟೀಮಲ್ಲಿ ನಾವ್ ಇರ್ಬೇಕಿತ್ತು ಅಂತ ಈಗ್ಲೂ ಫೀಲ್ ಮಾಡ್ತಾ ಇದಾರೆ. ನಾವ್ ಯಾಕೆ RK ಟೀಮ್ ಅಲ್ಲಿ ಇಲ್ಲ, ನಾವ್ RK ಟೀಮ್ ಅಲ್ಲಿ ಇರ್ಬೇಕಿತ್ತು ಅಂತ. ನಾವೆಲ್ಲರೂ ರಿಯಲಿ ಲಕ್ಕಿಯಸ್ಟ್ ಪರ್ಸನ್ಸ್ ಅಂತ ಹೇಳ್ಬೋದು. ಸೊ ಆದಷ್ಟು ಏನ್ ಆಫರ್ಸ್ ನ ಕೊಟ್ಟಿದ್ದಾರೆ ಅದನ್ನ ಅಚೀವ್ಮೆಂಟ್ ಮಾಡಿ. ಈಗ ಆಲ್ರೆಡಿ ಮತ್ತೆ ರನ್ನಿಂಗ್ ಇದೆ. ನಿಮಗೆ 300 SP ಮಾಡಿದ್ರೆ MD ಸರ್ ಜೊತೆಗೆ ಲಂಚ್, ಅದ್ರ ಜೊತೆಗೆ 200 SP ಮಾಡಿದ್ರೆ ನಿಮಗೆ ಹೈದರಾಬಾದ್ ಟ್ರಿಪ್ ಇದೆ 29th ವರ್ಗೂ. ಸೊ ಇದ್ರ ಕಡೆ ಗಮನ ಕೊಡಿ. ಸೂಪರ್ ಡೂಪರ್ ಆಫರ್ ನ ಅನೌನ್ಸ್ ಮಾಡಿದರೆ ಆದಷ್ಟು ನಮ್ಮ ಯೂನಿಟಿನ ನಾವು ಟ್ರಿಪ್ ಅಲ್ಲಿ ತೋರ್ಸೋಣ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ ಕಣ್ಮುಂದೆ ಇದೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ TTL ಟ್ರೈನಿಂಗ್, ಟ್ರೈನ್ ದ ಲೀಡರ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಂತೋಷ್ ಸರ್ ನಿನ್ನೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾನ್ ಹೇಳ್ಬೇಕು ಇದ್ರ ಬಗ್ಗೆ ಅಂತ ನನ್ನ ಅನ್ಸಿಕೆ, ನಾನ್ TTL ಟ್ರೈನಿಂಗ್ ಹೋಗಿ ನನಗೇನ್ ಬೆನಿಫಿಟ್ ಆಯ್ತು, ಇದ್ರಿಂದ ಏನು ಪ್ರಯೋಜನ ಅಂತ ನಾನು ಹೇಳ್ಬೇಕು. ಯಾಕೆಂತ ಹೇಳಿದ್ರೆ TTL ಟ್ರೈನಿಂಗ್ ಅನ್ನೋದು ಇಯರ್ಲಿ ಒನ್ಸ್, ನಮ್ ತುಂಬಾ 1 ವರ್ಷನೇ ಆಗೋಗಿತ್ತು TTL ಟ್ರೈನಿಂಗ್ ಮಾಡಿ, ಒನ್ಸೆಗೆ ನಮ್ಗೆ ಇದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ತುಂಬಾನೇ ಇಂಪಾರ್ಟೆಂಟ್ TTL ಟ್ರೈನಿಂಗ್ ಅಂತ ಹೇಳೋದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತುಂಬಾನೇ ಇಂಪಾರ್ಟೆಂಟ್. ನಾವೀ ಒಂದು ಫೀಲ್ಡ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ
ಈ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಟ್ರೈನಿಂಗ್ ನ ತಗೊಳ್ತೀವಿ ಅಷ್ಟು ಚಾರ್ಜ್ ಆಗ್ತೀವಿ. ಚಾರ್ಜೇ ಆಗಲ್ಲ ಅಂತಂದ್ರೆ ನಾವ್ ಇದ್ರಲ್ಲಿ ಏನು ಗೆಲ್ಲೋದಿಕ್ ಸಾಧ್ಯ ಇಲ್ಲ. ಒಂದು ಮೊಬೈಲ್ ಇದೆ, ಅದು ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಅನ್ನಂಗೆ ಚಾರ್ಜ್ ಮಾಡ್ತೀವಿ, ಫುಲ್ ಚಾರ್ಜ್ ಆದ್ರೆ ಅದು ಆಕ್ಟಿವ್ ಆಗೋದು, ವಿತೌಟ್ ಚಾರ್ಜ್ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಹಂಗೆ ನಾವು ಅಷ್ಟೇನೆ, ನಾವೆಷ್ಟು ನಮ್ಮನ್ನ ಚಾರ್ಜ್ ಮಾಡ್ತಾ ಇರ್ತಾರೆ ಅಷ್ಟು ಆಕ್ಟಿವ್ ಆಗಿರ್ತೀವಿ. ನಮ್ಗೆ ಯಾವಾಗ ಚಾರ್ಜ್ ಡೌನ್ ಆಗುತ್ತೆ ನಮ್ಗೂ ಕೂಡ ಚಾರ್ಜ್ ಡೌನ್ ಆಗುತ್ತೆ. ನಾವೆಷ್ಟು ಈ ತರ ಟ್ರೈನಿಂಗ್ ಗಳು ತಗೊಳ್ತೀವಿ ಅಷ್ಟು ಚಾರ್ಜ್, ಅಂದ್ರೆ ಟ್ರೈನಿಂಗ್ ಮುಗಿದು ಬಂದಿದ್ದೀನಿ, ಎಸ್ ನಾನ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ, ನಾನು ಹಿಂಗ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು, ನಾನ್ ರ್ಯಾಂಕ್ ಕಂಪ್ಲೀಟ್ ಮಾಡ್ಬೇಕು ಅಂತ ಅಷ್ಟು ಖುಷಿಯಾಗಿ ನಾವ್ ಹೇಳ್ತೀವಿ. ಯಾವಾಗ ನಮ್ಗೆ ಟ್ರೈನಿಂಗ್ ಸಿಗಲ್ಲ, 1 ಮಂತ್ 2 ಮಂತ್ಸ್ ಆದಾಗ ನಾವೇ ವೀಕ್ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ನಾವ್ ಯಾವತ್ತೂ ವೀಕ್ ಆಗ್ಬಾರ್ದು ಅಂತ ಹೇಳಿ ನಮಗೆ MD ಸರ್ ಟ್ರೈನಿಂಗ್ ತಗೊಳ್ತಾನೆ ಇರ್ತಾರೆ. ರಿಯಲಿ ವಂಡರ್ಫುಲ್ ಟ್ರೈನಿಂಗ್ ಅಂತ ಹೇಳ್ಬೋದು. ಇಲ್ಲಿ ನಾವೇನ್ ಟ್ರೈನಿಂಗ್ಗೆ ನಾವ್ ಇವನು ಹೋಗ್ತಾ ಇದೀವಿ ಅಂತೀವಿ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ ಅನ್ಕೊಳ್ಳಿ. ಆದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನ್ ಗೊತ್ತಿಲ್ಲ, ಆ ಕಡೆಯಿಂದ ರಿಟರ್ನ್ ಬರುವಾಗ ನಾವು ಲೀಡರ್ ಆಗಿ ಕನ್ವರ್ಟ್ ಆಗಿ ಬರ್ತೀವಿ. ಅದಂತೂ 100% ಪಕ್ಕ. ಯಾರು ಈ ಒಂದು ಟ್ರೈನಿಂಗ್ ನ ತಗೊಳ್ತೀರಾ ಪ್ರತಿಯೊಬ್ರು ಕೂಡ ಲೀಡರ್ ಆಗಿ ಕನ್ವರ್ಟ್ ಆಗಲ್ಲಿಂದ ಬರ್ತೀರಾ. ನನ್ಗೇನೂ ಬರಲ್ಲ, ನನ್ಗೇನು ಅರ್ಥ ಆಗಲ್ಲ, ನಾನು ಫೀಲ್ಡ್ ಹೋದಾಗ ನನ್ಗೇನು ಮಾತಾಡಕ್ ಬರಲ್ಲ ಅನ್ನೋರ್ಗು ಕೂಡ ಅಲ್ಲಿ ಬಂದಾಗ, ಅಲ್ಲಿ ಬಂದು ರಿಟರ್ನ್ ನೀವು ಬರೋಷ್ಟ್ರಲ್ಲಿ ಒಂದು ಲೀಡರ್ ಆಗಿ ಕನ್ವರ್ಟ್ ಆಗ್ತೀರಾ. ತುಂಬಾ ಜನ ಇಲ್ಲಿ ನನಗ್ ಮಾತಾಡಕ್ ಬರಲ್ಲ, ಫೀಲ್ಡ್ ಅಲ್ಲಿ ಹೋದಾಗ ಯಾವ ತರ ಮಾತಾಡ್ಬೇಕು, ಅಬ್ಜೆಕ್ಷನ್ಸ್ ಇರುತ್ತೆ, ಅದಕ್ಕೆ ನಾನು ರಿಟರ್ನ್ ಆನ್ಸರ್, ಅವ್ರು ಏನೇ ಒಂದು ಕ್ವಶನ್ಸ್ ಕೇಳಿದ್ರೆ ನನಗೆ ರಿಟರ್ನ್ ಆನ್ಸರ್ ಮಾಡಕ್ ಬರಲ್ಲ, ನಾನ್ ಫೀಲ್ಡ್ ಅಲ್ಲಿ ಹೋದ್ರೆ ಕ್ಲೋಸಿಂಗ್ ಮಾಡಕ್ ಬರಲ್ಲ, ನಾನ್ ಫೀಲ್ಡ್ ಹೋದ್ರೆ ನನ್ಗೆ ಅಪ್ಲೈನೇ ಬರ್ಬೇಕು, ವಿತೌಟ್ ಅಪ್ಲೈ ನಾನು ಇಂಡಿವಿಜುವಲ್ ಆಗಿ ಫೀಲ್ಡ್ ಹೋಗಕ್ ಬರಲ್ಲ ಅಂತ ಹೇಳೋದು ತುಂಬಾ ಕ್ವಶನ್ಸ್ ಮಾರ್ಕ್ ಇರುತ್ತೆ. ಈ ಡೌಟ್ಸ್ ಗೆಲ್ಲ ನಿಮ್ಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಬಂದಾಗ ನೀವ್ ಯಾರು ಅಪ್ಲೈ ಮೇಲೆ ಡಿಪೆಂಡ್ ಆಗಲ್ಲ, ಇಂಡಿವಿಜುವಲ್ ಆಗಿ ವರ್ಕ್ ಮಾಡಕ್ಕೆ ಶುರು ಮಾಡ್ತೀರಾ. ಯಾಕೆಂದ್ರೆ ಇಲ್ಲಿ ಏನ್ ಮೈನಸ್ ಪಾಯಿಂಟ್ಸ್ ಗಳು ಗೊತ್ತಾ, ಎಷ್ಟು ನಾವು ನಮ್ಮ ಸೀನಿಯರ್ಸ್ಗೆ ನಮ್ಮ ಅಪ್ಲೈನ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಅಷ್ಟು ಸೋಲೋದಿಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಆಸ್ ಎ ಲೀಡರ್ ಆಗಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದ್ ಕಡೆ ಫೀಲ್ಡ್ ನಾವು ಹೋಗ್ಬೇಕು, ಕರ್ದಿದ್ದಾರೆ, ಎಲ್ಲೋ ಹೋಗ್ಬೇಕು ಅಂತ ಕರ್ದಿರ್ತಾರೆ, ನಾವು ನಮ್ಮ ಸೀನಿಯರ್ಗೆ ನಾವು ಇನ್ಫಾರ್ಮ್ ಮಾಡಿರ್ತೀವಿ, ಎಸ್ ಈ ತರ ಫೀಲ್ಡ್ ಇದೆ, ನಾವು ಹೋಗ್ಬೇಕು, ನಾಳೆ ಫೀಲ್ಡ್ ಇದೆ, ನೀವು ಬರ್ಬೇಕು ಅಂತ ಹೇಳಿ ನಾವು ಸೀನಿಯರ್ಸ್ಗೆ ನಾವು ಹೇಳ್ಕೊಂಡಿರ್ತೀವಿ. ಅವ್ರು ಕೂಡ ಓಕೆ ನಾನು ಬರ್ತೀನಿ, ಹೋಗೋಣ, ನಾಳೆ ಫೀಲ್ಡ್ ಹೋಗೋಣ ಅಂತ ಅವ್ರು ಹೇಳಿರ್ತಾರೆ. ಆದ್ರೆ ಏನ್ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಏನೋ ಒಂದು ಎಮರ್ಜೆನ್ಸಿ ಬರುತ್ತೆ. ಸೊ ಇವತ್ತು ಇರ್ತೀವಿ, ನಾವು ಚೆನ್ನಾಗಿದೀವಿ ಅಂತ ಹೇಳಿದ್ರೆ ನಾಳೆನು ಇದೇ ತರ ಇರುತ್ತೆ, ನಮ್ಮನೇಲಿ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ, ನಾವ್ ಇದೇ ತರ ಇರ್ತೀವಿ ಅಂತ ನಾವ್ ಹೇಳಕ್ಕಾಗಲ್ಲ. ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂದಾಗ ನಾವ್ ಎಲ್ಲಿ ಒಪ್ಕೊಂಡಿರ್ತೀವಿ, ಎಮರ್ಜೆನ್ಸಿ ಪ್ರಾಬ್ಲಮ್ ಆದಾಗ ನಮ್ಗಲ್ಲಿ ಹೋಗಕ್ ಆಗಲ್ಲ. ನಮ್ಗೆ ಯಾರು ಕರೆದಿರ್ತಾರೋ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ, ಎಸ್ ನಮಗ್ ಬರಕ್ ಆಗ್ತಾ ಇಲ್ಲ, ಈ ತರ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ನಾವ್ ಹೇಳ್ಬೋದು. ಅವ್ರೇನ್ ಮಾಡ್ತಾರೆ, ಅಯ್ಯೋ ಇವತ್ತು ನಮ್ಮ ಅಪ್ಲೈನ್ಗೆ ಏನೋ ಪ್ರಾಬ್ಲಮ್ ಆಗೋಗಿದೆ ಅಂತ, ಅದಕ್ಕೆ ನಾವು ಹೋಗೋರ್ಗೆ ಫೋನ್ ಮಾಡಿ ಹೇಳ್ಬಿಡೋದು, ನಮ್ಮ ಅಪ್ಲೈನ್ ಇವತ್ತು ತುಂಬಾ ಬಿಸಿ ಇದಾರಂತೆ, ಇವತ್ತು ಆಗಲ್ಲ, ನಾನ್ ಬರಲ್ಲ, ಇನ್ನೊಂದ್ಸಲ ಬರ್ತೀವಿ. ಅವ್ರಿಗೊಂದ್ ವಾರ ಬರಕ್ಕಾಗಲ್ಲ, ಒಂದ್ 15 ದಿನಾನೇ ಬರಕ್ಕಾಗಲ್ಲ. ಅಲ್ಲಿವರೆಗೂ ಅವ್ರು ವೇಟ್ ಮಾಡ್ತಾರ, ಅವ್ರ ಮೈಂಡ್ ಸೆಟ್ ಔಟ್ ಆಗಿರುತ್ತೆ. ಇಲ್ಲ ನಾನೇ ಬಿಸಿ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ನಾವ್ ಯಾರಿಗ ಫೀಲ್ಡ್ ಮಾಡಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಅವರೇ ನಮ್ಮ ಒಟ್ಟಿಗೆ ಸಿಗಲ್ಲ. ಈ ತರ ಟೀಮ್ಗಳನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಲೀಡರ್ ಆಗಿದ್ದೀನಿ, ನಾನ್ ಹೆಲ್ತ್ ಬಗ್ಗೆ ಚೆನ್ನಾಗಿ ಮಾತಾಡ್ತೀನಿ, ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ, ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಮಾತಾಡ್ತೀನಿ, ಪ್ರತಿಯೊಂದು ಕೂಡ ಅಬ್ಜೆಕ್ಷನ್ಸ್ ಅವ್ರು ಏನೇ ಕ್ವಶನ್ಸ್ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಒಂದು ಲೀಡರ್ಸ್ಗೆ ಏನ್ ಕ್ವಾಲಿಟಿ ಬೇಕೋ ಪ್ರತಿಯೊಂದು ನನ್ನಲ್ಲಿದೆ. ಕ್ಲೋಸಿಂಗ್ ಸ್ಪೀಚ್ ನಾನ್ ಮಾಡ್ತೀನಿ, ನಾನ್ ಇವತ್ ನನ್ ಫೀಲ್ಡ್ ಹೋಗಿದ್ದೀನಿ ಅಂದ್ರೆ 100% ನಾನು ಕ್ಲೋಸಿಂಗ್ ಮಾಡೇ ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದ್ರೆ ನಾವ್ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಎಸ್ ಅಪ್ಲೈನ್ ಇಲ್ವಾ, ಬೇಡ, ನಾನೇ ಕ್ಲೋಸಿಂಗ್ ಸ್ಪೀಚ್ ಮಾಡ್ತೀನಿ, ಪ್ರತಿಯೊಂದು ನಾನೇ ಇಂಡಿವಿಜುವಲ್ ಕಲ್ತಿದ್ದೀನಿ ಅಂದ್ಮೇಲೆ ನಾನ್ ಯಾಕೆ ಅಪ್ಲೈನ್ಗೆ ಡಿಪೆಂಡ್ ಆಗ್ಬೇಕು ಅಂತ ಇಂಡಿವಿಜುವಲ್ ಆಗಿ ಹೋಗ್ತೀವಿ, ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತೀವಿ, ಇಂಡಿವಿಜುವಲ್ ಆಗಿ ಕ್ಲೋಸಿಂಗ್ ಮಾಡ್ಕೊಂಡ್ ಬರ್ತೀವಿ. ಅವತ್ತಿನ ಖುಷಿ ಇದೆ ನೋಡಿ, ನಮ್ಮ ಅಪ್ಲೈನ್ ಬಂದು ಕ್ಲೋಸಿಂಗ್ ಮಾಡ್ಕೊಡ್ತಾರೆ ನೋಡಿ, ಆ ಖುಷಿ ಯಾವ್ದು ಅಲ್ಲ, ನಾವ್ ಇಂಡಿವಿಜುವಲ್ ಆಗಿ ಹೋಗಿ 100 ಕ್ಲೋಸ್ ಮಾಡ್ತೀವಲ್ಲ ಆ ಖುಷಿನೇ ಬೇರೆ. ಆ ಲೀಡರ್ ಆಗಿ ನಾವು ಕನ್ವರ್ಟ್ ಆಗ್ಬೇಕು. ನಮ್ಮ ಅಪ್ಲೈನ್ ಬಂದ್ರೇನೆ ಕ್ಲೋಸಿಂಗ್ ಆಗೋದು, ನಮ್ಮ ಅಪ್ಲೈನ್ ಬಂದ್ರೇನೆ, ನಮ್ಮ ಅಪ್ಲೈನ್ ಮಾತಾಡುವಷ್ಟು ನನಗ್ ಮಾತಾಡಕ್ ಬರಲ್ಲ, ನಮ್ಮ ಅಪ್ಲೈನ್ ಎಕ್ಸ್ಪ್ಲೈನ್ ಮಾಡುವಷ್ಟು ನನಗ್ ಬರಲ್ಲ ಅಂತೀವಲ್ಲ, ಅದು ತಪ್ಪು. ಈ ಟ್ರೈನಿಂಗ್ ಬನ್ನಿ, ನಿಮ್ಮ ಅಪ್ಲೈನ್ ಅಲ್ಲ, ಅವ್ರ ಅಪ್ಲೈನ್ ಮಾತಾಡಕ್ಕಿಂತ ಹೆಚ್ಚಾಗಿ ನೀವ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಒಂದು ಟ್ರೈನಿಂಗ್ ಇವತ್ ಸಿಗುತ್ತೆ ನಿಮ್ಗೆ. ಆ ಒಂದು TTL ಟ್ರೈನಿಂಗ್ ಸಿಗುತ್ತೆ, ಆ ತರ ಲೀಡರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಯಾಕೆಂದ್ರೆ ನೀವ್ ಅನ್ಬೋದು, ಜೊತೆಗೆ ಆ ಒಂದ್ ಟ್ರೈನಿಂಗ್ ಯಾವ ತರ, ನೀವು ಟ್ರೈನಿಂಗ್ ಅಂದ ತಕ್ಷಣ ಅನ್ಕೊಳ್ಬೋದು, ಅಯ್ಯೋ 3 days ಹಾಕೊಂಡು ನಮಗ್ ರುಬ್ತಾರೇನೋ, 3 ದಿನ ನಮ್ಗೆ ಟ್ರೈನಿಂಗ್ ಅನ್ಕೊಂಡು ಕೂರಿಸ್ಕೊಳ್ತಾರಂತ. 3 ದಿನ ಪೂರ್ತಿ ನಮ್ ಟ್ರೈನಿಂಗ್ ಜೊತೆಗೆ ಎಂಜಾಯ್ಮೆಂಟ್ ಕೂಡ ಇರುತ್ತೆ, ಅಷ್ಟು ಖುಷಿ ಇರುತ್ತೆ. ಆ ಟ್ರೈನಿಂಗ್ ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಎಂಜಾಯ್ಮೆಂಟ್ ಜೊತೆಗೆ ನಮ್ಗೆ ಎಜುಕೇಶನ್ ಸಿಗುತ್ತೆ. ಆ ಎಜುಕೇಶನ್ಸ್ ಯಾವ ತರ ಇರುತ್ತೆ ಅಂದ್ರೆ, ನಿಮ್ಗೆ ಅನ್ಸ್ಬೋದು, ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಟ್ರೈನಿಂಗ್ ನಮ್ಗೆ ಕೊಡ್ತಾ ಇದಾರೆ, ಒಬ್ರು ಸ್ಪೀಚ್ ಮಾಡ್ತಾ ಇದಾರೆ ಅಂದಾಗ ಇಲ್ಲಿ ಕೂತಿರೋರ್ ಮೈಂಡ್ ಸೆಟ್ ಅಲ್ಲೇ ಇರಲ್ಲ, ಕೆಲವ್ರ ಮೈಂಡ್ ಸೆಟ್ ಬೇರೆ ಕಡೆ ಇರುತ್ತೆ. ಮನೆಯಲ್ಲಿ ಫಸ್ಟ್ ಡೇ ಇರ್ಬೋದು, ಸೆಕೆಂಡ್ ಡೇ ಇರ್ಬೋದು, ಅಯ್ಯೋ ಮನೆಯಲ್ಲಿ ಏನ್ ಮಾಡ್ತಾ ಇದಾರೋ ಏನೋ, ನಾನಿಲ್ಲ, ಸರಿಯಾಗಿ ತಿಂಡಿ ಮಾಡಿದಾರ, ಊಟ ಮಾಡಿದಾರ, ಮನೇಲಿ ಏನಾಗ್ತಿದೆ,
ಟ್ರೈನಿಂಗ್ ಅಲ್ಲಿ ಕೂತಿರ್ತೀರಾ, ನಿಮ್ ಬಾಡಿ ಇಲ್ಲೇ ಇರುತ್ತೆ, ನಿಮ್ ಮೈಂಡ್ ಇರೋದಿಲ್ಲ. ನಿಮ್ ಮೈಂಡ್ ಏನೋ ಯೋಚನೆ ಮಾಡ್ತಿರುತ್ತೆ. ಆದ್ರೆ ಆ ಟ್ರೈನಿಂಗ್ ಅಲ್ಲಿ ಆ ಯೋಚನೆ ಮಾಡೋದಿಕ್ಕೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅವತ್ತಿನ ದಿನ ಏನ್ ಟ್ರೈನಿಂಗ್ ಕೊಡ್ತಾರೋ ಅದನ್ನ ನೀವು ನೈಟ್ ಒಪ್ಪಿಸ್ಬೇಕು ಅಂತ ಹೇಳಿದ್ರೆ, ನಿಮಗೆ ನಿಮ್ದೇ ಆದಂತ ಒಂದು ಲೀಡರ್ ನ ಕೊಟ್ಟಿರ್ತಾರೆ. ಈಗ ಒಂದು 10 ಮೆಂಬರ್ಸ್ ಗೆ ಒಬ್ರು ಲೀಡರ್ ನ ಕೊಟ್ಟಿರ್ತಾರೆ. ಆ 10 ಮೆಂಬರ್ಸ್ ಅವತ್ತು ಇಡೀ ದಿನ ನೀವ್ ಏನ್ ಕಲ್ತಿರ್ತೀರಾ ಅದನ್ನ ಅವರಿಗೆ ಒಪ್ಪಿಸ್ಬೇಕು ಅಂದಾಗ ನಿಮಗ್ ಮೈಂಡ್ ಎಲ್ಲಿ ಹೋಗುತ್ತೆ? ಆ ಟ್ರೈನಿಂಗ್ ಮೇಲೆ ಜ್ಞಾನ ಇರುತ್ತೆ. ಅಯ್ಯಪ್ಪ ಇವತ್ತು ರಾತ್ರಿ ನಾನು ಒಪ್ಪಿಸ್ಬೇಕು, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಹೇಳ್ಕೊಡ್ತಾರೋ ಅದನ್ನ ನಾನು ಸಂಜೆ ಒಪ್ಪಿಸ್ಬೇಕು ಅನ್ನೋ ಭಯ ನಿಮ್ಮಲ್ಲಿ ಇರುತ್ತೆ. ಆ ಭಯದಲ್ಲಿ ಕಲಿತೀರಾ ನೀವು. ಸೊ ಮನೆ ಕಡೆ ಗಮನ ಇರಲ್ಲ. ಮನೇಲಿ ಯಾರಾದ್ರೂ ತಿನ್ಲಿ, ಉಪವಾಸ ಅನ್ನೋದ್ರು ಇರ್ಲಿ, 1 ದಿನ ಉಪವಾಸ ಇರ್ಲಿ, 2 ದಿನ ಉಪವಾಸ ಇರ್ಲಿ, ಆ ತಲೆಗೆ ಹೋಗೋದೇ ಇಲ್ಲ ನಿಮ್ಗೆ. ತಲೆಯಲ್ಲಿ ಒಂದೇ ಇರುತ್ತೆ, ಇವತ್ ಏನ್ ಹೇಳ್ಕೊಡ್ತಾರೋ ಅದನ್ನ ನಾನು ಸಂಜೆ ಒಪ್ಪಿಸ್ಬೇಕು, ಇವತ್ ಏನ್ ಹೇಳ್ಕೊಡ್ತಾರೋ ಅದನ್ನ ನಾನು ಸಂಜೆ ಒಪ್ಪಿಸ್ಬೇಕು ಅಂತ ಹೇಳಿ ಅಷ್ಟೇ ಶ್ರದ್ಧೆಯಿಂದ ಆ ಟ್ರೈನಿಂಗ್ ಅಲ್ಲಿ ಕೂತ್ಕೊಳ್ತೀರಾ. ಅಲ್ಲಿ ಏನ್ ಹೇಳ್ಕೊಡ್ತಾರೋ ಪ್ರತಿಯೊಂದು ಡೈರಿನಲ್ಲಿ ನೋಟ್ ಮಾಡ್ಕೊಳ್ತೀರಾ. ಯಾಕೆಂದ್ರೆ ಆ ಭಯ ಇರುತ್ತೆ. ಅಷ್ಟಕ್ಕೂ ನೀವು ಫೀಸ್ ನ ಕಟ್ಟಿ ಬಂದಿರ್ತೀರಾ. ನಾವ್ ಯಾಕೆ ಹೋಗಿರ್ತೀವಿ? ಏನು ಒಂದು ಕಲಿಬೇಕು ಅಂತ ಹೋಗಿರ್ತೀವಿ. ಅಲ್ಲೋ ಕೂತ್ಕೊಂಡು ನಮ್ ಮನೇಲಿ ಏನಾಗಿದೆ, ಮನೆ ತಿಂಡಿ ತಿಂದಿದಾರ, ಊಟ ಮಾಡಿದಾರ, ಅಡ್ಗೆ ಮಾಡಿದಾರ ಅಂತ ಅಲ್ಲಿ ನೆನೆಸ್ಕೊಂಡು ಅಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಕ್ ನಾವ್ ಹೋಗಿರ್ತೀವ? ಇಲ್ಲ. ಏನೋ ಒಂದು ಕಲಿಬೇಕು ಅಂತ ಹೋದಾಗ ನಾವ್ ಅಷ್ಟೇ ಶ್ರದ್ಧೆಯಿಂದ ಹೋಗಿ ಕೂತ್ಕೊಂಡು ಕಲಿಬೇಕು. ಆದ್ರೆ ಕೆಲವ್ರ ಮೈಂಡ್ ಸೆಟ್ ಬೇರೆ ಕಡೆ ಧ್ಯಾನ ಇರುತ್ತೆ. ಸೊ ಆ ಜ್ಞಾನ ಇರ್ಬಾರ್ದು ಅಂತ ಹೇಳಿನೇ ಅವತ್ತಿನ ದಿನ ನಮ್ಗೆ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ಕೊಟ್ಟಿರ್ತಾರೋ ಪ್ರತಿಯೊಂದು ನೋಟ್ ಮಾಡ್ಕೊಂಡು ಅವತ್ತಿನ ದಿನ ನೈಟ್ ನಿಮ್ಮ ಸೀನಿಯರ್ಸ್ಗೆ ನೀವು ಒಪ್ಪಿಸ್ಬೇಕು. ಸೊ ಅದು ಲೀಡರ್ಸ್ ಕ್ವಾಲಿಟಿ ಅಂದ್ರೆ. ಎಸ್ ನಾನ್ ಬಂದಿದ್ದೀನಿ, ಯಾಕೆ ವೇಸ್ಟ್ ಮಾಡ್ಬೇಕು? ನಾನ್ ದುಡ್ಡು ಕೊಟ್ಟು ಬಂದಿದ್ದೀನಿ, ಫ್ರೀ ಆಗಿ ಬಂದಿಲ್ಲ ಅಲ್ವಾ? ನಾನು ಏನಕ್ಕೆ ಬಂದಿದ್ದೀನಿ? ಕಲಿಯಕ್ ಬಂದಿದ್ದೀನಿ. ಇವತ್ತು ಏನ್ ಕಲಿಸ್ಕೊಡ್ತಾರೋ ಅದನ್ನ ನಾನು ಕಲ್ತ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಇರ್ಬೇಕು. ಅದೇನ್ ಹೇಳ್ಕೊಡ್ತಾರೋ ಅದನ್ನ ನೀವು ಒಪ್ಸಿದ್ರೆ ಎಸ್ ಅವತ್ತಿನ ದಿನ ಫುಲ್ ಕ್ಲಿಯರ್, ನೀವು ಪ್ರತಿಯೊಂದನ್ನು ಕಲ್ತಿರ್ತೀರಾ. ಅದೇ ತರ ನೆಕ್ಸ್ಟ್ ಡೇನು ಅಷ್ಟೇ, ಫುಲ್ ಡೇ ಏನ್ ನಮ್ಗೆ ಹೇಳ್ಕೊಡ್ತಾರೋ ಅದನ್ನ ಕೂಡ ನೀವು ಡೈರಿನಲ್ಲಿ ನೋಟ್ ಮಾಡ್ಕೊಂಡು ಅವತ್ತಿನ ದಿನ ನೈಟ್ ಕೂತ್ಕೊಂಡು ನೀವು ನಿಮ್ಮ ಸೀನಿಯರ್ಗೆ ಒಪ್ಪಿಸ್ಬೇಕು. ಸೊ ಈ ತರ ನೀವು ಮಾಡಿದಾಗ 100% 3 days ಅಲ್ಲಿ ಏನ್ ಹೇಳ್ಕೊಡ್ತೀರಾ ಪ್ರತಿಯೊಂದು ನಾಲೆಡ್ಜ್ ನಿಮ್ಮಲ್ಲಿ ಇರುತ್ತೆ. ಪ್ರತಿಯೊಂದನ್ನು ನೀವು ಕಲ್ತಿರ್ತೀರಾ, ಪ್ರತಿಯೊಂದನ್ನು ನಿಮ್ಮ ಲೀಡರ್ ಜೊತೆಗೆ ಒಪ್ಸಿರ್ತೀರಾ ಅಂದಾಗ ಸೊ ಇಂಡಿವಿಜುವಲ್ ಆಗಿ ನೀವು ಲೀಡರ್ ಆಗಿ ಕನ್ವರ್ಟ್ ಆಗಿರ್ತೀರಾ. ಅದ್ರಲ್ಲಿ ಡೌಟ್ಸೇ ಇಲ್ಲ. ಸೊ ಅಷ್ಟು ಒಂದು ಟ್ರೈನಿಂಗ್ ನ ಕೊಡ್ತಾರೆ ಅಂತ, ವಂಡರ್ಫುಲ್ ಟ್ರೈನಿಂಗ್ ನ ಕೊಡ್ತಾರೆ. ರಿಯಲಿ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ವಂಡರ್ಫುಲ್ ಟ್ರೈನಿಂಗ್ ಗಳು ನಮಗ್ ಸಿಗ್ತಾ ಇದೆ ಅಂತ ಯಾರು ಕೂಡ ಈ ತರ ಒಂದು ಲೀಡರ್ಸ್ ಗಳನ್ನ ಕರೆದು ನೀವು ಲೀಡರ್, ನಿಮ್ಮಲ್ಲೂ ಒಂದು ಲೀಡರ್ಸ್ ಕ್ವಾಲಿಟಿ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಟ್ರೈನಿಂಗ್ ಕೊಡಲ್ಲ. ನೀವ್ ಅನ್ಕೊಳ್ಬೋದು ಅಯ್ಯೋ 6,500 ಕೊಟ್ಟು ಕಟ್ಬೇಕಲ್ಲ. ನಾನ್ ಹೇಳ್ತೀನಿ, ಎಷ್ಟೋ ಜನ ಲಕ್ಷ ಕಟ್ಬಿಟ್ಟು ಟ್ರೈನಿಂಗ್ ಹೋಗ್ತಾರೆ ಗೊತ್ತಾ? ಲಕ್ಷ ಟ್ರೈನಿಂಗ್, 50,000, 80,000, 1 ಲಕ್ಷ, 1.5, 2 ಲಕ್ಷ, 3 ಲಕ್ಷ, 5 ಲಕ್ಷ. ಲಕ್ಷಕ್ಕೆ ಬೆಲೆನೇ ಇಲ್ಲ. ನಾವು ಎಜುಕೇಶನ್ ನ ತಗೊಳ್ತೀವಿ, ಎಷ್ಟು ತಗೊಂಡ್ರು ಕೂಡ ಓದೋದಕ್ಕೆ ಲಿಮಿಟೇ ಇಲ್ಲ. ಎಜುಕೇಶನ್ ಇಷ್ಟಕ್ಕೆ ಸ್ಟಾಪ್ ಆಗಿ ನಾವು ಸಾಯೋವರೆಗೂ ಓದಿದ್ರು ಕೂಡ ಓದೇ ಮುಗಿಯಲ್ಲ. ಅಷ್ಟು ಓದ್ಬೋದು ನಾವು. ಅಷ್ಟು ಎಜುಕೇಶನ್ ತಗೊಂಡ್ರು, ಎಷ್ಟು ಎಜುಕೇಶನ್ ತಗೊಂಡ್ರು ಸಾಲಲ್ಲ. ಅಂತದ್ರಲ್ಲಿ ಲಕ್ಷ ಕಟ್ಟು ಟ್ರೈನರ್ಗಳು, ದೊಡ್ಡ ಟ್ರೈನರ್ಗಳು ಇರ್ತಾರೆ. ದೊಡ್ಡ ಕಂಪನಿಗಳಿಗೆ ಅವ್ರ ಟ್ರೈನರ್ಗಳು ಇರ್ತಾರೆ. ಆ ಟ್ರೈನರ್ಗಳೇ ಲಕ್ಷ ಕೊಟ್ಟು ಟ್ರೈನಿಂಗ್ ಗಳನ್ನ ತಗೊಳ್ತಾರೆ. ಅಂತದ್ರಲ್ಲಿ ನಮಗ್ ಜಸ್ಟ್ 6,500 ಏನ್ ನಾವು ಪೇ ಮಾಡ್ತಾ ಇದೀವಿ, ಆ ಮಾಡುವಂತ ಪೇ ನಾವು ಉಳಿಯುವಂತ ಹೋಟೆಲ್ಸ್ಗೆ ಸಮ ಆಗಲ್ಲ, ನಾವು ತಿನ್ನುವಂತ ಊಟ ತಿಂಡಿಗೆ ಸಮ ಆಗಲ್ಲ. ಅಂತದ್ರಲ್ಲಿ ನಾವ್ ಇಷ್ಟು ದೊಡ್ಡ ಟ್ರೈನಿಂಗ್ ಕೊಡ್ತಾರೆ ಅಲ್ವಾ? ಸೊ ಅದು ತುಂಬಾ ಇಂಪಾರ್ಟೆಂಟ್ ನಮಗೆ. ನಾವು ಇಂಡಿವಿಜುವಲ್ ಆಗಿ ನಾವು ಫ್ಯಾಮಿಲಿ ಜೊತೆಗೆಲ್ಲ ನಾವು ಇಂಡಿವಿಜುವಲ್ ನಾವು ಹೋಟೆಲ್ಗೆ ಹೋಗ್ತೀವಿ, ಅಂತ ಒಂದು ಹೋಟೆಲ್ಸ್ ಹೋಗಿ ನಾವು ಉಳಿತೀವಿ ಅಂದ್ರೆ ನಾವು 2 night 3 days ಗೆ ಒಂದು ಡೇಗೆ ಸಾಲಲ್ಲ ಆ ಒಂದು 6,500. ಸೊ ಆ ರೆಸಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಾವು ಆಕ್ಚುಲಿ ಲಾಸ್ಟ್ ನಾವು ಹೋಗಿದ್ವಿ, ನಾನು, ನಳಿನಿ ಮೇಡಮ್, ನೇತ್ರಾ ಮ್ಯಾಮ್, ಕೇಶವ್ ಸರ್ ಇರ್ಬೋದು, ವೆಂಕಟೇಶ್ ಮೂರ್ತಿ ಸರ್ ಇರ್ಬೋದು, ಎಲ್ಲರೂ ಕೂಡ ಒಂದು ಆ ಟ್ರೈನಿಂಗ್ ಹೋಗಿದ್ವಿ. ಸೊ ಆ ಹೋಟೆಲ್ಸ್ ಒಂದು ಸಖತ್ತಾಗಿದೆ. ಆ ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ. ಅಂತ ಒಂದು ಲಕ್ಸುರಿ ಹೋಟೆಲ್ ಅಲ್ಲಿ ನಾವು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ 6,500 ಯಾವ್ದಕ್ಕೂ ಸಾಲೋದಿಲ್ಲ. ಅದ್ರೊಳಗೆ ನಮ್ಗೆ ವೆರೈಟಿ ಆಫ್ ಫುಡ್ ಸಿಗುತ್ತಲ್ವಾ? ನಮ್ಮನೇಲಾದ್ರೆ ಬೆಳಗ್ಗೆ ಆದ್ರೆ ಸಾಕು ಒಂದೇ ಒಂದ್ ಟಿಫನ್ ಮಾಡ್ಕೊಂಡು ತಿಂದಿರ್ತೀವಿ, ಮಧ್ಯಾಹ್ನ ಆದ್ರೆ ಒಂದ್ ಅಡಿಗೆ ಮಾಡ್ಕೊಂಡು ತಿಂದಿರ್ತೀವಿ. ಆದ್ರೆ ಅಲ್ಲಿ ವೆರೈಟಿ ಟಿಫನ್ ಸಿಗುತ್ತೆ, ವೆರೈಟಿ ಊಟ ಸಿಗುತ್ತೆ, ಲಕ್ಸುರಿ ರೂಮ್ ಸಿಗುತ್ತೆ ಅಲ್ವಾ? ಸೊ ಅಂತ ಒಂದು ರೆಸಾರ್ಟ್ ಅಲ್ಲಿ ನಮ್ಗೆ 2 night 3 days ಉಳಿಯುವಂತ ಅವಕಾಶ ಕೊಡೋದ್ರ ಜೊತೆಗೆ ನಮ್ಗೆ ಇಂತ ಒಂದು ವಂಡರ್ಫುಲ್ ಟ್ರೈನಿಂಗ್ ನ ಕೊಡ್ತಾ ಇದಾರೆ. ಒಂದು ಲೀಡರ್ ಆಗ್ಬೇಕು, ನಾನು ಇದ್ರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಯಾರಿಗಿದೆಯೋ ಅವ್ರು ಫಸ್ಟ್ ಈ ಟ್ರೈನಿಂಗ್ ನ ಅಟೆಂಡ್ ಮಾಡಿ. ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಆಲ್ರೆಡಿ ನಾವು ಬಂದ್ಬಿಟ್ಟಿದೀವಿ. ಎಷ್ಟೋ ಕನಸುಗಳನ್ನ ಇಟ್ಕೊಂಡ್ರ ಜೊತೆಗೆ ಎಷ್ಟೋ ನೋವುಗಳನ್ನ ತಿಂದಿರ್ತೀವಿ. ಇದ್ರಲ್ಲಿ ಎಷ್ಟು ಜನ, ನಾನಂತೂ ಹೇಳ್ತೀನಿ 99% ತುಂಬಾ ಜನ ನೋವು ತಿಂದಿರೋರು ಇರ್ತೀರಾ. ಏನೋ ವಿಸ್ಟಾ ಪ್ಲಸ್ ಅಂತೆ, ಏನೋ ದಬ್ಬಾಗ್ತಾಳಂತೆ, ವಿಸ್ಟಾರ್ಗ್ ಹೋಗಿದಾಳಂತೆ, ಏನೋ ಬೆಳಗಾದ್ರೆ ಸೂಟು ಬುಟ್ಟು ಹಾಕೊಂಡು ರೆಡಿಯಾಗಿ ಹೋಗ್ತಾಳೆ, ಟ್ರೈನಿಂಗ್ ಅಂತೆ, ಮೀಟಿಂಗ್ ಅಂತೆ, ಏನ್ ದಬ್ಬಾಗ್ತಾಳೆ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ. ಅಂತವ್ರಿಗೆ ನೀವು
ನಿಮ್ಮ ಸಾಧನೆನ ನೀವು ಮಾಡಿ ತೋರ್ಸ್ಬೇಕಲ್ವಾ, ಅಂತವ್ರಿಗೆ ಆನ್ಸರ್ ಕೊಡ್ಬೇಕಲ್ವಾ. ಸೊ ಅಂತವ್ರಿಗೆ ನಾವು ಆನ್ಸರ್ ಕೊಡ್ಬೇಕು ಅನ್ನೋರಾದ್ರೆ ನಾವು ಫಸ್ಟ್ ಲೀಡರ್ ಆಗಿ ಕನ್ವರ್ಟ್ ಆಗ್ಬೇಕು. ಆ ಲೀಡರ್ ಕನ್ವರ್ಟ್ ಆಗೋದಿಕ್ಕೆ ಏನೇನ್ ಸ್ಟೆಪ್ಸ್ ಇದೆ, ಪ್ರತಿಯೊಂದು ಸ್ಟೆಪ್ಸ್ ನಾವು ಹತ್ತಬೇಕು. ಎಜುಕೇಶನ್ ತಗೊಳ್ಬೇಕು ಅಲ್ವಾ. ನಮ್ಗೆ ವಿತೌಟ್ ಎಜುಕೇಶನ್, ನಾವು ಎಜುಕೇಶನ್ ಅಂದ್ರೆ ನೀವೇನೋ ಡಿಗ್ರಿ ಮಾಡಿರ್ಬೇಕು, ಡಬಲ್ ಡಿಗ್ರಿ ಮಾಡಿರ್ಬೇಕು ಅಂತಲ್ಲ. ಈ ಒಂದು ಫೀಲ್ಡ್ ಗೆ ಏನ್ ಎಜುಕೇಶನ್ ಬೇಕು ಆ ಎಜುಕೇಶನ್ ಕಂಪಲ್ಸರಿ ನಮಗೆ ಬೇಕೇ ಬೇಕು. ಆ ಒಂದು ಎಜುಕೇಶನ್ ನಾವು ತಗೊಂಡಿಲ್ಲ ಅಂದ್ರೆ ಇದ್ರಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಟ್ರೈನಿಂಗ್ ನ ಯುಟಿಲೈಸ್ ಮಾಡ್ಬೇಕು. ಇಂಥ ವಂಡರ್ಫುಲ್ ಅವಕಾಶ ನಮಗ್ ಸಿಕ್ಕಿದೆ. ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಬಂದ್ಬಿಟ್ಟಿದೀವಿ, ಎಷ್ಟೋ ಮಾತುಗಳನ್ನ ಕೇಳ್ಬಿಟ್ಟಿದೀವಿ ಅಲ್ವಾ. ಸೊ ಕಷ್ಟನೋ ಸುಖನೋ ಏನಾದ್ರೂ ಸರಿ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಟ್ರೈನಿಂಗ್ ನ ನೀವು ಫಸ್ಟ್ ಅಟೆಂಡ್ ಮಾಡಿ. ಆಮೇಲೆ ನೀವ್ ಹೇಳ್ತೀರಾ ಎಸ್ ಈ ಟ್ರೈನಿಂಗ್ ನ ಅಟೆಂಡ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು, ನಾ ಈ ಟ್ರೈನಿಂಗ್ ನ ಅಟೆಂಡ್ ಮಾಡಿದಕ್ಕೆ ಇವತ್ತು ಒಂದು ಲೀಡರ್ ಆಗಿ ಕನ್ವರ್ಟ್ ಆಗಿದ್ದೀನಿ ಅಂತ. ಇವತ್ತೇನ್ 6,500 ಇದೆ, ಆ ಒಂದು ಟ್ರೈನಿಂಗ್ ಹೋಗಿ ಬಂದ ಮೇಲೆ ಅದೇ 6,500ನ 6,500 ಲಕ್ಷ ಯಾವ ತರ ಮಾಡೋದು, 6,500 ಕೋಟಿ ಯಾವ ತರ ಮಾಡೋದು ಅಂತ ಎಜುಕೇಶನ್ ನ ಕೊಡ್ತಾರೆ ಟ್ರೈನಿಂಗ್ ಅಲ್ಲಿ. ನಾವಿಲ್ಲಪ್ಪ ನಮ್ಗೆ 6,500 ಖರ್ಚಾಗುತ್ತೆ, ನನ್ ಟ್ರೈನಿಂಗ್ ಬರಲ್ಲ ಅಂದ್ರೆ 6,500 ಉಳ್ಕೊಳ್ಳುತ್ತೆ. ಅದೇ 6,500ನ ನೀವು ಲಕ್ಷ ಮಾಡ್ಬೇಕಾ, ಅದೇ 6,500ನ ಕೋಟಿ ಮಾಡ್ಬೇಕಾ, ಆ ಒಂದು ಟ್ರೈನಿಂಗ್ ನ ಅಟೆಂಡ್ ಮಾಡಿ. ದುಡ್ಡನ್ನ ಯಾವ ತರ ಮಿಂಟ್ ಮಾಡ್ಬೋದು ಅನ್ನೋ ಆ ಒಂದು ಟ್ರೈನಿಂಗ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಆ ಒಂದು ಟ್ರೈನಿಂಗ್ ಸಾಕು, ನಿಮ್ಮ ಪ್ರತಿಯೊಂದು ಕನಸನ್ನ ನನಸು ಮಾಡೋದಿಕ್ಕೆ ಆ ಒಂದು ಟ್ರೈನಿಂಗ್ ಸಾಕು. 100% ನೀವು ಲೀಡರ್ ಆಗಿ ಕನ್ವರ್ಟ್ ಆಗ್ತೀರಾ. ಏನು 16th 17th 18th ಈ 3 days ನಮಗ್ ಟ್ರೈನಿಂಗ್ ಕೊಡ್ತಾ ಇದಾರೆ, TTL ಟ್ರೈನಿಂಗ್. ನಿಮ್ದು ಏನೇ ವರ್ಕ್ ಇರ್ಲಿ, ನೀವ್ ಏನೇ ಬಿಸಿ ಶೆಡ್ಯೂಲ್ಸ್ ಇರ್ಲಿ, ಅದನ್ನ ಕ್ವಿಟ್ ಮಾಡಿ ಈ ಒಂದು ಟ್ರೈನಿಂಗ್ ಬನ್ನಿ. ಫ್ಯಾಮಿಲಿ ಫಂಕ್ಷನ್ಸ್ ಇರ್ಬೋದು, ಏನೇ ಒಂದ್ ಇರ್ಬೋದು, ಅದನ್ನ ಕ್ಯಾನ್ಸಲ್ ಮಾಡಿ ಈ ಒಂದು ಟ್ರೈನಿಂಗ್ ನೀವು ಬನ್ನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕನಸು ಏನಿದೆ, ನಿಮ್ಮ ಒಂದು ಗುರಿ ಏನಿದೆ, ಅದನ್ನ ಸಕ್ಸಸ್ ಮಾಡೋದಿಕ್ಕೆ ಒಂದು ಸ್ಟೆಪ್ಸ್ ಅಂತ ಹೇಳ್ತೀನಿ. ತುಂಬಾ ಜನ ಹೇಳಿದ್ರಿ ಇಲ್ಲ ಮೇಡಮ್ ನನಗೆ ಟ್ರೈನಿಂಗ್ ಬೇಕು, ನಾ ಈ ಟ್ರೈನಿಂಗ್ ತಗೊಳ್ಳೇಬೇಕು ಅಂತ. ಕೆಲವರು ಹೇಳಿದ್ರೆ ಈಗ 3 days ಅಂತ. ಸೊ 3 days ಅಂತ ಅನ್ಕೊಳ್ಬೇಡಿ. ಆ 3 days ನೀವು ಟ್ರೈನಿಂಗ್ ಬಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ಆ ಒಂದು TTL ಟ್ರೈನಿಂಗ್ ಬಗ್ಗೆ ಗಮನ ಕೊಡಿ. ವರ್ಕರ್ಸ್ ಇರ್ತೀರಾ, ನೀವ್ ಅನ್ಬೋದು ಅಯ್ಯೋ ಮೇಡಮ್ ನಮಗೆ ಕೆಲ್ಸಕ್ಕೆ ರಜಾ ಕೊಡಲ್ಲ, ಲಾಸ್ ಆಫ್ ಪೇ ಮಾಡ್ತಾರೆ. ಕಟ್ ಮಾಡ್ಲಿ ಬಿಡಿ, ಒಂದ್ ದಿನಕ್ಕೆ ಎಷ್ಟು ಕಟ್ ಮಾಡ್ತಾರೆ? 500 ಮಾಡ್ತಾರ, 1000 ಮಾಡ್ತಾರ, ಪರವಾಗಿಲ್ಲ. ಅದ್ರ ಡಬಲ್ ನೀವು ಅಲ್ಲಿ ಇನ್ಕಮ್ ನ ಮಾಡುವಂತ ಒಂದು ಟ್ರೈನಿಂಗ್ ಕೊಡ್ತಾ ಇದಾರೆ ಅಂದ್ರೆ 3 days ಹೋದ್ರೆ ಹೋಗ್ಲಿ ಬಿಡಿ, ಅದ್ರ ಡಬಲ್ ಇನ್ಕಮ್ ನಮ್ಗೆ ಅಲ್ಲಿ ಸಿಗುತ್ತಲ್ವಾ. ಸೊ ಅದಕ್ಕಿಂತ ಜಾಸ್ತಿ ನಾವು ಇನ್ಕಮ್ ಮಾಡುವಂತ ಒಂದು ಒಂದ್ ಟ್ರೈನಿಂಗ್ ನ ತಗೊಳ್ತಾ ಇದಾರಲ್ವಾ, ಅಲ್ಲಿ ಹೋದಾಗ ನಾವು ಎಜುಕೇಶನ್ ತಗೊಂಡ್ ಬರ್ತಿದೀವಲ್ವಾ. ಸ್ವಂತ ವಂಡರ್ಫುಲ್ ಟ್ರೈನಿಂಗ್ ನ ನಾವ್ ಯಾಕೆ ಮಿಸ್ ಮಾಡ್ಕೊಳ್ಬೇಕು? ಸೊ ಅದ್ರ ಜೊತೆಗೆ ನಮ್ಮ ಇಡೀ ಒಂದು RK ಟೀಮ್ ಅಲ್ಲ, ಇಡೀ ಕಂಪನಿ ಒಂದು ಟೀಮ್ ಇರುತ್ತೆ. ಇಡೀ ಕಂಪನಿ ಲೆವೆಲ್ ಅಲ್ಲಿ ಒಂದು ಟ್ರೈನಿಂಗ್ ಆಗ್ತಾ ಇರುತ್ತೆ. ಸೊ ನಾವು RK ಟೀಮ್ ಇಂದ ಅಂದಾಗ ಒಂದು ಸ್ಟ್ರೆಂತ್ ಅಂತ ಇರುತ್ತೆ. ಸೊ ನಮ್ಮ RK ಟೀಮ್ ಇಂದ 150 ಸ್ಟ್ರೆಂತ್ ಇರುತ್ತೆ. 150 ಸ್ಟ್ರೆಂತ್ ಅಲ್ಲಿ ನಾವು TTL ಟ್ರೈನಿಂಗ್ ಮಾಡೋಣ ಅಂತ. ಸೊ ನೀವ್ ಇವತ್ತು ನಾವು ಅಮೌಂಟ್ ಹಾಕ್ಬೋದು, ನಾಳೆನೂ ಹಾಕ್ಬೋದು, ನೆಕ್ಸ್ಟ್ ವೀಕ್ ಹಾಕ್ಬೋದು, ಅದ್ರ ನೆಕ್ಸ್ಟ್ ವೀಕ್ ಹಾಕ್ಬೋದು, ನೀವು ವೇಟ್ ಮಾಡ್ಬೋದು. ಆದ್ರೆ ಇಲ್ಲಿ ಇಷ್ಟೇ ಸ್ಟ್ರೆಂತ್ ಅಂತ ಇರುತ್ತೆ, ಇಷ್ಟೇ ಸ್ಟ್ರೆಂತ್ ಗೆ ನಾವು TTL ಟ್ರೈನಿಂಗ್ ನ ನಾವು ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಕಂಪನಿ ಲೆವೆಲ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಪೇಮೆಂಟ್ಸ್ ನ ಮಾಡ್ತಾ ಇದಾರೆ. ಸೊ ಆ ಒಂದು ಲಿಮಿಟ್, ಈಗ ನೀವು 250 ಅಂದ್ರೆ 250ಗೆ ಲಾಕ್ ಆಗುತ್ತೆ. ಈಗ ಆಲ್ರೆಡಿ ಕಂಪನಿ ಕಡೆಯಿಂದ ಅಂತ ಹೇಳಿದ್ರೆ 200 ಮೆಂಬರ್ಸ್ ಪಾಸ್ ಅಮೌಂಟ್ ನ ಹಾಕಿ ಬುಕಿಂಗ್ ಮಾಡ್ಕೊಂಡ್ರೆ ಇನ್ 50 ಮೆಂಬರ್ಸ್ ಗೆ ಮಾತ್ರ ಅವಕಾಶ ಇರುತ್ತೆ. ನಾವು ನಾಳೆನೂ ಹಾಕ್ಬೋದು, ನಾಡದ್ದು ಹಾಕ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು. 50 ಮೆಂಬರ್ಸ್ ವರ್ಗು ಹಾಕಿದ್ರೆ ಅದು ಲಾಕ್ ಆಗುತ್ತೆ. ನೆಕ್ಸ್ಟ್ ಯಾರಾದ್ರೂ ಪೇಮೆಂಟ್ ಹಾಕ್ತಿವಿ ಅಂದ್ರೆ ಅದು ನೆಕ್ಸ್ಟ್ ಬ್ಯಾಚ್, ಅಂದ್ರೆ ನೆಕ್ಸ್ಟ್ ಯಾವಾಗ TTL ಟ್ರೈನಿಂಗ್ ಆಗುತ್ತೋ ಆಗ ನೀವು ಬರ್ಬೋದು. ಸೊ ಅವಾಗ ನಿಮ್ಗೆ ಅವಕಾಶ ಇರುತ್ತೆ. ಇವಾಗಿನ ಅವಕಾಶ ಮುಗೀತು, ಯಾಕಂದ್ರೆ 250 ಪಾಸಸ್ ಮಾತ್ರ ಅವೈಲಬಿಲಿಟಿ ಇರುತ್ತೆ. 250 ಪಾಸಸ್ ಅಮೌಂಟ್ ಹಾಕಾಗಿದೆ, 250 ಮೆಂಬರ್ಸ್ ಫುಲ್ಫಿಲ್ ಆಗೋಗಿದೆ. ಹಾಗಾಗಿ ನಿಮ್ಗೆ ಅವಕಾಶ ಇಲ್ಲ. ನೆಕ್ಸ್ಟ್ ನಿಮ್ಗೆ ಟ್ರೈನಿಂಗ್ ಅಲ್ಲಿ ಅವಕಾಶ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ಮ ಪಾಸಸ್ ಅಮೌಂಟ್ ಹಾಕೊಂಡು ನಾವು ಬುಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಕಂಪನಿ ಲೆವೆಲ್ ಆಗ್ತಾ ಇದೆ ಇದು, RK ಟೀಮ್ ಇಂದಲ್ಲ, ಕಂಪನಿ ಲೆವೆಲ್ ಇಲ್ಲ. ಅಂದ್ರೆ ಲಕ್ಷ ಜನ ಇದಾರಲ್ವಾ, 100, 200, 300 ಜನಕ್ಕಿದು ಕಡಿಮೆ ಏನಲ್ಲ. ಆದಷ್ಟು ಬೇಗ ಸೀಟ್ಸ್ ನ ಬುಕಿಂಗ್ ಮಾಡ್ಕೊಳ್ತಾರೆ. ಸೊ ಯಾರ್ಯಾರು ನನ್ ಲೀಡರ್ ಆಗಿ ಕನ್ವರ್ಟ್ ಆಗ್ಬೇಕು, ಎಸ್ ನಾನು TTL ಟ್ರೈನಿಂಗ್ ಬರ್ತಾ ಇದ್ದೀನಿ, ನಾನ್ ಫಸ್ಟ್ ಗೆಲ್ಬೇಕು, ನಾನ್ ಲೀಡರ್ ಆಗ್ಬೇಕು, ನಾನ್ ನನ್ನ ಕನಸನ್ನ ನನಸು ಮಾಡ್ಕೊಳ್ಬೇಕು, ನಾನ್ ಇಟ್ಕೊಂಡಿರುವಂತ ಗುರಿನ ನಾನು ಮುಟ್ಬೇಕು ಅಂತ ಯಾರು ಅನ್ಕೊಂಡಿದಿರೋ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್, ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ಅದನ್ನ ಬಿಟ್ಟು ಇದು ಒಂದು 2 night 3 days ಒಂದು ಮೈಂಡ್ ಸೆಟ್ ಅಲ್ಲಿ ಬನ್ನಿ. 100% ನೀವ್ ಏನ್ ಅನ್ಕೊಂಡಿದೀರಾ, ನೀವೇನ್ ಸಕ್ಸಸ್ ಆಗ್ಬೇಕು ಅನ್ಕೊಂಡಿದೀರಾ, ಪ್ರತಿಯೊಂದು ಸಕ್ಸಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ನಾವು ಕೂಡ, ನಮಗೂ ಫ್ಯಾಮಿಲಿ ಇದೆ, ನಮಗೂ ವರ್ಕ್ ಇದೆ, ನಮಗೂ ಸಾಕಷ್ಟು ವರ್ಕ್ ಗಳಿದೆ. ಆದ್ರೂ ನಾವು ಎಲ್ಲಾನು ಬಿಟ್ಟು ಬಂದಿದ್ದು. ನಾವೇನ್ TTL ಟ್ರೈನಿಂಗ್ ತಗೊಂಡಿಲ್ಲ ಅಂತಲ್ಲ, TTL ಟ್ರೈನಿಂಗ್ ಆಲ್ರೆಡಿ ನಾವು ತಗೊಂಡಿದೀವಿ. ಆದ್ರೂ ಕೂಡ ಮತ್ತೆ ಬರ್ತಾ ಇದೀವಿ. ಯಾಕೆಂದ್ರೆ ನಮ್ಗೆ ಟ್ರೈನಿಂಗ್ ಬೇಕು, ನಮಗೆ ಎಜುಕೇಶನ್ ಬೇಕು. ನಾವ್ ಎಷ್ಟೇ ಎಜುಕೇಶನ್ ತಗೊಂಡ್ರು ನಾವು ಸಾಲಲ್ಲ. ನಾವು day 1 ನಲ್ಲಿ ನಾವು ಕೂಡ ಸದಸ್ TTL ಟ್ರೈನಿಂಗ್ ತಗೊಂಡಿದೀವಿ, ಆದ್ರೂ ನಾವು ಮತ್ತೆ ಬರ್ತೀವಿ, ಆದ್ರೂ ನಮಗೆ
ನಮ್ಗೆ ಎಜುಕೇಶನ್ ಬೇಕು ಅಂದ್ರೆ ನಮ್ಗೆ ಅಲ್ಲಿ ಏನೋ ಸಿಗುತ್ತೆ, ಸಿಕ್ಕಿದೆ, ಮತ್ತೇನೋ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ನಾವ್ ಇವತ್ತು ಏನೋ ಒಂದು ಅಚೀವ್ಮೆಂಟ್ ಮಾಡಿದೀವಿ, ನಾವ್ ಇವತ್ತು ಗೆದ್ದಿದೀವಿ ಅಂದ್ರೆ ಅದಕ್ಕೆ ಕಾರಣ ಇಂತ ಒಂದು ಟ್ರೈನಿಂಗ್ಸ್ಗಳು. ನಾವು ಟ್ರೈನಿಂಗ್ ತಗೊಂಡ್ರು ಮತ್ತೆ ಟ್ರೈನಿಂಗ್ ಬರ್ತಾ ಇದೀವಿ, ಮತ್ತೆ ಟ್ರೈನಿಂಗ್ ತಗೊಳ್ತಾ ಇದೀವಿ ಅಂದ್ರೆ ಇದ್ರಲ್ಲಿ ಏನೋ ಒಂದು ಸಿಗುತ್ತೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ನಮ್ಗೆ ಈ ಟ್ರೈನಿಂಗ್ ಕೊಟ್ಟಿರ್ತಾರಲ್ವಾ, ಇನ್ನೊಂದ್ 2 ತಿಂಗಳಾದ್ಮೇಲೆ ಮತ್ತೆ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಮತ್ತೆ ರೆಡಿ ಇರ್ತೀವಿ ನಾವು. ಯಾಕೆ ಗೊತ್ತಾ, ನಮ್ಗಲ್ಲಿ ಏನೋ ಸಿಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿದೆ. ಸೊ ಹಾಗಾಗಿ ಯಾವುದೇ ಒಂದ್ ಟ್ರೈನಿಂಗ್, ಯಾವುದೇ ಮೀಟಿಂಗ್ ಇದ್ರೂ ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂದ್ರೆ ನಾವಲ್ಲಿ ಗೆಲ್ತೀವಿ ಅನ್ನೋ ಒಂದ್ ಮೈಂಡ್ ಸೆಟ್ ಫಿಕ್ಸ್ ಆಗೋಗಿದೆ. ಸೊ ಹಾಗಾಗಿ ಬಿಟ್ಕೊಡಲ್ಲ. ನೀವ್ ಇದೊಂದು ಟ್ರೈನಿಂಗ್ ಬಂದ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಟ್ರೈನಿಂಗ್ ನ ಮಹತ್ವ ಏನು, ಟ್ರೈನಿಂಗ್ ಅಲ್ಲಿ ಏನಿದೆ, ಈ ಟ್ರೈನಿಂಗ್ ಅಲ್ಲಿ ಬಂದ್ರೆ ಏನ್ ಸಿಗುತ್ತೆ ಅನ್ನೋದು ನಿಮ್ಗೆ ಅವತ್ತಿನ ದಿನ ಗೊತ್ತಾಗುತ್ತೆ. ಸೊ ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಇವತ್ತಿನ MC ಕಾರ್ಯಕ್ರಮ ಮಾಡಿದಂತ ಸರಸ್ವತಿ ಮೇಡಮ್ಗೂ ನಾನು ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನಾವು ಬ್ಯೂಟಿಫುಲ್ ಪರ್ಸನಾಲಿಟಿ, ಲೆಜೆಂಡ್ ಲೀಡರ್, ಅಪ್ಕಮಿಂಗ್ ಡೈಮಂಡ್ ಅದರ್ಶಿ ಮಿಸಸ್ ಪ್ರಿಯಾಂಕಾ ಮೇಡಮ್ ಆಲ್ರೆಡಿ ಎಲ್ಲಾ ವಿಷಯಗಳನ್ನ ಹೇಳಿದ್ರು. ಬಟ್ ನನಗಂತೂ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ, ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ಲಿಲ್ಲ. ಆಲ್ರೆಡಿ ಸೀನಿಯರ್ ಮಾತಾಡಿದ್ಮೇಲೆ ಜೂನಿಯರ್ಗೆ ಕೆಲಸ ಇಲ್ಲ ಅಂತಾನೆ ಹೇಳ್ತಾರೆ. ಬಟ್ ವಿತ್ ನಮ್ಮ ಪ್ರಿಯಾ ಮೇಡಮ್ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ರೆ ನಾನು ಕೆಲವು ವಿಷಯಗಳನ್ನ ನಾನು ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ನೀವು ಕೈ ಎತ್ತಿ ತುಂಬಾ ನೋವಾಗಿದೆ ಅಲ್ವಾ, ಅದಕ್ಕೆ ಬೇಕಾದ್ರೆ ವಿಕ್ಸ್ ಹಚ್ಕೊಡೋಣ, ಪರವಾಗಿಲ್ಲ ಮಾತಾಡಿ. ಎಸ್ ಮೇಡಮ್, ಓಕೆ. ಟ್ರೈನಿಂಗ್ ದಿನ ಬರ್ತೀರಾ ತನ್ನಿ ತೈಲನ. ಓಕೆ, ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್, ಥ್ಯಾಂಕ್ ಯು. ನೀವ್ ಹಚ್ಚೋದು ಬೇಡ ಮೇಡಮ್, ಲೀಡರ್ಸ್ ಇದಾರೆ, ನೀವು ತಂದ್ರೆ ಸಾಕು. ಸೋ ಮಚ್. ಪರವಾಗಿಲ್ಲ ಮ್ಯಾಮ್, ನಿಮ್ ಕೈಯಿಂದ ಬಂದ್ರೆ ಇನ್ನೂ ಬೇಗ ಚೆನ್ನಾಗಾಗತ್ತೆ ನನ್ಗೆ ಅಷ್ಟೇ. ಓಕೆ ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಯಾಕಂದ್ರೆ ರಿಯಲಿ ಅವ್ರ ಸಪೋರ್ಟು, ಅವ್ರ ಬ್ಲೆಸ್ಸಿಂಗು ನಮ್ಗೆ ಸದಾ ಬೇಕೇ ಬೇಕು. ಹಂಗಾಗಿ ಅವ್ರ ಹತ್ರ ಒಂದು ಪರ್ಮಿಷನ್ ತಗೋಟೆ. ಎಸ್ ಪ್ರಿಯಾ ಮ್ಯಾಮ್, ನಿಮ್ಗೆ ಜ್ಞಾಪಕ ಇದೆಯಾ ಏನು ಅಂತ ಹೇಳಿದ್ರೆ, ಒಂದು 2 years ಬ್ಯಾಕ್ ನಮ್ಮ TTL ಟ್ರೈನಿಂಗ್ ಅಂತ ಹೇಳಿ ಡೆಲ್ಲಿಯಲ್ಲಿ ಮಾಡ್ತಾ ಇದ್ರು. ಜ್ಞಾಪಕ ಇದೆ ಮ್ಯಾಮ್ ನಿಮ್ಗೆ? ಎಸ್ ಮ್ಯಾಮ್ ಹೋಗಿದ್ರಲ್ಲ. ನಾನು ಹೋಗಿದ್ದೆ ಆಕ್ಚುಲಿ. ಆ ಟೈಮ್ ಅಲ್ಲಿ ಲಾಸ್ಟ್ ಮುಖ್ಯ MD ಸರ್ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, ಎಸ್ ಸೌತ್ ಇಂಡಿಯನ್ಗೂ ಅವಕಾಶ ಇದೆ, ಯಾರೆಲ್ಲ ಹೋಗ್ತೀರಾ ಹೋಗಿ ಅಂತ. MD ಸರ್ ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ತಾ ಇದಾರೆ. ಅವ್ರು ಹೈಲೈಟ್ ಮಾಡ್ತಾ ನನಗಂತೂ ಕಾಲ್ ನಿಂತಾ ಇಲ್ಲ ನಾನು ಹೋಗ್ಬೇಕು. ನನ್ನ ಮಾಮ ಪಕ್ಕದಲ್ಲೇ ಕೂತಿದ್ದಾರೆ, ಮಾಮ್ ಏನ್ ಮಾಡ್ಲಿ. ಆಮೇಲೆ ಹೇಳಿದ್ರೆ ನಾರ್ತ್ ಇಂಡಿಯನ್ ಅಂದ್ರೆ ಹಿಂದಿ ನನ್ಗೆ ಅರ್ಥ ಆಗಲ್ಲ. ಅವಾಗ ನಾನು ಹೇಳ್ದೆ ಇವ್ರ ಹತ್ರ, ನನ್ಗೆ ಹಿಂದಿ ಅರ್ಥ ಆಗಲ್ಲ, ನಾನು ಏನ್ ಮಾಡೋದು? ಅವ್ರೊಂದು ಮಾತು ಹೇಳಿದ್ರು, ಅಮ್ಮು ಅರ್ಥ ಆಗಿಲ್ಲ ಅಂತ ಅಲ್ಲೇ ಇದ್ರೆ ಮುಂದೆ ಹೋಗಕ್ ಆಗಲ್ಲ, ನೋಡು ನಿನ್ಗೆ ಹೆಂಗ ಅನ್ಸುತ್ತೆ. ಇವಾಗ MD ಸರ್ ಇಷ್ಟೆಲ್ಲ ಹೇಳಿದಾರ ಅಂದ್ಮೇಲೆ ನೀನ್ ಯಾಕೆ ಮಿಸ್ ಮಾಡ್ಕೊಳ್ತೀಯಾ, ಹೋಗು ಅಂದ್ರು. ಎಲ್ಲಿ? ಡೆಲ್ಲಿ ಅಲ್ಲ, ಡೆಲ್ಲಿಯಿಂದ ಇನ್ನೂ ಆಲ್ಮೋಸ್ಟ್ ನಾವು 2 hours ಜರ್ನಿ ಆಯ್ತು ನಮ್ಗೆ. ಅದು ಏರಿಯಾ ಹೆಸರು ನನ್ಗೆ ಗೊತ್ತಿಲ್ಲ. ಆದ್ರೆ ಆ ಟ್ರೈನ್ ನೈನಿತಾಲ್ ಅಂತ ಜ್ಞಾಪಕ ಇಲ್ಲ. ರೆಸಾರ್ಟು ರಿಯಲಿ ನಾವು ಹೋಗಿದೀವಿ. ಎಷ್ಟು ಗೊತ್ತಾ ಪೇಮೆಂಟು? ಜಿಮ್ ಕಾರ್ಪೆಟ್. ಇಲ್ಲಿಂದ 2 hour ಅಲ್ಲ, ಡೆಲ್ಲಿಯಿಂದ 7 ಗಂಟೆ ಜರ್ನಿ. ಅಲ್ಲಿಂದ ಇಲ್ಲ, ನಿಜವಾಗ್ಲೂ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ 5500 rupees ಮ್ಯಾಮ್ ನನಗೆ ಅವತ್ತು ಪೇಮೆಂಟು. ಜಸ್ಟ್ 5500. ಬಟ್ ಆದ್ರೆ ಅದು ಹೋಗೋದಕ್ ಬರಕ್ಕೆ ಕಷ್ಟ ಇತ್ತು ನೋಡಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಬುಕ್ ಮಾಡ್ಬೇಕಂತ ಹೇಳಿ ಅವತ್ತು ನಮ್ಗೆ ಆಕ್ಚುಲಿ ಸ್ವಲ್ಪ ಮುಂಚೆ ಮಾಡಿದ್ರೆ 7000, 7500, 5000 ಸಿಗ್ತಾ ಇತ್ತು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿನಿಮಮ್ ಏನು ಒಂದು 1 week ಏನೋ ಇತ್ತು ಅಷ್ಟೇ. 1 week ಒಂದು 10 days ಏನೋ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. 15,000 rupees ಫಾರ್ ಒನ್ ವೇ. ಹಂಗಾದ್ರೆ 30,000 rupees ನಾವು ಪೇ ಮಾಡಿದ್ವಿ. ಆದ್ರೆ ಅವಾಗ ನಮ್ಮ MD ಸರ್ ದೊಡ್ಡ ಮನ್ಸು ಮಾಡಿದ್ರು, ನಿಮ್ಮ ಪೇಮೆಂಟ್ ಅಲ್ಲಿ ಕಟ್ ಮಾಡ್ತೀವಿ ಅಂತ ಹೇಳಿ. ಬಟ್ ಆದ್ರೂ ನಮ್ಮ ಪೇಮೆಂಟ್ ಅಲ್ಲಿ ಕಟ್ ಮಾಡಿದ್ರು 30,000 ರೂಪಾಯಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾಕಪ್ಪ ಈ ವಿಷಯ ನಾನು ಹೇಳ್ತಾ ಇದೀನಿ. ನಾನು ಪ್ರಿಯಾ ಮೇಡಮ್ ಹೇಳ್ಬೇಕಾದ್ರೆ ನನ್ ಸಡನ್ ಆಗಿ ಜ್ಞಾಪಕ ಬಂತು. ಏನಪ್ಪ ಅಂತ ಹೇಳಿದ್ರೆ, ಆ ಒಂದು TTL ಟ್ರೈನಿಂಗ್ಗೆ ನಾನು ಹಿಂದಿ ಅರ್ಥ ಆಗಲ್ಲ. ಅದ್ರಲ್ಲಿ ಎಸ್ಪೆಷಲಿ ನನ್ನ ಟೀಮಿಂದ ನಮ್ಮ ಅಪ್ಪ ಇನ್ನೊಬ್ರು ಇದ್ರು, ನಾನು ಅವ್ರ ಜೊತೆಗೆ ಹೋಗ್ಬೇಕಂತ ಮನ್ಸು ಬಂತು. ಬಟ್ ಎಸ್ಪೆಷಲಿ ಖುಷಿ ಅಂತ ಅಂದ್ರೆ ನಮ್ಮ ಮಾಮನೇ ಪ್ರಕಾಶ್ ಸರ್ ಹೇಳಿದ್ರು, ಹೋಗಮ್ಮ ಪರವಾಗಿಲ್ಲ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಒಬ್ಳೆ ಪ್ರಕಾಶ್ ಸರ್ ಇಲ್ದೆ ನಾನು ಡೆಲ್ಲಿಗೆ ಹೋಗಿದ್ದೆ. ರಿಯಲಿ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ ಸೂಪರ್. ಯಾಕಪ್ಪ ಈ ವಿಷಯ ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, TTL ಟ್ರೈನಿಂಗು ಟ್ರೈನ್ ದ ಲೀಡರ್ ಅನ್ನೋ ಒಂದು ಪ್ರೋಗ್ರಾಮು ಹಿಂದಿಯಲ್ಲಿ ಇತ್ತು, ಅರ್ಥನೂ ಆಗಿಲ್ಲ. 30,000 ರೂಪಾಯಿ ಅಲ್ಲ, ಆಕ್ಚುಲಿ 30,000 ರೂಪಾಯಿ ಇಲ್ಲ. ಇಲ್ಲಿಂದ ನಾನು ಏರ್ಪೋರ್ಟ್ ವರ್ಗೂ ಹೋಗೋದಕ್ಕೆ 1000 rupees ನನಗೆ ಕಾರ್ಗಾಯ್ತು.
ತಿರ್ಗಾ ಅಲ್ಲಿ ಏರ್ಪೋರ್ಟ್ ಇಳಿದು ತಿರ್ಗಾ ಅಲ್ಲಿಂದ ನಮ್ಗೆ ಕಾರ್ಗೆ 1000 rupees ಆಯ್ತು, 2000 rupees. ತಿರ್ಗಾ ಸೇಮ್ ಆಸ್ ಇಟ್ ಇಸ್, ಅಲ್ಲಿಂದ 1000, ತಿರ್ಗಾ ಇಲ್ಲಿಂದ 1000. ಮಿನಿಮಮ್ ಇಲ್ಲ ಬೇರೆ ಖರ್ಚು ಅದೆಲ್ಲ ತಗೊಂಡ್ರು ಮಿನಿಮಮ್ ಇಲ್ಲ 50,000 ಖರ್ಚು ಮಾಡಿದ್ವಿ. ಅವಾಗ ಡ್ರೆಸ್ಗೆ ಅದಕ್ಕೆ ಇದಕ್ಕಂತ ಹೇಳಿ 50,000 ಖರ್ಚು ಮಾಡಿದ್ವಿ. ಯಾಕೆ ಗೊತ್ತಾ? ಆ ಒಂದು ಟ್ರೈನಿಂಗ್ಗೋಸ್ಕರ. ನಾನು ಏನಾದ್ರೂ ಒಂದು ಕಲಿಬೇಕು ಅಷ್ಟೇ. ಅಲ್ಲಿ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಮ್ಯಾಟರ್. ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ತೋರ್ಸಿರೋ PPT ಆಗಿರ್ಬೋದು, ಅಂಡ್ ಅಲ್ಲಿ ನಾನು ಕಲ್ತಿದ್ದು ತುಂಬಾ ಇದೆ. ಬಟ್ ಅದ್ರಲ್ಲಿ ಒಂದು ವಿಷಯ ಏನ್ ಗೊತ್ತಾ? ಸೀನಿಯರ್ಗೆ ಹುಚ್ಚರ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಹುಚ್ಚರಲ್ಲ, ನಾವ್ ಏನೇನ್ ಮಾಡ್ತೀವಿ ಗೊತ್ತಾ? ತುಂಬಾ ಜನ ಮಾಡೋ ತಪ್ಪು, ಏಜ್ ಅಲ್ಲಿ ಕಡಿಮೆ ಇದಾರೆ, ಇವ್ರಿಗೆ ನಾನು ರೆಸ್ಪೆಕ್ಟ್ ಕೊಡ್ಬೇಕಾ ಅಂತ ಹೇಳೋರು ತುಂಬಾ ಜನ ಇದಾರೆ. ಹೆಸರು ಹೇಳಿ ಕರೆಯೋರು ಇದಾರೆ, ಬಾಮ ಹೋಗಮ್ಮ ಬಾರೆ ಹೋಗೆ ಈ ತರ ಒಂದು ಇದ್ರಲ್ಲಿ ಮಾತಾಡ್ತಾರೆ. ಬಟ್ ಅಲ್ಲಿ ಏಜ್ ಅಲ್ಲಿ ಚಿಕ್ಕ ಹುಡುಗಿ ಆಗಿದ್ರು ಅವ್ರು ಸೀನಿಯರ್ ಆಗಿದ್ರೆ ಫಸ್ಟ್ ರ್ಯಾಂಕ್ ಇರ್ಲಿ ಸೆಕೆಂಡ್ ರ್ಯಾಂಕ್ ಇರ್ಲಿ ಕಾಲಲ್ಲಿ ಬಿದ್ದು ನಮಸ್ಕಾರ ಮಾಡಿದ್ರು. ಬಂದ ತಕ್ಷಣ ಕಾಲಲ್ಲಿ ಬಿದ್ದು ನಮಸ್ಕಾರ ಮಾಡಿದ್ರು. ನನಗ್ ಗೊತ್ತಿಲ್ಲ ಏನಪ್ಪ ಕಾಲಲ್ಲಿ ಇಷ್ಟು ಚಿಕ್ಕ ಹುಡುಗಿ ಕಾಲ್ ಬೀಳ್ತಾರಂದ್ರೆ ಅಲ್ಲಿ ಗುರುಜಿಗೆ ಅಂತ ಒಂದು ಲೆವೆಲ್ ಅಲ್ಲಿ ರೆಸ್ಪೆಕ್ಟ್ ಕೊಟ್ರು. ನಿಜವಾಗ್ಲು ಅದು ನನ್ ಮರೆಯಕ್ಕೆ ಆಗಲ್ಲ ನನ್ನ ಲೈಫ್ ಅಲ್ಲಿ. ನಿಜವಾಗ್ಲು ಎಷ್ಟೋ ಜನ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ನನ್ ಮೈಸೂರಿಂದ ಬರ್ಬೇಕು, ನನ್ ಚಿಕ್ಕಮಗಳೂರಿಂದ ಬರ್ಬೇಕು, ನನ್ ಕುಶಾಲನಗರದಿಂದ ಬರ್ಬೇಕು. ಎಷ್ಟೋ ಜನ ಬೇಡ ಬಿಡಿ, ಬೆಂಗಳೂರಲ್ಲಿ ಇರೋರು ಯೋಚನೆ ಮಾಡ್ತಾರೆ, ಅಯ್ಯೋ ಹೊಸಕೋಟೆಗ 3 ದಿನನಾ ಹೆಂಗಂತ. ಬಟ್ ನಾವ್ ಹೋಗಿರೋದು 3 night 4 days. ನಾವ್ ಹೋಗಿದ್ದು 3 night 4 days. ಆ 4 days ಪ್ಲಸ್ one day ನಮ್ದು ಟ್ರಾನ್ಸ್ಪೋರ್ಟ್ ಏನಿತ್ತು ಮೀನ್ಸ್ ನೈಟ್ ಅಲ್ಲೇ. ಬಟ್ ಆಲ್ಮೋಸ್ಟ್ 6 days ಬಂದಾಯ್ತು. ಇಲ್ಲಿನ ಹೊಸಕೋಟೆ ಆಕ್ಚುಲಿ ನನ್ ಮನೆಯಿಂದ ನಾನು ಹೋದ್ರು 1 hour ನಾನು ಹೊಸಕೋಟೆ ರೀಚ್ ಆಗ್ಬೋದು. ಓಕೆ ಪರವಾಗಿಲ್ಲ 2 hour ಇಲ್ಲ 3 hour ಆದ್ರೂ ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ. ಹಂಗಾಗಿ ನಾ ಈ ಒಂದು ವಿಷಯ ಹೇಳ್ಬೇಕಾಗಿತ್ತು. ಆಕ್ಚುಲಿ ಸೀನಿಯರ್ ಮಾತಾಡಿದ್ಮೇಲೆ ನಮ್ಗೆ ಮಾತಾಡಕ್ಕೆ ಅವಕಾಶ ಇಲ್ಲ. ಬಟ್ ಇದು ಹೇಳ್ಬೇಕಂತ ನಾನು ಅನ್ನಿಸ್ತು. ರಿಯಲಿ ನಾನ್ ಹೇಳೋದು ಒಂದೇ ಒಂದು ವಿಷಯ, ಇನ್ನೂ ಯಾರು ಯೋಚನೆ ಮಾಡ್ಕೊಂಡು. ಹೊಸಕೋಟೆ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ. ಓ ಚೇಂಜ್ ಆಯ್ತಾ ಸರ್? ಇನ್ನೂ ಹತ್ರ ಆಯ್ತಲ್ಲ ಸರ್ ನಮ್ಗೆ. ಬಿಡಿರಿ ಚಪ್ಪಾಳೆ, ಅವ್ರು ಜಂಪ್ ಮಾಡ್ಕೊಂಡು ಬಂದ್ಬಿಡ್ಬೋದು ಹಂಗೆ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಸರ್ ಅಲ್ಲೇನಾ? ಅದೇ ಹಾಲು ಅದೇ ಇದ. ಓ ಮೈ ಗಾಡ್, ನಾನ್ ಎಕ್ಸ್ಪ್ಲೇನ್ ಮಾಡಿದ್ದು ಅಲ್ಲಿದು ಹೊಸಕೋಟೆದು ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಆಕ್ಚುಲಿ. ಹೌದು ನಾನು ಅದೇ ಅನ್ಕೊಂಡೆ ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಓಕೆ ಇದು ಅದಕ್ಕಿಂತ ಇದು ಸೂಪರ್. ಇಮೇಜಸ್ ಅಲ್ಲಿ ಇದೆ ನೋಡಿ, ಅಡ್ರೆಸ್ ಎಲ್ಲ ಇಮೇಜಸ್ ಅಲ್ಲಿ ಇದೆ, ನೋಡಲ್ವಲ್ಲ? ಇಮೇಜಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ, ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಅಂತ. ಹೌದಾ ಸರ್? ನಾವು ಮೈಂಡ್ ಅಲ್ಲಿ ಫುಲ್ ಅದೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮೆಟ್ರೋ ಇದೆ ಮೇಡಮ್, ಮೆಟ್ರೋ ನಿಯರೆಸ್ಟ್ ಮೆಟ್ರೋ ಅಬ್ಸರ್ವೇಷನ್ ಮಾಡಬೇಕು. ಸಾರಿ ಸರ್, ಥ್ಯಾಂಕ್ ಯು ಸರ್, ರಿಮೈಂಡ್ ಮಾಡಿದಕ್ಕೆ ಥ್ಯಾಂಕ್ ಯು. ಎಸ್ ನೋಡಿ, ಇನ್ನೂ ನಿಯರೆಸ್ಟ್ ಆಗಿ ನಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ನಮ್ಗೆ ಯಾರಿಗೂ ಕಷ್ಟ ಆಗ್ಬಾರ್ದು. ರಿಯಲಿ ಆ ಹಾಲಂತೂ ನನಗಂತೂ ಖುಷಿ ಏನ್ ಗೊತ್ತಾ, ಅವತ್ತು ಫಸ್ಟ್ ಡೇ MC ನನಗ್ ಕೊಟ್ಟಿದ್ದಾರೆ. ಅಬ್ಬಾ ಅಷ್ಟು ದೊಡ್ಡ ಸ್ಟೇಜ್ 1 second ಡ್ರಾಪ್ ಮಾಡಕ್ಕೆ ನಾನಂತೂ ಹೊರ್ತಿದ್ದೀನಿ. ನೀವ್ ಎಲ್ರು ಬರ್ತೀರಾ ಅಂತ ಗೊತ್ತು. ನೀವು ಬರೋದ್ ಜೊತೆಗೆ ನಿಮ್ ಕಡೆಯಿಂದ ಎಷ್ಟು ಜನ ಕೂರ್ಸ್ಕೊಳ್ಬೇಕಂತ ಇವತ್ತಿಂದ ಪ್ಲಾನ್ ಮಾಡ್ಕೊಳ್ಳಿ. ನೀವು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ. ಯಾಕಂದ್ರೆ ಈ ಕಾರ್ಯಕ್ರಮ ಆದ ತಕ್ಷಣ ನಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ಬೇಕಂತ ಇವಾಗ ಫುಲ್ ತುಂಬಾ ಸೀರಿಯಸ್ ಆಗಿ ಇವತ್ತು ನಮ್ಮ MD ಸರ್ ಖುದ್ದಾಗಿ ಇವತ್ತು ನಮ್ಗೆ ಈ ಒಂದು ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದಾರೆ. ಹಂಗಾಗಿ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವಿಷಯ ಬಗ್ಗೆ ನಾನು ಮಾತಾಡ್ಲೇಬೇಕು. ಪ್ರಿಯಾ ಮ್ಯಾಮ್ ನಮ್ಗೆ ಒಂದು ಸೂಪರ್ ಡೂಪರ್ ಆಫರ್ ನ ಲಾಂಚ್ ಮಾಡಿದ್ರು. ಯಾರೆಲ್ಲ ನೋಡಿದ್ರಿ? ಎಲ್ರು ನೋಡಿರ್ತೀರ ನನ್ ಪ್ರಕಾರ. ಆಕ್ಚುಲಿ ನಾನು ಅವಾಗ್ಲೇ ಮಾತಾಡ್ಬೇಕಂತ ನಾನು ಹೇಳಿದ್ದೆ. ಲಾಸ್ಟ್ ನಾವು ಮಂಡೇ ಹೋಗಿದೀವಿ MD ಸರ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿ. ಮಂಡೇ ಟ್ಯೂಸ್ಡೇ ಆಯ್ತು ಬರಕ್ಕೆ, ಎಲ್ಲ ಅವತ್ತು ಫುಲ್ ಡೇ ಟಯರ್ಡ್. 1 ದಿನಕ್ಕೆ ನಾವ್ ಎಲ್ಲಿನೋ ಮಾಡಕ್ಕಾಗತ್ತೆ. ಎಷ್ಟೋ ಜನಕ್ಕೆ ಕಷ್ಟ ಆಯ್ತು ಹೌದಲ್ವಾ? ಎಷ್ಟೋ ಜನಕ್ಕೆ ಬಂದ ತಕ್ಷಣ ಹೆಲ್ತ್ ಇಶ್ಯೂಸ್ ಆಯ್ತು, ಲೂಸ್ ಮೋಷನ್, ಜ್ವರ ಅದು ಅಂತ ಬಂತು. ಬಟ್ ಆದ್ರೂ ಒಂದು ಅಮೂಲ್ಯವಾದಂತ ಅವಕಾಶ ಸಿಗ್ತಾ ಇತ್ತು. ಯಾವ ತರ ಅಂತ ಹೇಳಿದ್ರೆ, 300 SP ಕಂಪ್ಲೀಟ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ MD ಹೊತ್ತಿಗೆ ಲಂಚ್. ನಾನು ಬೇರೆ ಯಾವ್ದು ಹೈಲೈಟ್ ಮಾಡಕ್ ಹೋಗಲ್ಲ. 7 zip ಲೈನ್ ಆಗಿರ್ಬೋದು ಅಂಡ್ ಬೇರೆ ಏನಾದ್ರೂ ಎಂಜಾಯ್ಮೆಂಟ್ ಏನೇ ಇರ್ಲಿ, MD ಒಟ್ಟಿಗೆ ಲಂಚ್ ಅಂತ ಹೇಳಿದ ತಕ್ಷಣ ನಮ್ಗೆ ಅಲ್ಲೇ ಖುಷಿಯಾಗಿ ಡ್ಯಾನ್ಸ್ ಆಡೋ ಲೆವೆಲ್ ಆಗಿ ನಾವು ಖುಷಿ ಆದ್ವಿ. ಬಟ್ ಎಲ್ಲೋ ನಾವು ಮಿಸ್ ಮಾಡ್ಕೊಂಡಿವಲ್ವಪ್ಪ ಅಂತ ಬೇಜಾರಾಗಿತ್ತು. ಬಟ್ ಆದ್ರೆ ನಮ್ಮ ಬ್ಯೂಟಿಫುಲ್ ಲೆಜೆಂಡ್ ಲೀಡರ್, ಇನ್ನು ಏನ್ ಹೇಳೋಕೆ ನನ್ಗೆ ಓದ್ತಾ ಇಲ್ಲ. ರಿಯಲಿ ಸಂತೋಷ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ 1 more ಚಾನ್ಸ್ 1 second ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸರ್, ನಾವಂತೂ ಈ ಒಂದು ಚಾನ್ಸ್ ನ ಮಿಸ್ ಮಾಡೋದು ಇಲ್ಲ, ಬಿಟ್ಕೊಡೋದು ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ಆಲ್ರೆಡಿ ನಾವು ಗೋವಾಗೆ ಒಂದು ಒಳ್ಳೆ ಯೂನಿಟಿನ ತೋರಿಸಿದ್ವಿ, ದಾಂಡೇಲಿಲಿ ಒಂದು ಒಳ್ಳೆ ಯೂನಿಟಿನ ತೋರಿಸಿದ್ವಿ. ಅದೇ ತರ ಚಿಕ್ಕಮಗಳೂರಿಲ್ಲ ಸರ್, ನೀವು ಬೆಂಗಳೂರಲ್ಲೇ ಟ್ರಿಪ್ ಇಕ್ಕಿದ್ರು ನಮ್ಮ ಆರ್ಕೆ ಅಂದ್ರೆ ಏನು, ನಮ್ಮ ಆರ್ಕೆ ಫ್ಯಾಮಿಲಿ ಅಂದ್ರೆ ಏನು, ನಮ್ಮ ಯೂನಿಟಿ ಅಂದ್ರೆ ಏನಂತ ತೋರ್ಸ್ಕೊಡಕ್ಕೆ ಒಂದು ಇನ್ನೊಂದು ಸಂದರ್ಭ ನೀವು ಕೊಟ್ಟಿದ್ದೀರಾ ಸರ್. 100 ಅಲ್ಲ 1000% ಈ ಒಂದು ಆಫರ್ ನ ಪ್ರತಿಯೊಬ್ರು ಅಚೀವ್ ಆಗೇ ಆಗ್ತೀವಿ. ಇನ್ನೊಂದೇನ್ ಗೊತ್ತಾ, ಈ ಟ್ರಿಪ್ ನಾನು ಹೋಗಿ ಬಂದಿದ್ದೀನಿ ಆಲ್ರೆಡಿ. ತುಂಬಾ ಜನ ನಮ್ಮ ಲೆಜೆಂಡ್ಸ್ ಹೋಗಿದ್ದಾರೆ. ಓಪನ್ ಜೀಪ್ ರೂಟ್ ಹೆಂಗಿರತ್ತ ಹೇಳಿದ್ರೆ ರಿಯಲಿ
ಅಮೇಸಿಂಗ್ ಆಗಿರತ್ತೆ, ಒಂಥರ ಫುಲ್ ಥ್ರಿಲ್ಲಿಂಗ್ ಆಗಿರತ್ತೆ. ಈ ಕಡೆ ಆ ಕಡೆ ನೋಡಿದ್ರೆ ಸಾಕು ಅದ್ರಲ್ಲಿ ಏನ್ ಗೊತ್ತಾ, ಲೈನ್ ಆಗಿ ಜಿಪ್ಗಳು ಹೋಗ್ತಾ ಇರತ್ತೆ, ಎಲ್ರು ಹಾಯ್ ಓ ಅಂತ ಕಿತ್ಕೊಂಡು. ನಾನಂತ ಏನ್ ಹೇಳ್ತೀನಿ ಗೊತ್ತಾ, ಹಾಯ್ ಆರ್ಕೆ ಫ್ಯಾಮಿಲಿ ಅಂತ ಹೇಳ್ತಾ ಇರ್ತೀನಿ. ಅಲ್ಲಲ್ಲಿ ನಿಜವಾಗ್ಲೂ ಆ ಸೀನರೀಸ್ ಎಲ್ಲ ಹೋಗಿ ನೋಡಿದ್ರೆ ನಾವೆಲ್ಲ ಸಿಮ್ಲಾ ಆದಷ್ಟು ಬೇಗ ಹೋಗ್ತೀವಿ. ನೀವೊಂದು V-Star ಇಂದಾನೆ ಹೋಗ್ತೀವಿ, ಇಲ್ಲ ನಮ್ಮ ಆರ್ಕೆ ಫ್ಯಾಮಿಲಿ ಕಡೆ ಸಿಮ್ಲಾ ಹೋಗ್ತೀವಿ. ನನ್ಗಂತೂ ತುಂಬಾ ಆಸೆ ಆಗಿತ್ತು ಸಿಮ್ಲಾ, ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡೆ. ಬಟ್ ಈ ಸತಿ ಮಿನಿ ಸಿಮ್ಲಾ ಅಂತಾನೆ ಹೇಳ್ಬೋದು. ಚಿಕ್ಕಮಂಗ್ಳೂರಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗ್ಲೇಬೇಕು, ಯಾವ್ದೇ ಕಾರಣಕ್ಕೂ ನಾವಂತೂ ಮಿಸ್ ಮಾಡಲ್ಲ. 100% ನಮ್ಮ ಎಲ್ಲಾ ಆರ್ಕೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನನ್ಗಂತೂ ಗೊತ್ತು. ಬಟ್ ನಾನು ಒಂದು ಮಾತ್ರ ಏನಕ್ಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಆ ಒಂದು ಟ್ರಿಪ್ ಕೊಡೋ ಮುಖಾಂತರ ಅವತ್ತಿನ ದಿನಕ್ಕೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇನ್ನೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ನಮ್ಮ ಸರಸ್ವತಿ ಮೇಡಮ್ and ದೀಪಾ ಮೇಡಮ್ ಎಲ್ಲ ಹೇಳಿದ್ರು, ನಾವೆಲ್ಲ ಹೊಸಬ್ರು ಬಟ್ ಆದ್ರೂ ನಮ್ಗೆ ಎಷ್ಟು ಚೆನ್ನಾಗಿ ರಿಸೀವ್. ಆಕ್ಚುಲಿ ತುಂಬಾ ಜನ ಹೇಳಿದ್ರು ನನ್ಗೆ ಇವಾಗ ಗೋವಾಗ ಹೋಗ್ಬೇಕಾದ್ರೆ ಎಷ್ಟು ಜನ ಬಂದು ಸೆಲ್ಫಿ ತಗೊಂಡು, ಮೇಡಮ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ನೀವಂತಲ್ಲ ಎಲ್ಲಾರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ನಮ್ಗೆ ಭಯ ಆಗಿತ್ತು, ಫಸ್ಟ್ ಟೈಮ್ ಬರ್ತಾ ಇದೀವಲ್ಲ ಹೆಂಗಿರತ್ತ ಅಂತ ಹೇಳಿ. ನಮ್ಗೆ ಎಲ್ಲಿನೂ ಒಂದ್ ಚೂರುನು ಅಯ್ಯೋ ನಾವ್ ಎಲ್ಲೋ ಬರ್ತಾ ಇದೀವಿ, ಯಾರೋ ಒಬ್ರಿಗೆ ಹೋಗ್ತಾ ಇದೀವಿ ಅಂತ ನಮ್ಗೆ ಅನ್ಸೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ಒಂದು ಬಾಂಡಿಂಗ್ ನ ಕೊಟ್ರಿ ಅಂತ. 100% ಇದು ಹೆಂಗಂದ್ರೆ ಯಥಾ ರಾಜ ತಥಾ ಪ್ರಜಾ, ಅದೇ ಬೇರೆ ಎಲ್ಲಿ ಇಲ್ಲ, ಏನೂ ಇಲ್ಲ. ಅದೇ ತರ ನಮ್ಮ ಟೀಮ್ ಅಸೋಸಿಯೇಟ್ಸ್ ಪ್ರತಿಯೊಬ್ಬರು ಹಂಗೆ ಇದಾರೆ. ಯಾರು ಕಡಿಮೆನೇ ಇಲ್ಲ ಅಂತಾನೆ ಹೇಳ್ಬೋದು. ಆ ತರ ಒಂದು ರೇಂಜ್ಗೆ ಈ ಒಂದು ಪ್ರೋಗ್ರಾಮ್ ಏನಿದೆ ಜಸ್ಟ್ 300 SP. ಇನ್ನೊಂದು ವಿಷಯ, ಒಂದು ಖುಷಿ ವಿಷಯ ಏನ್ ಗೊತ್ತಾ, ತುಂಬಾ ಜನ ಸಿಲ್ವರ್ ಕ್ರೌನ್ ಅಚೀವ್ ಆಗಿ ಎಸ್ ಐ ಎಮ್ ಸೂಪರ್ ಸ್ಟಾರ್ ಅಂತ ಹೇಳಿ ಪ್ರೌಡ್ ಆಗಿದ್ದಾರೆ. ಹೌದಾ, ಪ್ರೌಡ್ ಇರತ್ತೆ, ಇರ್ಲಿ, ಬೇಡ ಅಂತ ಹೇಳ್ತಾ ಇಲ್ಲ. ನಾವೇನ್ ಕಡಿಮೆನಾ? ನಾವು ಸಿಲ್ವರ್ ಕ್ರೌನ್ ಅಚೀವ್ ಆಗಿಲ್ಲಪ್ಪ, ನಾವು ಅಚೀವರ್ ಆಗ್ತೀವಿ, ಸೆಲ್ಫ್ ಚಾಂಪಿಯನ್ ಆಗ್ತೀವಿ. ಯಾಕೆ ನಮಗ್ ತಾಕತ್ತಿಲ್ವಾ? ಹೋಗ್ರಿ, ನಿಮ್ಗೆಲ್ಲ 500 SP ಸಿಲ್ವರ್ ಕ್ರೌನು, ನಮ್ಗೆ ಜಸ್ಟ್ 300 SP ಯಾರಿಗಿಲ್ಲ. ಓ ಮೈ ಗಾಡ್, ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ 7Z ಪಾಯಿಂಟ್ ಅಂತ ಹೇಳಿ ಟ್ರಿಪ್ ಏನಿದೆ, ಫ್ರೀ ಚಿಕ್ಕಮಗಳೂರು ಬಂದ್ಬಿಟ್ರೆ ಸಾಕು, ಓಪನ್ ಜೀಪ್ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಜೊತೆಗೆ ಒನ್ ಮೋರ್ ಚಾನ್ಸ್, ಇನ್ನೊಂದು ಬ್ಯೂಟಿಫುಲ್ ಅವಕಾಶ ಸೀರಿಯಸ್ಲಿ ನಮಗೂ ಸಿಕ್ಲಿಲ್ಲ ರೀ. ಸೀರಿಯಸ್ಲಿ ಹೇಳ್ತೀನಿ, ಪ್ರಿಯಾ ಮ್ಯಾಮ್ ಏನಾದ್ರೂ ಯಾವತ್ತೂ ಸಿಕ್ಕಿದೆ ನಮ್ಗೆ ಲಂಚ್ ವಿತ್ MD ಸರ್ ಅಂತ ಹೇಳಿ, ಇವತ್ತಿಗೂ ಸಿಕ್ಕಿಲ್ಲ. ಇವರ ಲಕ್ಕಿಯಸ್ಟ್ ಅಂತ ಹೇಳಿದ್ರೆ, ನೀವು ಈ ತರ ಏನಾದ್ರೂ ಮುಂಚೆ ನಮ್ಗೆ ಸಿಕ್ಕಿದ್ರೆ ಪ್ರಿಯಾ ಮ್ಯಾಮ್ ಯಾವಾಗ್ಲೂ ನಾವೆಲ್ಲ ಡೈಮಂಡ್ ಅಲ್ಲ ಡಬಲ್ ಡೈಮಂಡ್ ಆಗಿರ್ಬೋಕೆ ಏನೋ. ಸಂತೋಷ ಅಂತೂ ನಮ್ಗಂತೂ ಮೋಸ ಮಾಡ್ತಾ ಇದಾರೆ. ಬಂದಿರೋರ್ಗೆ ಅವಕಾಶ ಸಿಗ್ತಾ ಇದೆ, ಯೂಟಿಲೈಸ್ ಮಾಡ್ಕೊಳ್ಳೋರು ಗೆದ್ರಿ, ಯೂಟಿಲೈಸ್ ಮಾಡ್ಕೊಳ್ದೇವ್ರವ್ರು. ಬಟ್ ಇಂಥೊಂದು ಅವಕಾಶ ನಿಮ್ಗೆಲ್ಲ ಸಿಕ್ಕಿದಂತೆಲ್ಲ ದೇವರ ಹಣೆ ಹೇಳ್ತೀನಿ, ಇವರ ಲಕ್ಕಿಯಸ್ಟ್ ಪರ್ಸನ್. ಯಾವ ಜನ್ಮದಲ್ಲಿ ಎಂತ ಪುಣ್ಯ ಮಾಡಿದ್ರಿ ನೀವೆಲ್ಲಾನು. ಇವಾಗ ಹೊಸದಾಗಿ ಬಂದಿರೋರು ಸೀರಿಯಸ್ಲಿ ಹೇಳ್ತಾ ಇದೀನಿ, ಯಾವ ಲೆವೆಲ್ಗೆ ದಿನ ನಾವು ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಹೂ ಇಡ್ತಾ ಇದ್ರಿ, ನೀವ್ ಏನಂತ ಹೇಳಿ ಇಡ್ತಾ ಇದ್ರಿ ಅಂತ ಗೊತ್ತಿಲ್ಲ. ಅದು ದೇವ್ರ ಇವಾಗ ನಿಮ್ಗೆ ತಥಾಸ್ತು ಅಂತ ಹೇಳಿ ತುಂಬಾ ಒಂದಲ್ಲ ಎರಡಲ್ಲ ಯಾವ ತರ ರೇಂಜ್ಗೆ ಇವತ್ತು ನಮ್ಗೆ ಒಂದು ಅವಕಾಶನ ಕೊಡ್ತಾರ ಅಂತ ಹೇಳಿದ್ರೆ, MD ಸರ್ ಒಟ್ಟಿಗೆ ಲಂಚ್ ಅದೇನ್ ದೊಡ್ಡ ವಿಷಯನ ನೀವು ಹೇಳ್ಬೋದು, ರಿಯಲಿ ದೊಡ್ಡ ವಿಷಯನ. ನಮಗೆ ಸಂತೋಷರ ಹತ್ರ ಕೂತ್ಕೊಂಡು ತಿನ್ಬೇಕಾದ್ರೆ ಒಂಥರ ಖುಷಿ. ನೀವು ಅಬ್ಸರ್ವ್ ಮಾಡಿ, ನಾವೆಲ್ಲ ಒಂದು ಟ್ರಿಪ್ ಹೋಗ್ಬೇಕಾದ್ರೆ ಸಂತೋಷ ಒಂದೇ ಕಡೆ ಕೂರಲ್ಲ, ಅಲ್ಲಿ ಬಟ್ ನಮ್ ಟೇಬಲ್ಗೆ ಬಂದ್ಬಿಟ್ರೆ ಒಂದು ಖುಷಿ, ನಮ್ ಸರ್ ನಮ್ಮೊಟ್ಟಿಗೆ ಕೂತ್ಕೊಂಡ್ರು ಅಲ್ವಾ. ಬಟ್ ಅವ್ರಿಗೆ ಗಾಡ್ ಫಾದರ್ ಅಂತ ಹೇಳ್ಬೋದು ನಮ್ಮ MD ಸರ್. ಅವ್ರ ಜೊತೆಗೆ ಲಂಚ್ ಅಂತ ಹೇಳಿದ್ರೆ ಅದು ಚಿಕ್ಕ ವಿಷಯ ಇಲ್ಲ. ಸಿಲ್ವರ್ ಕ್ರೌನ್ ಏನ್ರಿ, ಅದು ತಗೊಂಡೋಗಿ ಫ್ರಿಜ್ ಅಲ್ಲಿ ಹೋಗಿ ಎಲ್ಲ ಒಂದು ಕಡೆ ಹಾಕ್ತೀರಾ ಅಷ್ಟೇ. ಬಟ್ ಆದ್ರೆ ನಮಗೊಂದು ಗ್ರೇಟೆಸ್ಟ್ ಅವಕಾಶ ಅಂತಾನೆ ಹೇಳ್ಬೋದು. ನನ್ನ ಲೈಫ್ ಲೈಫ್ ಚೇಂಜಿಂಗ್ ಅಂತಾನೆ ಹೇಳ್ಬೋದು. ಅವತ್ತಿನ ದಿನಕ್ಕೆ ನಮ್ಗೆ MD ಸರ್ ಒಟ್ಟಿಗೆ ಊಟ ಮಾಡೋ ಪುಣ್ಯ ಯಾರಿಗಿಲ್ಲ. ಫ್ರಿಜ್ ಅಲ್ಲಿ ಇಲ್ಲ, ಬೀರಲ್ಲಿ. ಓಕೆ, ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಗೊತ್ತು, ನೀನ್ ನಗಬೇಕಾದ್ರೆ ಗೊತ್ತ. ಆಕ್ಚುಲಿ ಬೀರಲ್ಲಿ ಇಕ್ಕಿದ್ರೆ ಏನು, ಫ್ರಿಜ್ ಅಲ್ಲಿ ಇಕ್ಕಿದ್ರೆ ಏನು, ಕೆಟ್ಟೋಗ್ಬಿಡೋದು ಅಂತ ಹೇಳಿ ಫ್ರಿಜ್ ಅಲ್ಲಿ ಇಕ್ತೀರಾ ಅಷ್ಟೇ. ಆ ತರ ಇದು ಬೀರಲ್ಲಿ ಇಕ್ತೀರಾ, ಸಿಂಪಲ್, ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲ ರಿಯಲಿ ಈ ಒಂದು ಆಫರ್ ದಯವಿಟ್ಟು ಯಾರು ಮಿಸ್ ಮಾಡ್ಕೊ ಹೋಗ್ಬಿಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನ್ ಗೊತ್ತಾ, ಎಸ್ ಐ ಎಮ್ ಸೆಲ್ಫ್ ಚಾಂಪಿಯನ್ ಅಂತ ಹೇಳಿ ಪ್ರೌಡ್ ಆಗಿ ಎಷ್ಟೋ ಜನಕ್ಕೆ ಅಯ್ಯೋ ಎಷ್ಟು ಮಿಸ್ ಆಯ್ತಲ್ವಾ, 500 ನನ್ ಕೈ ಮಾಡಕ್ಕಾಗ್ಲಿಲ್ಲ, ನಾನು ಸ್ಟೇಜ್ ಹತ್ಬೋದಲ್ವಾ, ನನ್ಗೊಂದು ಒಳ್ಳೆ ಅವಕಾಶ, ನನ್ಗೂ ಎಂಟ್ರಿ ಸಿಗ್ತಾ ಇತ್ತು, ನನ್ಗೆ ಒಂದು ಹಾನರಿಂಗ್ ಸಿಗ್ತಾ ಇತ್ತು, ಬ್ಯಾನರ್ ಅಲ್ಲಿ ನಂದು ಒಂದು ಫೋಟೋ ಬರ್ತಾ ಇತ್ತು, ಏನೋ ಒಂದು ವಿಷಯಗಳ ಎಕ್ಸ್ಪೆಕ್ಟೇಷನ್ ನಮಗೂ ಇರ್ತಾ ಇತ್ತು. ಯಾರ್ದಲ್ಲ ಸಿಲ್ವರ್ ಕ್ರೌನ್ ಅಚೀವ್ ಆಗಿಲ್ಲ ಅವರು, ಅದೇ ತರ ಸಿಲ್ವರ್ ಅಚೀವ್ ಆಗಿರೋರು ಮಾಡಬಾರ್ದಂತ ಏನಿಲ್ಲ. ಡಬಲ್ ಡಮಕ ನಿಮ್ಮ ಕೈಯಲ್ಲಿದೆ, ನಿಮ್ ಇಷ್ಟ. ಮಾಡ್ಕೊಂಡ್ ಬಂದ್ರೆ ಓಕೆ, ಹೋದ್ರೆ ಹೋಗ್ಲಿ, ಮಾಡ್ಕೊಂಡ್ ಬನ್ನಿ ಅಂತ ನಾವು ಹೇಳ್ತೀವಿ. ಬಟ್ ಯಾರ್ದೆಲ್ಲ ಆಗಿಲ್ಲ 100% ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಇಂತ ಒಂದು ಅಮೂಲ್ಯವಾದಂತ ಅವಕಾಶ, ಸೆಲ್ಫ್ ಚಾಂಪಿಯನ್ ಅಂತ ಹೇಳಿ ಒಂದು ಕಪ್ಪನ್ನು ಕೊಡ್ತಾ ಇದ್ದೀರಿ.
ಅದು ಕಪ್ಪು ಸೈಜ್ ಇಷ್ಟಿರುತ್ತೆ ಅದಲ್ಲ ಸೆಕೆಂಡ್ ಮ್ಯಾಟರು. ಬಟ್ ಯಾರ ಕೈಯಿಂದ ಕಪ್ ತಗೊಳ್ತೀವಿ, ಆ ಒಂದು ಸ್ಟೇಜ್ ಅಲ್ಲಿ ಒಂದು ಕಪ್ಪು ತಗೊಳ್ಳೋ ಒಂದು, ಯಾಕಂದ್ರೆ ಚೆನ್ನಾಗಿ ಜ್ಞಾಪಕ ಇದೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವ್ ಏನಾದ್ರು ಗೇಮ್ಸ್ ಗಳು ಆಡ್ಬೇಕಂತ ಹೇಳಿದ್ರೆ ಆ ಕಪ್ಪುಗಳು ಕೊಟ್ಬಿಟ್ರೆ ಸಾಕು, ಎಲ್ರು ನೋಡೋ ತರಲ್ಲೇ ತಗೊಂಡ್ಬಾರ್ದು. ಆಕ್ಚುಲಿ ನನಗ್ ಜ್ಞಾಪಕ ಇದೆ, ತಗೊಂಡ್ ಹಿಂಗೆ ಕೈಯಲ್ಲಿ ಎಲ್ರು ನೋಡ್ಬೇಕು, ಹಿಂಗೆ ತೋರ್ಸ್ಕೊಂಡ್ ಬರ್ತಾ ಇರ್ತೀವಿ. ಇವಾಗ ಆ ತರ ಇಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಗ್ರೂಪ್ ಅಲ್ಲಿ ನೋಡ್ರಿ ಕಪ್ ತಗೊಂಡಿದ್ವಿ, ಎಸ್ ಐ ಎಮ್ ಚಾಂಪಿಯನ್. ನೋಡಿ ಇವತ್ತು ಜಸ್ಟ್ 300 ಗೆ ಒಂದು ಸೆಲ್ಫ್ ಚಾಂಪಿಯನ್ ಅಂತ ಕೊಟ್ಟಿದಾರ ಅಂತ ಹೇಳಿದ್ರೆ, ಎಸ್ ವಿ ಆರ್ ರಿಯಲಿ ಚಾಂಪಿಯನ್. ಅವರೆಲ್ಲ ಸೂಪರ್ ಸ್ಟಾರ್ ಅಲ್ವಾ, ನಾವೆಲ್ಲ ಸೆಲ್ಫ್ ಚಾಂಪಿಯನ್ ಅಂತ ಹೇಳಿ ನಿಮ್ಗೆ ಒಂದು ಒಳ್ಳೆ ಅವಕಾಶ. ಓ ಮೈ ಗಾಡ್, ನೋಡಿ ಎಂತ ಒಂದು ಕಪ್ಪು ಅವಕಾಶ ನಿಮ್ಗೆ ಎಲ್ರಿಗೂ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ ಕಪ್ ಆಲ್ರೆಡಿ ನಮ್ಮ ಸೀನಿಯರ್ ಗುರುಗಳು ಆಲ್ರೆಡಿ ಹಾಕಿದ್ದಾರೆ. ಐ ಎಮ್ ಸೆಲ್ಫ್ ಚಾಂಪಿಯನ್ ಅಂತ ಹೇಳ್ಕೊಳಕ್ಕೆ, ಪ್ರೌಡ್ ಆಗಿ ಹೇಳ್ಕೊಳಕ್ಕೆ, ನಮ್ಮ ಫ್ಯಾಮಿಲಿ ಮುಂದೆ ನಾವು ಸ್ಟೇಜ್ಗೆ ಹತ್ತಿ ಒಂದು ಕಪ್ಪನ ತಗೊಳ್ಳೋ ಒಂದು ಮೂಮೆಂಟ್ ಹೆಂಗಿರ್ಬೋದು ಒಂದ್ ಸೆಕೆಂಡ್ ಯೋಚನೆ ಮಾಡಿ ನೋಡಿ, ಹೆಂಗಿರ್ಬೋದು ಆ ಇಮ್ಯಾಜ್ ಮಾಡಿ ನೋಡಿ ಒಂದ್ ಸೆಕೆಂಡ್. ಅನ್ಬಿಲೀವಬಲ್ ಆಗಿರುತ್ತೆ. ಲೈಫ್ ಅಲ್ಲಿ ನಾವು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಲೇಬೇಕು, ನಮ್ಮ ಒಂದು ಏನ್ ಹೇಳೋದು, ಒಂದು ಮೊಮೆಂಟೋ ಅಂತ ಹೇಳಿ, ಒಂದು ಬ್ಯೂಟಿಫುಲ್ ಮೆಮೊರಬಲ್ ಮೊಮೆಂಟೋ ಅಂತ ಬೇಕೇ ಬೇಕಲ್ವಾ. ಆ ಒಂದು ಮೊಮೆಂಟೋ ನಮ್ಗೆ ಒಂದು ಕಪ್ ಮುಖಾಂತರ ಸಿಗ್ತಾ ಇದೆ. ದಯವಿಟ್ಟು ನನ್ ಪ್ರಕಾರ ಯಾರು ಮಿಸ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಮೇಡಮ್ ನೀವೇನ್ ಸಿಲ್ವರ್ ಅಚೀವರ್ಸ್ ಎಲ್ಲ ಇಲ್ವಾ ಅಂತ ಹೇಳಿದ್ರೆ, ನಿಮಗೂ ಇದೆ. 2 ಸತಿ ಸ್ಟೇಜ್ ಹತ್ತಗೊಂಡು ಒಳ್ಳೆ ಅವಕಾಶ ಇದೆ. ಒಂದು ಸಿಲ್ವರ್ ಕ್ರೌನ್ ಹೋಗ್ತೀರಾ ಸ್ಟೇಜ್ಗೆ, ತಿರ್ಗಾ ಐ ಎಮ್ ಸೆಲ್ಫ್ ಚಾಂಪಿಯನ್ ಅಂತ ಹೇಳಿ ಒಂದ್ಸಕ್ಕೆ ನೀವು ಸ್ಟೇಜ್ ಹಚ್ಚಕ್ಕೆ, ಒಂದು ಹಾನರಿಂಗ್ ತಗೊಳಕ್ಕೆ ಅಂಡ್ ನಿಮಗೆ ಕಪ್ಪು ತಗೊಳಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಎಲ್ರಿಗೂ ಇದೆ. ಹಂಗಾಗಿ ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಇದೊಂದು ಸೂಪರ್. ನೋಡಿ ಇಲ್ಲಿ ಬಂದಿದೆ ಆಲ್ರೆಡಿ ನಮ್ಮ ಪ್ರಿಯಾ ಮ್ಯಾಮ್ ಆಲ್ರೆಡಿ ಬ್ಯೂಟಿಫುಲ್ ಆಗಿ ಲಾಂಚ್ ಮಾಡಿದ್ರು ಇದನ್ನ. ಬಟ್ ಒಂದ್ ಸೆಕೆಂಡ್ ನನ್ಗೆ ಅದು ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ಲಿಲ್ಲ, ಹಾಗಾಗಿ ನಾನೇ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ. 1 ವೀಕ್ ಧಮಾಕ ಆಫರ್ ಕೊಟ್ಟಿದ್ದಾರೆ. ನಮ್ಮ 9th ರಿಂದ 15th ವರ್ಗೂ ನಮ್ಗೆ ಅವಕಾಶ ಇದೆ. ಜಸ್ಟ್ 300 SB ಕಂಪ್ಲೀಟ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ 1 day ಚಿಕ್ಕಮಂಗ್ಳೂರ್ 7Z ಪಾಯಿಂಟ್ ಟ್ರಿಪ್ ಅಂಡ್ ಲಂಚ್ ವಿತ್ MD ಸರ್ ಅಂಡ್ ಒಂದು ಟ್ರೋಫಿನೂ ಸಿಗ್ತಾ ಇದೆ. ಅಲ್ಲಿ ಆಕ್ಚುಲಿ ಈ ಕಡೆ MD ಸರ್ ಇದಾರೆ, ಈ ಕಡೆ ಸಂತೋಷ್ ಸರ್ ಇದಾರೆ. ಇವ್ರಿಬ್ರು ಕಡೆಯಿಂದ ಯಾರ ಕೈಯಿಂದ ನಮ್ಗೆ ಕಪ್ ಸಿಗತ್ತೆ ಅಂತ ಗೊತ್ತಿಲ್ಲ, ಬಟ್ ಗೋಲ್ಡನ್ ಆಪರ್ಚುನಿಟಿ, ಡೋಂಟ್ ಮಿಸ್ ಇಟ್. ಅದ್ರಲ್ಲಿ ಒಂದು ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಎಂತ ಬ್ಯೂಟಿಫುಲ್ ವರ್ಡ್ಸ್ ರೀ. ಬಿಕಮ್ ಅ ಪ್ರೌಡ್ ಅಚೀವರ್ ವಿತ್ ರೈಸಿಂಗ್ ಕಿಂಗ್ಡಮ್ ಅಂತ ಹೇಳಿ ಒಂದು ಬ್ಯೂಟಿಫುಲ್ ವರ್ಡ್ಸ್ ಇದೆ. ಈ ವರ್ಡ್ಸ್ ನ ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ. ನಿಮ್ಗಾಗ ಏನ್ ಹೇಳುದು, ನಿಮ್ಗಂತ ಮಾಡ್ಕೊಳ್ಳಿ, ಓಕೆನಾ. ದಯವಿಟ್ಟು ಯಾರು ಮಿಸ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಇದಕ್ಕೆ ಯಾವ್ದೇ ತರ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಅಪ್ಲೈನ್ ಕಡೆ 100% ನಿಮ್ಗೆ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಅಮೂಲ್ಯವಾದ ಅವಕಾಶ ಇದೆ. ಹೆಂಗ್ ಗೊತ್ತಾ, ಸಂಡೇ BOP ಇದೆ. ತುಂಬಾ ಜನ ಸಂಡೇ BOP ನ ನೆಗ್ಲಿಜೆನ್ಸಿ ಮಾಡ್ತೀರಾ, ಬಟ್ ಈ ಒಂದು ಆಫರ್ ನೀವೆಲ್ಲ ಅಚೀವ್ ಆಗ್ಬೇಕಾ, ಸಂಡೇ BOP ನ ಯೂಟಿಲೈಸ್ ಮಾಡ್ಕೊಳ್ಳಿ, ಹೆಚ್ಚಿನ ಸ್ಟ್ರೆಂತ್ ನ ಕೂರಿಸ್ಕೊಳ್ಳಿ. ಯಾಕ್ರಿ, ಮನ್ಸ್ ಮಾಡಿದ್ರೆ ಒಂದೇ ದಿನದಲ್ಲಿ ನಿಮ್ಮ ಅಚೀವರ್ ಆಗ್ಬಹುದು. ಇಂತ ಒಂದು ಅಮೂಲ್ಯವಾದಂತ ಅವಕಾಶ ಕೊಟ್ಟಿದಾರ ಅಂತ ಹೇಳಿದ್ರೆ ಯಾರಿಗುಂಟು ಯಾರಿಗಿಲ್ಲ. ನಿಜವಾಗ್ಲೂ ನೀವೆಲ್ಲ ಎಂತ ಪುಣ್ಯ ಮಾಡಿದೀರಾ ಅಂತ ಹೇಳಿದ್ರೆ, ನಮ್ಗೇನೋ ಸ್ಟಾರ್ಟಿಂಗ್ ಇಂದ ಇವತ್ತು ಕೊಟ್ಟಿದ್ರೆ, ಪ್ರಿಯಾ ಮ್ಯಾಮ್ ಯಾವಾಗೂ ರೂಬಿ ಡೈಮಂಡ್ ಆಗಿರೋರು, ನಾನ್ ಡಬಲ್ ಡೈಮಂಡ್ ಆಗಿರ್ತಾ ಇದ್ದೆ. ನಮ್ಮ ಕೇಶವ್ ಸರ್ ಮೀನ್ಸು ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟು ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾ ಇದಾರೆ. ಒಂದು ಕಡೆ ಹೊಟ್ಟೆ ಕಿಚ್ಚು ಆಗ್ತಾ ಇದೆ, ಒಂದು ಕಡೆ ಖುಷಿ ಆಗ್ತಾ ಇದೆ. ನಾವಿಲ್ಲ ಅಂದ್ರೆ ಏನು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಟೀಮ್ ಮೇಟ್ಸ್, ನನ್ನ ಬ್ಯೂಟಿಫುಲ್ RK ಫ್ಯಾಮಿಲೀಸ್ ನೀವೆಲ್ಲ ಅಚೀವ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ರೆ ಯಾಕೆ ಮಿಸ್ ಮಾಡ್ಬೇಕು ಅಲ್ವಾ ಪ್ರಿಯಾ ಮ್ಯಾಮ್? ಯಾವ್ದೋ ಒಂದ್ ಜನ್ಮ ಪುಣ್ಯ ಇರ್ಬೇಕಷ್ಟೇ. MD ಸರ್ ಹೊತ್ತಿಗೆ ಲಂಚ್ ಅಥವಾ ಡಿನ್ನರ್ ಇದೆಯಲ್ಲ ಅಷ್ಟಿದೆ ರೀ. ಚಿಕ್ಕಮಂಗ್ಳೂರ್ ನೀವ್ ಬರ್ಬೋದು ಹೋಗ್ಬೋದು, ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಹೇಳ್ತೀನಿ ಕೇಳಿ. ಬೆಳ್ಳಿ ಕಿಟ್ಟದ್ದು ಹೇಳಿದ್ರಲ್ಲ, ಇದಾದ್ಮೇಲೆ ನಾನು ಒಂದ್ ಹೇಳ್ತೀನಿ ಕೇಳಿ. ಬೆಳ್ಳಿ ಕೀಟ ತಗೊಂಡೋಗಿ ಅವ್ರು ಬೀರುಲೇ ಇಡೋದು, ಅದನ್ನ ಎಲ್ಲಿ ಶೋ ಮಾಡಲ್ಲ ಮತ್ತೆ. ಆದ್ರೆ MD ಜೊತೆ ಇರ್ತಕ್ಕಂತ ಆ ಡಿನ್ನರ್ ಅಥವಾ ಲಂಚಿನ ಫೋಟೋ ಇದೆಯಲ್ಲ, ಅವರ ಸ್ಟೇಟಸ್, ಅವರ ಫೇಸ್ಬುಕ್ ಅಥವಾ ಅವ್ರದ್ದು ಯಾವ್ದಾರು ಒಂದು ಅಚೀವ್ಮೆಂಟ್ ಆದಾಗ ಅವ್ರ ಟೀಮಿಗೆ ನೀವ್ MD ಸರ್ ಒಟ್ಟಿಗಿದ್ರಾ, ಅಯ್ಯೋ ಮೇಡಮ್ ನಮ್ಗಿಂತ ಅವಕಾಶ, ಈಗ ನೀವ್ ಹೇಳ್ತಿರಲ್ಲ ನಮ್ಗೆಲ್ಲ ಅವಕಾಶನೇ ಸಿಗ್ಲಿಲ್ಲಲ್ಲ ಸಾರ್ ಇದು ಅಂತ ಹೇಳಿ. ನೆಕ್ಸ್ಟ್ ಸರಿ ಈ ಲೀಡರ್ಸ್ ಗಳು ಹೇಳ್ತಾರೆ, ಅಬ್ಬಾ ನಮಗೂ ಸಿಕ್ಕಿದ ಅದೃಷ್ಟ ನಮಗ್ ಸಿಕ್ಕಿಲ್ಲಲ್ಲ ಅಂತ ಹೇಳ್ತಾರೆ. ಅಷ್ಟು ಈಸಿಯಾಗಿ ಫ್ಯೂಚರ್ MD ಸಿಗಲ್ಲ. ನಮಗೆ 5 ಜನ ಆದ್ರೂ ಖುಷಿನೇ, 10 ಜನ ಆದ್ರೂ ಖುಷಿನೇ. ಒಂದೇನಂದ್ರೆ ನಮ್ಮ RK ಟೀಮ್ ಒಟ್ಟಿಗೆ ಆ ಒಂದು, ನನ್ಗೆ ಯಾಕೆ ಇದನ್ನ ಒಂದ್ ವಾರ ನಿಮ್ಗೆ ಸಮಯ ಕೊಟ್ಟೆ ಅಂತ ಹೇಳಿದ್ರೆ, MD ಸರ್ ನಮ್ಗೆ ಸೋಮವಾರ ಹೋದಾಗ ಅದು ಸಂಜೆ ಅಲೌನ್ಸ್, ಕರೆಕ್ಟ್ ಹೌದು ಅಲ್ವಾ? ಅವತ್ತು ಕೆಲವ್ರು ಏನಂದ್ರು, ಸಾರ್ ನಾವ್ ಇನ್ನು ಮಂಗಳವಾರಕ್ಕೆ ಹೋಗೋದು ಊರಿಗೆ, ಮತ್ತೆ ಶಿವ ಅಂತ ಬುಧವಾರ ಕ್ಲೋಸಿಂಗ್ ಡೇ, ಅವತ್ತೇ ಸಡನ್ ಆಗಿ 300 SP ಅಂದ್ರೆ ಆಗಲ್ಲ ಸರ್, ಅವಕಾಶ ಏನಾದ್ರು ಕೊಡ್ಬೋದಾ ಅಂತ ಕೇಳಿದ್ರು. ಆದ್ರೆ MD ಅವ್ರ ಅವಕಾಶ ಕೊಟ್ಟಿರ್ಲಿಲ್ಲ. ನಾನ್ MD ಅವ್ರ ಹತ್ರ ಮತ್ತೆ ಚರ್ಚೆ ಮಾಡಿದ್ಮೇಲೆ, ಸಂತೋಷ ಅದ್ ಹೇಗ್ ಮಾಡ್ತೀರಾ ನೀವು ಆರ್ಗನೈಸ್ ಮಾಡಿ, ನಿಮ್ ಮಾತಿಗೆ ನಾನ್ ಬೆಲೆ ಕೊಡ್ತೀನಿ, ಯಾವತ್ ಬರ್ಬೇಕು ಹೇಳಿ ಅವತ್ತು ನಾನ್ ರೆಡಿ ಇರ್ತೀನಿ ಅಂತ ಹೇಳಿದ್ರು. ಅದೊಂದ್ ಮಾತು ನಿಮ್ಗೆ ಇವತ್ತು ರಿಟರ್ನ್ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ನಾನ್ ಖುಷಿ ಪಡ್ತೀನಿ 5 ಜನ ಆದ್ರೂನು.
ಡೆಪ್ತ್ ಲೆವೆಲ್ ಅಲ್ಲಿ 5 ಜನಕ್ಕೆ ಫ್ಯೂಚರ್ ಡೈಮಂಡ್ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನೋಡಿ ಮೊನ್ನೆ ಬೋರ್ಡ್ ಮೀಟಿಂಗ್ ಅಂತ ಮಾಡಿದ್ರು, ನಿಮ್ಗೆ ನೋಡಿದ್ರ ಎಷ್ಟ್ ಜನ ಇದ್ರಿ? 20 ಜನ ಇದ್ರು. 3 hours ನಿಮ್ಮೊಟ್ಟಿಗೆ ಚರ್ಚೆ ಆಯ್ತು, ಕರೆಕ್ಟ್ ಅಲ್ಲ? ಅದೇ ತರ ಬೋರ್ಡ್ ಮೀಟಿಂಗು ಹೇಳ್ಲಿಕ್ಕಾಗಲ್ಲ. MD ಅವ್ರ ಮನೇಲೆ ನಮ್ಗೆ ಡಿನ್ನರ್ ಆಗ್ಬೋದು, MD ಅವ್ರ ಮನೇಲೆ ಲಂಚ್ ಆಗ್ಬೋದು, ಯಾರಿಗ್ ಗೊತ್ತು, ಹೇಳ್ಲಿಕ್ಕಾಗಲ್ಲ ಹೆಡ್ ಆಫೀಸ್ ವಾತಾವರಣದಲ್ಲಿ. ಸೊ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, 10 ಜನ ಆದ್ರೂ 10 ಜನಕ್ಕೆ ನೀಟಾಗಿ MD ಅವ್ರ ಒಟ್ಟಿಗೆ ಫೇಸ್ ಟು ಫೇಸ್ ಕೂತ್ಕೊಂಡು ಒಂದು ಲಂಚ್ ಅಥವಾ ಡಿನ್ನರ್ ಮಾಡೋದಿದೆಯಲ್ಲ, ಅದು ಜೋಕ್ ಅಲ್ಲ. ಕೆಲವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಸ್ನೇಹಿತರೆ, ಆ ವ್ಯಾಲ್ಯೂ ನಮಗ್ ಗೊತ್ತಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾರಿಗೂ ಫೋರ್ಸ್ ಇಲ್ಲ ಸ್ನೇಹಿತರೆ. MD ಜೊತೆ ಕೂತ್ಕೋಬೇಕು ಅನ್ನೋ ಕನ್ಸಿರೋರು ಅವ್ರೊಟ್ಟಿಗೆ ಎದುರುಗಡೆ ಒಂದ್ 5 ನಿಮಿಷ ಆಗ್ಲಿ 10 ನಿಮಿಷ ಆಗ್ಲಿ ಒಂದು ಡಿನ್ನರ್ ಲಂಚ್ ಮಾಡ್ಬೇಕಾದ್ರೆ ಹೇಗಿದ್ದೀರಾ, ಇವರೇ ಅಚೀವರ್ ಅಂತಾರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಒಂದ್ 400 ಜನ 1000 ಜನ ಕಾರ್ಯಕ್ರಮ ಇದ್ದಾಗ ಎಸ್ ಆಲ್ ಅಚೀವರ್ಸ್ ಗೆ ಕಂಗ್ರಾಚುಲೇಷನ್ ಅನ್ನೋದಕ್ಕೂ, ಅದೇ ಜನ ಅಚೀವರ್ಸ್ ಇದ್ದಾಗ ಅಚೀವರ್ಸ್ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಕರೆಕ್ಟ್ ಹೌದಲ್ವಾ? ಇದ್ರಲ್ಲಿ ಒಂದ್ ಬೆನಿಫಿಟ್ ಏನ್ ಹೇಳ್ತೀವಿ, ಬೆಳ್ಳಿ ಕಿರೀಟ ಅಂತಕ್ಕಂಥದ್ದು ನೀವೇನ್ ಅಚೀವರ್ ಆಗಿದ್ದೀರಲ್ಲ, ಅದು ಮೋಸ್ಟ್ ಆಫ್ ಆಲ್ MD ಆಗ್ತಾರೋ ಅಥವಾ ಇನ್ನೊಂದು ಸೆಲೆಬ್ರಿಟಿನೋ ಅಥವಾ ನನ್ ಕೈಯಲ್ಲೋ ಡೇಟ್ ಸಿಕ್ಕಿಲ್ಲ ಅಂದ್ರೆ ಅದು ನಂತರ ನಿಮ್ಗೊಂದ್ 2 ನಿಮಿಷ 3 ನಿಮಿಷ ಸ್ಟೇಜ್ ಅಲ್ಲಿ ಆ ಭಾವನೆಗಳನ್ನ ಕೊಟ್ಟು ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಕಳಿಸ್ತೀವಿ. ಲಂಚ್ ಅಥವಾ ಡಿನ್ನರ್ ಅನ್ನೋದು ಮಿನಿಮಮ್ ½ an hour MD ನಮ್ಮೊಟ್ಟಿಗೆ ಕೂತಿರ್ತಾರೆ. ನಮ್ಮೊಟ್ಟಿಗೆ ಯಾರ್ಯಾರು ಅಚೀವರ್ ಆಗಿದ್ದಾರೆ ಅವ್ರ ಫೇಸಿಗೆ ಕಾಣ್ತಾ ಇರ್ತಾರೆ, ಇವರ ಅಚೀವರ್ ಅಂತ ಹೇಳಿ ಫೇಸ್ ಟು ಫೇಸ್ ಅಲ್ಲಿ ಒಂದ್ 5-10 ನಿಮಿಷ ಒಬ್ಬೊಬ್ಬರ ಹತ್ರ ಚರ್ಚೆ ಮಾಡ್ತಾರೆ. ಅದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆ ಗಮನ ಕೊಡಿ ಅಂತ ನಾನು ಹೇಳ್ತಕ್ಕಂಥದ್ದು. ಸೊ ಆಲ್ ದ ಬೆಸ್ಟ್. ನನಗೆ ಏನಂದ್ರೆ ಒಂದ್ 3-4 ಜನ ಕೇಳಿದ್ರು, ಸಾರ್ ಅವರು ಸೋಮವಾರ ಕೊಟ್ಬಿಡ್ರು ಸಾರ್, ಮಂಗಳವಾರ ಊರಿಗೆ ಬಂದಿವಿ ಸರ್, ಬುಧವಾರ ಒಂದಿನದಲ್ಲಿ ಮಾಡಕ್ಕಾಗಿಲ್ಲ, ಏನಾದ್ರು ಮಾಡ್ಬೋದಾ ಅಂದ್ರಲ್ಲ. ನನಗೆ ಯಾರು ಕೇಳಿದಾಗ ಇಲ್ಲ ಅಂತ ಹೇಳೋ ಅಭ್ಯಾಸ ಇವತ್ತವರೆಗೂ ನನ್ಗಿಲ್ಲ, ಕೊಟ್ಟಿ ಅಭ್ಯಾಸ ಜಾಸ್ತಿ. ಸೊ ಹಾಗಾಗಿ ಒಂದು ಆಪರ್ಚುನಿಟಿ ಕೊಟ್ಟಿದೀನಿ. ಜಸ್ಟ್ 300 SP ಬುಧವಾರದವರೆಗೂ ಅವಕಾಶ ಇದೆ. ಆ ಕಪ್ ಇಟ್ಕೊಳ್ಳೋದಿದೆಯಲ್ಲ, ಚಾಂಪಿಯನ್ ಅನ್ನೋದು ಇದೆಯಲ್ರಿ, ಆ ಬೆಳ್ಳಿ ಕಿರೀಟ ಹಾಕಿಸ್ಕೊಂಡ್ ನಂತರ ಯು ಆರ್ ಆಲ್ಸೋ ಚಾಂಪಿಯನ್ ಅಂತ ಹೇಳಿ ಕಪ್ ತಗೋತೀರಾ, ಅದು ಸಾಧಾರಣ ಅಂತ ತಿಳ್ಕೊಬೇಡಿ. ಒಂದ್ ಟ್ರೋಫಿ ಹೊಡೆದವ್ರಿಗೆ ಗೊತ್ತಿರುತ್ತೆ ಅದ್ರ ಪವರ್ ಏನು ಅಂತ ಹೇಳಿ. ಸೊ ಅಂತ ಆಫರ್ ನೋಡಿ, ಇದರಲ್ಲಿ 3 ಬೆನಿಫಿಟ್. 300 SP ಆದ್ರೆ ಎಷ್ಟು ಜನ ರ್ಯಾಂಕ್ ಆಯ್ತು, ಆ 300 SP ಇಂದ ನಿಮ್ಗೆ MD ಒಟ್ಟಿಗೆ ಒಂದು ಡಿನ್ನರ್ ಲಂಚ್ ಸಿಕ್ತು, ಅದ್ರೊಟ್ಟಿಗೆ ಒಂದು ಕಪ್ ಸಿಕ್ತು. ಏನ್ ನಾವು 100 ಸೂಪರ್ ಸ್ಟಾರ್ ಅಂತ ಇದೀವಿ, ಆ ಕಾರ್ಯಕ್ರಮದಲ್ಲಿ ವೇದಿಕೆ ಹತ್ತಲಿಕ್ಕೆ ಇನ್ನೂ 5 ದಿನದ ನಿಮ್ಗೆ ಎಕ್ಸ್ಟ್ರಾ ಅವಕಾಶಗಳು ಸಿಕ್ಕಿದೆ. ಸೊ ಆಲ್ ದ ಬೆಸ್ಟ್. ಸೊ ನನಗೆ ಕಮ್ಮಿ ಆದಷ್ಟು ನನಗೂ ಖುಷಿನೇ. MD ಅವ್ರು ಹೇಳಿದಾರೆ, ತುಂಬಾ ಓವರ್ ಹೈಲೈಟ್ ಮಾಡ್ಬಿಡ್ರಿ, ನಿಮ್ಮಲ್ಲಿ ತುಂಬಾ ಜನ ಅಚೀವರ್ ಆಗ್ಬಿಡ್ತಾರೆ, ನಂಗೆ ರೆಸ್ಪಾನ್ಸ್ ಮಾಡ್ಲಿಕ್ಕಾಗಲ್ಲ, ಟೈಮು ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಎಷ್ಟ್ ಅಚೀವರ್ಸ್ ಕಮ್ಮಿ ಆಗ್ತಾರೋ ನಾವ್ ಇನ್ನೂ ಖುಷಿ ಪಡ್ತೀವಿ, MDನೂ ಖುಷಿ ಪಡ್ತಾರೆ. ಕೆಲವರು ಅದನ್ನ ಕೇಳ್ಕೊಡಿ, ಕಮ್ಮಿನೇ ಆಗ್ಲಿ ಅಂತ ಬೇಕಾದ್ರೆ, ಯಾಕಂದ್ರೆ ನೀವು ಡೀಪ್ ಆಗಿ MD ಸರ್ ಒಟ್ಟಿಗೆ ಕೂರ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಲೆಜೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.